ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಛೇಜಮಾಂನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಜಾಪಹಂ ಭವತಿ ಯದನುಭಾವಾತ್ಯೇಡಮೂ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಜಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಪಾದರಾಜರನ್ನ ನೆನಪಿಸ್ಕೊಂಡ್ರೆ ನಮ್ಗೆ ಮೃಷ್ಟಾನ್ನ ಲಾಭ ಅಂತ. ಇವತ್ತು ನಮಗೆ ಲಾಭ ಇದೆ, ಎಲ್ಲರೂ ಕೂಡ ಅದಕ್ಕೆ ಬಂದಿದ್ದೀರಿ. ವಿಜಯ ಮಾತ್ವ ಸಂಘದಿಂದ ಅನೇಕ ವರ್ಷಗಳು, 30 ವರ್ಷದ ಮೇಲೆ ಆಯ್ತು ಅಂತ ಅನ್ಕೊಳ್ತೀನಿ. ಅಷ್ಟು ವರ್ಷಗಳಿಂದ ನಿರಂತರ ಈ ಜ್ಞಾನ ಕಾರ್ಯ ನಡೀತಾ ಇದೆ. ಒಂದು ಬರೀ ಈ ಮೃಷ್ಟಾನ್ನ ಹಾಕ್ಸಿದ್ರೆ ಸಾಲಲ್ಲ ಅಂತ ಈ ಜ್ಞಾನ ಕಾರ್ಯ. ನಿಜವಾಗಿ ಮೃಷ್ಟಾನ್ನ ಅಂದ್ರೆ ಏನು? ಚೆನ್ನಾಗಿ ವಿಮರ್ಶೆ ಮಾಡಿ ಕೊಟ್ಟ ಅನ್ನ ಅಂತ. ಅದು ಯಾವ ಅನ್ನ? ನಾವು ಲೌಕಿಕವಾದ ಅನ್ನ ತಿಂತೀವಿ, ಅದು ಬೇರೆ. ಆದ್ರೆ ಈ ಅನ್ನ ಅಂದ್ರೆ ಪರಮಾತ್ಮ, ಪರಮಾತ್ಮನ ಬಗ್ಗೆ ತಿಳಿದ್ರೆ ಅದೇ ನಿಜವಾದ ಮೃಷ್ಟಾನ್ನ ಅಂತೆ. ಆ ಮೃಷ್ಟಾನ್ನವನ್ನ ನಮಗೆ ಇಷ್ಟು ದಿವಸಗಳಿಂದ ನಿರಂತರ ಜ್ಞಾನ ಕಾರ್ಯ ಆಯೋಜನೆ ಮುಖಾಂತರ ನಡೆಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಶ್ರೀಪಾದರಾಜರ ಆರಾಧನೆ. ನಾವೀ ಸಾಲುಗಳನ್ನ ಹೇಳ್ದೇನೆ ಇರಬಾರ್ದು ಇವತ್ತು. ಯಾವುದು? ತಂ ವಂದೇ ನರಸಿಂಹ ತೀರ್ಥ ನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹ ಚರಣಂ ಶ್ರೀಪಾದರಾಜಂ ಗುರುಂ. ಅದು ವ್ಯಾಸರಾಜರನ್ನ ನೆನಪಿಸ್ಕೊಳ್ಳದೆ ಇದ್ರೆ ಶ್ರೀಪಾದರಾಜರಿಗೆ ಪ್ರೀತಿನೇ ಆಗಲ್ಲ. ಆದ್ರಿಂದ ವ್ಯಾಸರಾಜರನ್ನ ನೆನಪಿಸ್ಕೊಂಡು ಅವರು ಶ್ರೀಪಾದರಾಜರ ಬಗ್ಗೆ ಮಾಡಿದ ಸ್ತೋತ್ರ ಏನಿದೆ ಅದನ್ನ ಹೇಳಿದ್ರೆ ಇವತ್ತು ಪ್ರೀತಿ. ಹಾಗಾಗಿ ಈ ಶ್ಲೋಕವನ್ನ ನೆನಪಿಸ್ಕೊಂಡಿದ್ದು ಅಷ್ಟೇ ಅಲ್ಲ, ಈ ಶ್ಲೋಕದಲ್ಲಿ ಶ್ರೀಪಾದರಾಜರು ಅಂತ ಅಂದ್ರು. ಅದೇ ಇನ್ನೊಂದು ಶ್ಲೋಕದಲ್ಲಿ ಲಕ್ಷ್ಮೀನಾರಾಯಣ ಅಂತ ಹೆಸರನ್ನ ಹೇಳ್ತಾರೆ. ಪದವಾಕ್ಯ ಪ್ರಮಾಣಾಗ್ಧಿ ವಿಕ್ರೀಡನ ವಿಶಾರದಾನ್ ಲಕ್ಷ್ಮೀನಾರಾಯಣ ಮುನೀನ್ ಒಂದೇ ವಿದ್ಯಾ ಗುರುನ್ ಮಮ ಅಂತ. ಹೀಗೆ ನನ್ನ ವಿದ್ಯಾಗುರುಗಳು ಲಕ್ಷ್ಮೀನಾರಾಯಣ ತೀರ್ಥರು ಅಂತ ತಾವು ನೆನಪಿಸ್ಕೊಳ್ಳೋದಿದೆ. ಹೀಗೆ 2 ಹೆಸರು, ಒಂದು ಲಕ್ಷ್ಮೀನಾರಾಯಣ ತೀರ್ಥರು, ಮತ್ತೊಂದು ಶ್ರೀಪಾದರಾಜರು. ಆ 2 ಹೆಸರು ನೆನಪಿಸ್ಕೊಂಡು ನಾವು ಒಂದು ಪ್ರಸಂಗಕ್ಕೆ ಹೋಗೋಣ. ವ್ಯಾಸರಾಜರಿಗೂ ಮತ್ತೆ ಶ್ರೀಪಾದರಾಜರಿಗೂ ಭೇಟಿ ಆಗುವಂತ ಒಂದು ಸಂದರ್ಭ. ಗುರು ಶಿಷ್ಯರು ಹೇಗಿರ್ತಾರೆ ಅಂತ. ಗುರುಗಳು ಹೇಗ್ ಮಾತಾಡ್ತಾರೆ, ಶಿಷ್ಯರು ಹೇಗ್ ಮಾತಾಡ್ತಾರೆ ಗುರುಗಳ ಜೊತೆ. ನಮ್ಗೆ ಈಗಿನ ಕಾಲದಲ್ಲಿ ಆ ಬಾಂಧವ್ಯನೇ ಹೊರಟೋಗಿದೆ. ಗುರು ಶಿಷ್ಯ ಅನ್ನೋದು ಹೋಗ್ತೀವಿ, ಹೇಳಿಸ್ಕೊಳ್ತೀವಿ, ಹೋಗ್ತಾ ಇರ್ತೀವಿ, ನಮ್ಗೆ ಸಂಬಂಧನೇ ಇಲ್ಲ ಗುರುಗಳು ಅಂತ ಹಾಗಾಗ್ಬಿಟ್ಟಿದೆ. ಆದ್ರೆ ವ್ಯಾಸರಾಜರು ಮತ್ತೆ ಶ್ರೀಪಾದರಾಜರು ಇವರಿಗಿದ್ದ ಗುರು ಶಿಷ್ಯ ಭಾವ ಹೇಗಿತ್ತು, ಹೇಗ್ ಮಾತಾಡಿಸ್ತಾ ಇದ್ರು ಗುರುಗಳ ಜೊತೆ, ಗುರುಗಳು ಹೇಗೆ ಶಿಷ್ಯರ ಜೊತೆ ಮಾತಾಡಿಸ್ತಾ ಇದ್ರು ಅಂತ ಸ್ವಲ್ಪ ಒಂದಿಷ್ಟು ಕಾಲ ಗಮನಿಸೋಣ. ಶ್ರೀಪಾದರಾಜರು ತಾವು ಮುಳುಬಾಗಿಲು ಕ್ಷೇತ್ರದಲ್ಲಿ ಇದ್ರು. ವ್ಯಾಸರಾಜರು ಈಗಾಗ್ಲೇ ಸುಮಾರು ಅಧ್ಯಯನ ಮಾಡಾಗಿದೆ, ತುಂಬಾ ಓದ್ಕೊಂಡಿದ್ರು. ಓದಿ ತಾವು ಕಂಚಿ ಕ್ಷೇತ್ರಕ್ಕೆ ಹೋಗಿದ್ರಂತೆ. ಕಂಚಿ ದಿಗ್ವಿಜಯ ಯಾತ್ರೆಗೆ ಹೋಗಿದ್ರು. ಕಂಚಿ ಕ್ಷೇತ್ರಕ್ಕೆ ಹೋದ್ರು. ಬರೋರು ಯಾರ್ಯಾರು ವಾದಕ್ಕೆ ಬರೋದು ಬರ್ಲಿ, ಎಲ್ಲರ ಜೊತೆ ವಾದ ಮಾಡೋಣ. ಅವರ ಉದ್ದೇಶ ಒಂದೇ ಇತ್ತಂತೆ ವ್ಯಾಸರಾಜರಿಗೆ. ಅದನ್ನ ಕೃಷ್ಣದೇವರಾಯ ತಾನು ಒಂದು ಸಂಸ್ಕೃತ ಒಂದು ಕಾವ್ಯ ಬರ್ದಿದ್ದಾನೆ. ಕೃಷ್ಣದೇವರಾಯ ನಾವ್ ಅನಿಸ್ಬೋದು ರಾಜರಿಗೆಲ್ಲ ಇಷ್ಟೊಂದು ವಿದ್ಯೆ ಇತ್ತ ಅಂತ. ನಮ್ಗೆ ನೋಡ್ಬಿಟ್ರೆ ಹಾಗೆ ಅನಿಸ್ದೇ ಇರ್ಬೋದು. ಆದ್ರೆ ಆ ಕಾಲದಲ್ಲಿ ಇದ್ದ ರಾಜ ಅವನು ಓದ್ತಾ ಇದ್ದ ತುಂಬಾ ಧಾರ್ಮಿಕವಾಗಿ. ಯಾಕೆ? ಧರ್ಮ ಗುರುಗಳು ಅಂತ ಒಬ್ರನ್ನ ಇಟ್ಕೊಂಡಿದ್ರು. ಧರ್ಮ ಗುರುಗಳ ಬಳಿ ಅಧ್ಯಯನ ಮಾಡ್ತಾ ಇದ್ರು. ವ್ಯಾಸರಾಜರು ತಾವು ಓದ್ತಾ ಇದ್ರು. ಇದು ವ್ಯಾಸರಾಜರು ತಾವು ಶ್ರೀಪಾದರಾಜರ ಬಳಿ ಓದ್ತಾ ಇದ್ದಾಗ ಅವರಿಂದ ಆಜ್ಞೆ ಸಿಕ್ತು, ರಾಜರಿಗೆ ಮಾರ್ಗದರ್ಶನ ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ವ್ಯಾಸರಾಜರು ಕೃಷ್ಣದೇವರಾಯನಿಗೆ ಒಂದಿಷ್ಟು ಪಾಠಗಳನ್ನು ಹೇಳಿದ್ರಂತೆ. ಅದಕ್ಕೆ ಕೃಷ್ಣದೇವರಾಯ ಒಂದು ಕಡೆ ತಾನು ಶ್ಲೋಕ ಬರೀತಾನೆ. ಏನ್ ಬರೀತಾರೆ ಅಂದ್ರೆ,
ನನ್ನ ಗುರುಗಳು ವ್ಯಾಸರಾಜರು ಅಂತ ಅವನು ಶುರು ಮಾಡ್ತಾನೆ. ಇವ್ರು ನನ್ನ ವಿದ್ಯಾಗುರುಗಳು ಶ್ರೀಪಾದರಾಜರು ಅಂದ್ರೆ ಅವ್ನು ನನ್ನ ವಿದ್ಯಾಗುರುಗಳು ವ್ಯಾಸರಾಜರು ಅಂತ ಮಾತು ಶುರು ಮಾಡ್ತಾನೆ. ಒಬ್ಬ ರಾಜ ಶುರು ಮಾಡ್ತಾ ಹೇಳ್ತಾನೆ, ಅವ್ರಿಗೆ ಎಲ್ಲಿ ಸಮಯ ಇತ್ತೋ ಗೊತ್ತಿಲ್ಲ, ಆದ್ರೆ ನನಗ್ ಮಾತ್ರ ಪಾಠ ಹೇಳ್ತಾ ಇದ್ರು ಅಂತ. ವ್ಯಾಸರಾಜರಿಗೆ ಸಮಯನ, ಅವರು 3 ಗ್ರಂಥ ಇದೆಯಲ್ಲ ಅದನ್ನ ಓದ್ಲಿಕ್ಕೆ ನಮ್ ಜನ್ಮ ಕಳೆದೋಗತ್ತೆ. ಅಂಥದ್ರಲ್ಲಿ ಆ ಗ್ರಂಥ ಬರೆದು ಈ ರಾಜನಿಗೆ ಉಪದೇಶ ಕೊಟ್ಟು ಎಷ್ಟು ಕಷ್ಟ. ಅದು ದೊಡ್ಡ ದೇವತೆ ಅಷ್ಟೇ, ದೇವತಾಂಶ ಸಂಭೂತರವರು. ಅಂತೂ ವ್ಯಾಸರಾಜರು ತಾವು ಎಷ್ಟು ನನಗೆ ಉಪದೇಶ ಮಾಡಿದ್ರು ಅಂದ್ರೆ, ನನಗೋಸ್ಕರ ಅವರು 3 ದಿವಸದಲ್ಲಿ 3 ಹೊತ್ತು ನನಗೆ ದರ್ಶನಕ್ಕೆ ಅಂತ ಅವಕಾಶ ಕೊಡ್ತಾ ಇದ್ರು ಅಂತ. ಆಶ್ಚರ್ಯ. ರಾಜ ತಾನು ಈಗ ಅಪಾಯಿಂಟ್ಮೆಂಟ್ ಇಟ್ಕೊಂಡು ಹೋಗ್ತೀವಲ್ಲ, ಯಾವ್ದಾವ್ದೋ ಸಣ್ಣ ಸಣ್ಣ ಇದಕ್ಕೆ ನಾವು ಬೇಕು, ಇಲ್ಲಾಂದ್ರೆ ಹೋಗ್ಲಿಕ್ಕೆ ಆಗಲ್ಲ ನಾವು. ಆದ್ರೆ ಒಬ್ಬ ರಾಜ ತಾನು ಗುರುಗಳ ಹತ್ರ ನಿಮ್ ದರ್ಶನ ಮಾಡ್ಬೇಕು, ಸ್ವಲ್ಪ ಸಮಯಾವಕಾಶ ಕೊಡಿ ಅಂತ ದಿವಸ ಅವನು 3 ಹೊತ್ತು ಹೋಗ್ತಾ ಇದ್ನಂತೆ. ಅದು 3 ಹೊತ್ತು ಅಂದ್ರೆ ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲ. ನಮ್ಗೆ ಅನ್ಸತ್ತೆ ಕೃಷ್ಣದೇವರನ್ ಕೆಲಸ ಇರ್ಲಿಲ್ವಾ, ಅಥವಾ ಇವ್ರಿಗೆ ವ್ಯಾಸರಾಜರಿಗೆ ಕೆಲಸ ಇರ್ಲಿಲ್ವಾ, ಅಷ್ಟು ಕಷ್ಟ. ಆದ್ರೂ ಆ ಬಾಂಧವ್ಯ ಇತ್ತು, ಗುರು ಶಿಷ್ಯ ಬಾಂಧವ್ಯ. ಅವನು ಬಂದು ತಾನು ತ್ರಿಸಂಧ್ಯಂ ಕುಲದೇವತಾಯಾಮಿವ ಅಂತ ಒಂದು ವರ್ಣನೆ ಮಾಡ್ತಾನೆ. ಕುಲದೇವತಾ ದರ್ಶನ ಮಾಡ್ಬೇಕಲ್ಲ, ಹಾಗೆ ಅವನು ತನ್ನ ಕುಲದೇವತೆ ಅಂದ್ರೆ ಅದು ವ್ಯಾಸರಾಜರು ಅಂತ ಭಾವಿಸಿದ್ದಂತೆ. ಯಾರು? ಕೃಷ್ಣದೇವರಾಯ. ಕುಲದೇವತೆ ದರ್ಶನ ಯಾವಾಗ ಮಾಡ್ಬೇಕು? ವರ್ಷಕ್ಕೊಮ್ಮೆ ಅಂತ. ಹಾಗಾಗ್ಬಿಡಿದೆ. ಅದು ವಸ್ತುತಃ ದೂರ ಇರ್ತೀವಿ, ಆದ್ರೆ ಕುಲದೇವತಾ ಸ್ಮರಣೆ ಅಂತೂ ಪ್ರತಿ ದಿವಸ ಮಾಡ್ಲಿಕ್ಕೆ ಆಗತ್ತಲ್ವ. ಹಾಗಾಗಿ ನೋಡ್ಲಿಕ್ಕೆ ಆಗದೆ ಇದ್ರು ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಈ ರೀತಿ ಕುಲದೇವತೆಯ ಸ್ಮರಣೆಯನ್ನ ಮಾಡಬೇಕು. ಇವ್ನು ಕುಲದೇವತಾ ದರ್ಶನ ಅಂತ ವ್ಯಾಸರಾಜರ ದರ್ಶನಕ್ಕೆ ಅಂತ ಕೃಷ್ಣದೇವರಾಯ ಬರ್ತಾ ಇದ್ದ. ಇಷ್ಟು ಬಂದ ಅನುಭವಿ. ಅದನ್ನ ಅವನು ಹೇಳೋದಿಷ್ಟೇ, ಒಬ್ಬ ಗುರುಗಳು ಅಂದ್ರೆ ನಮ್ಮ ಭಾವನೆ ಹೇಗಿರ್ಬೇಕು, ನಮ್ಮ ಕುಲ ದೇವತೆ ಅನ್ನೋ ಭಾವನೆ ಇರ್ಬೇಕಂತೆ. ಇದನ್ನ ಎಲ್ಲಿ ತೋರಿಸಿದ್ದಾರೆ ಅಂದ್ರೆ, ಜಯತೀರ್ಥರು ಕೂಡ ತಾವು ಕುಲ ಗುರುಗಳು ಅಂತ, ಕುಲ ದೇವತೆ ಅಂತ ಪರಿಗಣಿಸ್ತಾರೆ. ಯಾರನ್ನ? ಅಕ್ಷೋಭ್ಯ ತೀರ್ಥರನ್ನ ಪರಿಗಣಿಸ್ತಾರೆ. ಅವರೊಂದ್ ಮಾತು ಹೇಳ್ತಾರೆ ಅಲ್ಲಿ, ಉಪತಿಷ್ಠೆ ಗುರೂನ್ ಮಮ ಅಂತ ಹೇಳ್ತಾರೆ. ಉಪತಿಷ್ಠೆ ಅಂದ್ರೆ ಏನರ್ಥ? ಉಪತಿಷ್ಠೆ ಅಂದ್ರೆ ಮನಸ ನಾನು ನನ್ನ ಗುರುಗಳ ಬಳಿ ಬರ್ತೀನಿ ಅಂತ. ವಸ್ತುತಃ ಸಂಸ್ಕೃತದಲ್ಲಿ ಉಪತಿಷ್ಠೆ ಅಂತ ಬಳಸ್ಬೇಕು ಅಂದ್ರೆ ಅದು ದೇವತೆಗಳಿಗೆ ಬಳಸ್ಬೇಕು, ಗುರುಗಳಿಗೆ ಬಳಸೋ ಹಾಗಿಲ್ಲ. ಹಾಗಾದ್ರೆ ಇವ್ರು ಗುರುಗಳು ಯಾಕೆ ಬಳಸಿದ್ರೆ, ಅದು ಗುರುಗಳು ದೇವತೆಗಳು ಅಂತ, ದೇವತಾಂಶ ಸಂಭೂತರು ಅಂತ. ಅಂದ್ರೆ ಅಕ್ಷೋಭ್ಯ ತೀರ್ಥರು ದೇವತೆ ಅಂತ ಸೂಚನೆ ಮಾಡ್ಬಿಡಿದ್ದಾರೆ ಯಾರು? ಜಯತೀರ್ಥರು. ಹಾಗೆ ಪ್ರತಿಯೊಬ್ಬರಿಗೂ ತಮ್ಮ ಗುರುಗಳ ಬಗ್ಗೆ ಅಷ್ಟು ಭಾವನೆ. ಸರಿ, ಕೃಷ್ಣದೇವರ ಇಷ್ಟು ಬಾಂಧವ್ಯ ಹೊಂದಿದವನು ಅವನು ಬರೀತಾನೆ, ನನಗೆ ನಮ್ಮ ಗುರುಗಳು ಪಾಠ ಹೇಳ್ಕೊಡ್ತಾ ಇದ್ರು. ಏನ್ ಪಾಠ ಹೇಳ್ತಾ ಇದ್ರು ಅಂದ್ರೆ, ಅವರು ಶೈವ ಪುರಾಣ ಒಂದ್ ಕಡೆ ಇಟ್ಕೊಳ್ಳೋದಂತೆ, ಒಂದ್ ಕಡೆ ವೈಷ್ಣವ ಪುರಾಣ ಇಟ್ಕೊಳ್ಳೋದಂತೆ. ನನಗೆ ಯಾವಾಗ್ಲೂ ಗೊಂದಲ, ವ್ಯಾಸರಾಜರ ಹತ್ರ ಹೋಗಿ ಕೇಳ್ತಾ ಇದ್ದೆ, ಯಾಕೆ ಈ ತರ ತ್ರಿಮೂರ್ತಿಗಳಲ್ಲಿ ಒಂದ್ಸಲಿ ಶಿವ ಅಂತಾರೆ, ಒಂದ್ಸಲಿ ಬ್ರಹ್ಮ ಅಂತಾರೆ, ಇನ್ನೊಂದ್ಸಲಿ ವಿಷ್ಣು ಅಂತಾರೆ, ಏನಿದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ. ಅದಕ್ಕೆ ಒಂದ್ ನಿಮಿಷ ತಾಳ್ಮೆಯಿಂದ ಕೇಳು ಅಂತ ಪರ್ಯಾಲೋಚ್ಯ ವಿವಿಧ ಪುರಾಣ ಆಮ್ನಾಯ ಇತಿಹಾಸ. ಕೃಷ್ಣದೇವರಾಯನಿಗೋಸ್ಕರ ಮತ್ತೆ ಪುಸ್ತಕ ತೆಗೆಯೋದಂತೆ, ತೆಗೆದು ಅದೇನೋ ಅವನಿಗೆ ವಿಶ್ವಾಸ ಬರ್ಲಿ ಅಂತ. ಹಾಗೆ ಸುಮ್ನೆ ನಾನು ಹೇಳಿದೆ ನೀನ್ ಕೇಳು ಅಂತಲ್ಲ. ಸಾಮಾನ್ಯವಾಗಿ ಶಿಷ್ಯರಿಂದ, ನೋಡು ನಾ ಹೇಳಿದೀನಿ ನೀವು ಕೇಳ್ಬೇಕಷ್ಟೇ, ಮತ್ತೆ ಪ್ರಶ್ನೆ ಹಾಕಿದ್ರೆ ಉತ್ತರ ಎಲ್ಲ ಕೊಡ್ಲಿಕ್ಕಲ್ಲ, ನಾನ್ ಗುರು ಹೇಳಿದೀನಿ ಕೇಳ್ಬೇಕು. ಆದ್ರೆ ಈ ತರ ಹೇಳಿಲ್ಲ. ವ್ಯಾಸರಾಜರ ವ್ಯಕ್ತಿತ್ವ ಅಷ್ಟು ವಾಕ್ಯಾರ್ಥ ಮಾಡಿ ಎಲ್ಲರನ್ನು ಸೋಲಿಸಿದವರು. ಒಬ್ಬ ರಾಜ ಶಿಷ್ಯನಾಗಿ ಬಂದಾಗ ನೋಡಿ ನೋಡು ಇಲ್ಲಿ ಹೀಗಿದೆ, ಈ ಶ್ಲೋಕ ಹೀಗಿದೆ, ಇಲ್ಲಿ ಈ ಪುರಾಣದಲ್ಲಿ ಹೀಗಿದೆ ಅಂತ ನಿಧಾನಕ್ಕೆ ಅವ್ರ ಜೊತೆ ವಿಮರ್ಶೆ ಮಾಡಿ ಕೊನೆಗೆ ಅವನಿಗೆ ರಾಜನಿಗೆ ಒಂದು ಆಜ್ಞೆ ಮಾಡಿದೆ ಅಂತೆ. ಏನ್ ಮಾಡಿದ್ರು ಆಜ್ಞೆ ಅಂದ್ರೆ, ನಿನ್ನ ಜೀವನದಲ್ಲಿ ಇದೊಂದು ತತ್ವ ಸರಿಯಾಗಿ ಪಾಲನೆ ಮಾಡ್ತಾ ಇದ್ರೆ ನಿನ್ನ ಜನ್ಮ ಉದ್ಧಾರ ಅಂದ್ರಂತೆ. ಯಾವ್ದದು? 18 ಪುರಾಣ ತಿರುಗಿಸಾಯ್ತು, 4 ವೇದ ತಿರುಗಿಸಾಯ್ತು, ಬ್ರಹ್ಮಸೂತ್ರ ಎಲ್ಲ ಆಯ್ತು. ಎಲ್ಲ ಆಗಿ ವ್ಯಾಸರಾಜರು ಉಪದೇಶ ಕೊಟ್ಟಿದ್ದೇನು ಕೃಷ್ಣದೇವರಾಯನಿಗೆ ಅಂದಾಗ, ಕೃಷ್ಣದೇವರಾಯ ತಾನು ತನ್ನ ಶ್ಲೋಕದಲ್ಲಿ ಹೇಳೋದು, ವಿಷ್ಣೋಹ ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ. ಅಷ್ಟೇ, ಹರಿಸರ್ವೋತ್ತಮ ಅನ್ನೋ ತತ್ವ ನೀನ್ ತಿಳ್ಕೊ, ನಿನ್ ಜೀವನ ಉದ್ಧಾರ ಆಗತ್ತೆ ಅಂತ. ಆ ನಿಟ್ಟಿನಲ್ಲಿ ನಾವೀಗ ಜೋರಾಗಿ ಕೂಗ್ಕೊಳ್ಳೋದು ಹರಿಸರ್ವೋತ್ತಮ, ವಾಯುಜೀವೋತ್ತಮ ಅಂತ. ಹಾಗೆ ಇನ್ನೊಂದು ಕೂಡ ಹೇಳಿರ್ತೀವಿ, ಇನ್ನೊಂದು ಸೇರಿಸ್ಕೊಳ್ಬೇಕದ್ ನಾವು. ಬರೀ ಎರಡೇ ಕೂಗ್ಕೊಳ್ತಾ ಇರ್ತೀವಿ, ಒಂದು ಹರಿಸರ್ವೋತ್ತಮ, ಒಂದು ವಾಯುಜೀವೋತ್ತಮ. ಇನ್ನೊಂದು ಕೆಲವರು ಕೂಗೋದಿದೆ, ಅದ್ರ ಬಗ್ಗೆ ನಾ ಹೇಳ್ತಲ್ಲ. ಈಗ ವಾದಿರಾಜರು ರುಜುಗಳು ಅಂತ ಒಪ್ಪೋರೆಲ್ಲ ಏನ್ ಹೇಳ್ತಾರೆ, ವಾದಿರಾಜೋಪಿ ಜೀವೋತ್ತಮ ಅಂತ ಸೇರಿಸ್ಕೊಳ್ತಾರೆ. ಅದು ನೋಡ್ಬೋದು, ಕೆಲವು ಕಾರುಗಳ ಹಿಂದನೂ ಬರೆಸ್ಕೊಂಡಿರ್ತಾರೆ, ಅದನ್ನು ಗಮನಿಸ್ಬೋದು. ಇದಿರ್ಲಿ. ಇನ್ನೊಂದು, ನಾವು ಇನ್ನೊಬ್ರನ್ನ ಮರ್ತು ಬಿಡಿದೀವಂತೆ. ಈ ಸಾಮಾನ್ಯ ಶೈವ ಪುರಾಣ ಅಂತ ಬಂತು, ವಿಷ್ಣು ಪುರಾಣ ಅಂತ ಬಂತು. ಯಾಕೋ ಈ ವೈಷ್ಣವರಿಗೆ ಶಿವನ್ ಮೇಲೆ ಭಕ್ತಿ ಕಡಿಮೆ ಅಂತ ಅನ್ಸತ್ತೆ ಅಂತ. ನೀವು ಶ್ರೀಪಾದರಾಜರ ಕೀರ್ತನೆಯನ್ನು ಗಮನಿಸ್ಬಿಟ್ರೆ ಯಾಕೋ ಇವರು ರುದ್ರದೇವರು ಸರಿಯಾಗಿ ಕೊಟ್ಟಿದ್ದಾರೆ ಏಟು ಅಂತ ಅನ್ಸುತ್ತೆ. ಯಾಕೆ? ಮೋಹಿನಿ ಅವತಾರ ರೂಪ ದರ್ಶನ ಆಗ್ಬೇಕು ಅಂತ ಋಷಭನೇರಿದ ಆ ಒಂದು ಋಷಭವನ್ನ ಏರಿದವನು ಇವನು ಯಾರು ಅಂತ ಪ್ರಶ್ನೆ ಮಾಡ್ಕೊಂಡು ಇವನು ರುದ್ರದೇವರು ಅಂತ ಬರುತ್ತಲ್ಲಿ ಮಾತು. ರುದ್ರದೇವರು ಯಾಕೆ ಕೇಳಿದ್ರು, ಮೋಹಿನಿ ಅವತಾರ ದರ್ಶನ ಆಗ್ಬೇಕು ಸ್ವಾಮಿ, ನನಗೆ ಮೋಹಿನಿ ದರ್ಶನ ಆಗ್ಲಿಲ್ಲ ಅಂತ. ಸರಿ, ಅಷ್ಟೇ ತಾನೆ, ನೀನು ಅದನ್ನ ತಡಿಲಿಕ್ಕೆ ಆಗಲ್ಲ, ಬೇಡ ಅಂತ.
ಸರಿ ಇಲ್ಲ ಪರವಾಗಿಲ್ಲ ನಾ ದರ್ಶನ ಮಾಡೇ ಬಿಡ್ತೀನಿ ಅಂತ. ಇದು ಭಜನಾ ಮಂಡಳಿಯವ್ರಿಗೆ ವಿಶೇಷವಾಗಿ ಗೊತ್ತೇ ಇರತ್ತೆ ಆ ಕೀರ್ತನೆ, ಅದ್ರ ಅರ್ಥ ಮಾತ್ರ ಹೇಳ್ತಾ ಇದ್ದೀನಿ. ಆ ಕೀರ್ತನೆಯಲ್ಲಿ ಮುಂದೆ ಏನಾಯ್ತು, ಏನಿಲ್ಲ ಅರುಣೋದಯ ಕಾಲದಲ್ಲಿ ಬಾ, ನಿನಗೆ ನಾನ್ ದರ್ಶನ ಕೊಡ್ತೀನಿ, ಒಂದು ತೋಟಕ್ ಬರ್ಬೇಕು, ಉದ್ಯಾನವನ ಕಲ್ಲಿಗೆ ಬಾ, ನಿನಗ್ ದರ್ಶನ ಕೊಡ್ತೀನಿ ಅಂತ. ಇವನು ಅರುಣೋದಯ ಕಾಲದಲ್ಲಿ ಎದ್ದುಕೊಂಡು ಬೇಗ ಆ ತವಕ ಮೋಹಿನಿ ಅವತಾರ ನೋಡ್ಬೇಕು ಅಂತ ರುದ್ರದೇವರು ಓಡ್ ಹೋಗಿದ್ದೆ ಅಲ್ಲಿ ನೋಡ್ತಾರೆ ಆ ಮೋಹಿನಿ ಅವತಾರ. ಇವನಿಗೆ ರುದ್ರದೇವರಿಗೆ ದೇವರು ಅನ್ನೋದೇ ಮರ್ತ್ ಹೋಗ್ಬಿಡತ್ತೆ, ಯಾವ್ದೋ ಒಂದು ಸ್ತ್ರೀ ಅನ್ನೋ ತರ ವ್ಯಾಮೋಹ ಆಗ್ಬಿಡತ್ತೆ. ಈ ಕಡೆ ಪಾರ್ವತಿ ದೇವಿ ಇದ್ರು ಕೂಡ, ಪಾರ್ವತಿ ದೇವಿ ತಡಿತಾ ಇದ್ರು ಕೂಡ ಆ ಕಡೆ ಹೋಗೇ ಬಿಡ್ತಾರಂತೆ ರುದ್ರದೇವ್. ಮೋಹಿನಿ ಅವತಾರದ ಆ ವೈಭವ ಲಕ್ಷ್ಮೀ ದೇವಿಗೆ ನಾಚಿಕೆ ಆಗೋಯ್ತಂತೆ, ನನಗಿಂತ ಸುಂದರಳಾದ ಸ್ತ್ರೀ ಇವಳು ಯಾರು ಅಂತ. ಕೊನೆಗೆ ಗೊತ್ತಾಯ್ತು ಭಗವಂತನ ರೂಪ ಇಂಥದ್ದು ಅಂತ. ಇಂಥ ಮೋಹಿನಿ ಅವತಾರ ಏನಿತ್ತು, ಸೀದಾ ರುದ್ರದೇವರು ಹೋಗಿ ಇನ್ನೇನು ಸ್ಪರ್ಶ ಮಾಡಿ ಇನ್ನು ಹಿಡಿದ್ರಂತೆ ವಸ್ತ್ರನ. ಹಿಡಿಯೋ ಅಷ್ಟೊತ್ತಿಗೆ ಶಂಖಚಕ್ರ ಗದಾಧಾರಿಯಾಗಿ ಪ್ರಕಟ ಆದ್ನಂತೆ. ನಾನು ಹೇಳಿದ್ದೆ ಬೇಡ ಅಂತ, ಆದ್ರೂ ನೀನ್ ಹೀಗ್ ಮಾಡ್ದಿ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡಿ, ಇನ್ನೊಮ್ಮೆ ನಿನ್ನ ಮಾಯಾಶಕ್ತಿ ಪ್ರದರ್ಶನ ಸಾಕು ನನಗೆ, ಇಷ್ಟು ನೋಡಿದೀನಿ ಅಂತ ಆ ಮೋಹಿನಿ ಅವತಾರದ ಒಂದು ಸೊಗಸನ್ನ ಶ್ರೀಪಾದರಾಜರು ತಮ್ಮ ಕೃತಿಯಲ್ಲಿ ಹೇಳಿದ್ದುಂಟು. ಈಗ ಇಷ್ಟೆಲ್ಲ ವಿಷಯ ಯಾಕೆ ಬಂತು ಅಂದ್ರೆ, ಕೃಷ್ಣದೇವರಾಯ ಹೇಳಿದ ಮಾತೇನು, ಒಂದು ವಿಷ್ಣು ಸರ್ವೋತ್ತಮತ್ವ ನನಗೆ ವ್ಯಾಸರಾಜರ ಹೇಳ್ಕೊಟ್ಟಿದ್ದು ಅಂತ. ವಾಯು ಜೀವೋತ್ತಮತ್ವ ಸರಿ, ಇನ್ನೊಬ್ರು ಯಾರೋ ಹಾಕೊಂಡಿದ್ ನೋಡದೆ ನಾನು, ಅವ್ರು ಹಾಕೊಂಡಿದ್ದೇನು ಶಿವ ವೈಷ್ಣವೋತ್ತಮ ಅಂತ ಹಾಕೊಂಡಿದ್ರಂತೆ. ಓಹೋ, ಹಾಗಾದ್ರೆ ಮೂರನ್ನ ನೆನಪಿಸ್ಕೊಳ್ಬೇಕಂತೆ ಮಾಧ್ವರಾಗಿ, ವಿಶೇಷವಾಗಿ ಹರಿಸರ್ವೋತ್ತಮ, ವಾಯುಜೀವೋತ್ತಮ, ಶಿವ ವೈಷ್ಣವೋತ್ತಮ ಅಂತ ನೆನಪಿಸ್ಕೊಳ್ಬೇಕು ಅಂತ. ಸರಿ, ಇಷ್ಟೆಲ್ಲ ಕೃಷ್ಣದೇವರಾಯನ ಈ ಒಂದು ಘಟನೆ ಯಾಕೆ ಹೇಳಿದ್ದು ಅಂದ್ರೆ, ಇಷ್ಟು ತಾವು ದಿಗ್ವಿಜಯ ಮಾಡ್ತಾ ವ್ಯಾಸರಾಜರು ಕೃಷ್ಣದೇವರಾಯನಿಗೆ ಇಷ್ಟು ಉಪದೇಶ ಕೊಟ್ಟು ಹೋಗ್ತಾ ಇದ್ರು. ಅಲ್ಲಲ್ಲಿ ಇದ್ದ ರಾಜರುಗಳಿಗೆ ಉಪದೇಶ ಕೊಟ್ಟು ಬರ್ತಾ ಇದ್ರು. ಅವ್ರಿಗೆ ಅನ್ನಿಸ್ತು ಮುಳುಬಾಗಿಲು ಕ್ಷೇತ್ರಕ್ಕೆ ಬರೋಣ, ಇನ್ನೂ ಸ್ವಲ್ಪ ಓದೋಣ ಅಂತ. ನಾವೊಂದು 4 ವರ್ಷ ಓದ್ರೆ ಸಾಕು, ಎಲ್ಲ ಓದ್ಬಿಡಿದೀವಿ ಅಂತ ಅನ್ಕೊಂಡ್ಬಿಡ್ತೀವಿ, ಅಥವಾ 12 ವರ್ಷ ಓದ್ರೆ ಸಾಕು ಅಂತ. ಇವ್ರು ಆಗ್ಲೇ 12 ವರ್ಷ ಓದೋದನ್ನ 4 ವರ್ಷದಲ್ಲಿ ವ್ಯಾಸರಾಜರು ಮುಗಿಸಿದ್ರು. ಮುಗಿಸಿ ಎಲ್ಲ ಕಲಿತು ಇನ್ನೂ ಓದ್ಬೇಕು ಅಂತ ತಮ್ಮ ಉತ್ತುಂಗ ಮೇಲಿನ ವಿದ್ಯಾಭ್ಯಾಸ ಏನಾಗ್ಬೇಕು, ಶಿಖರ ಅಭ್ಯಾಸ, ಅದಕ್ಕೋಸ್ಕರ ಶ್ರೀಪಾದರಾಜರ ಬಳಿ ಮುಳುಬಾಗಿಲು ಕ್ಷೇತ್ರಕ್ಕೆ ಬಂದ್ರು. ಆಗ ಬಂದಾಗ ಅದರ ವರ್ಣನೆಯನ್ನ ಮಾಡ್ತಾರೆ. ದ್ವಿಪಶೈಲ ಚಿಹ್ನಂ. ದ್ವಿಪಶೈಲ ಅಂದ್ರೆ ನಾವೆಲ್ಲ ಈ ಶ್ರೀನಿವಾಸ ಕಲ್ಯಾಣ ಕೇಳ್ಬೇಕಾದ್ರೆ ಹಸ್ತಿಗಿರೀಶ ಅಂತ ಒಂದ್ ಶಬ್ದ ಕೇಳ್ತೀವಿ. ಮೊದಲಿಗೆ ಒಂದ್ ಶಬ್ದ ಬರುತ್ತೆ, ಅದು ಇಲ್ಲಿವರೆಗೂ ಇದ್ರ ಬಗ್ಗೆ ಎಲ್ಲ ಮಹಿಮೆ ಹೇಳಿದ್ರೆ ಇನ್ ಮುಂದೆ ವೆಂಕಟಾಚಲ ಮಹಾತ್ಮೆ ಹೇಳಿ ಅಂತ. ಅಲ್ಲಿ ಹಸ್ತಿಗಿರೀಶ ಅಂದ್ರೆ ಒಬ್ಬೊಬ್ರು ಒಂದೊಂದ್ ಅರ್ಥ ಹೇಳ್ತಾರೆ. ಹಸ್ತಿಗಿರೀಶ ಅಂದ್ರೆ ಒಬ್ರು ಕಾಳಹಸ್ತಿ ಅಂತ ಹೇಳ್ತಾರೆ. ವಸ್ತುತಃ ಅಲ್ಲಿ ಟಿಪ್ಪಣಿಲೆಲ್ಲ ಬರೀತಾರೆ ಹಸ್ತಿಗಿರೀಶ ಅಂದ್ರೆ ಕಂಚಿ ಕ್ಷೇತ್ರ ಅಂತ ಬರೀತಾರೆ. ಅಥವಾ ಕಂಚಿ ಕ್ಷೇತ್ರ. ಇಲ್ಲೂ ಶೈಲ ಚಿಹ್ನಂ ಅಂದ್ರೆ ದ್ವಿಪ ಅಂದ್ರೆ ಆನೆಯ ಶೈಲ ಅಂದ್ರೆ ಹಸ್ತಿಗಿರಿ ಅಂತ ಅರ್ಥ. ಹಸ್ತಿಗಿರಿ ಚಿಹ್ನೆ ಅಂದ್ರೆ ಕಂಚಿ ಕ್ಷೇತ್ರ ಏನಿದೆ ಅಲ್ಲಿ ದಿಗ್ವಿಜಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬರ್ತಾ ಎಲ್ಲ ಉದ್ಧಾರ ಮಾಡ್ಕೊಂಡು ವ್ಯಾಸತೀರ್ಥರು ಎಲ್ಲ ಉದ್ಧಾರಣ ಮಾಡ್ಕೊಂಡು ಶಿಷ್ಯರನ್ನ ಬರ್ತಾ ಇದ್ದಾರೆ. ಜೊತೆಗೆ ಬಂದು ಶ್ರೀಪಾದರಾಜರ ಹತ್ರ ಬಂದ್ರು. ಶ್ರೀಪಾದರಾಜರು ನೋಡ್ತಾರೆ, ನಮಸ್ಕಾರ ಮಾಡ್ತಾರೆ. ಮುಳುಬಾಗಿಲು ಕ್ಷೇತ್ರಕ್ಕೆ ಬಂದಾಗ ಶ್ರೀಪಾದರಾಜರು ಏನ್ ಮಾಡ್ತಾ ಇದ್ರು, ಸಾಮಾನ್ಯ ಗುರುಗಳು ಅಂತ ನೆನಪಿಸ್ಕೊಳ್ಳೋದಂದ್ರೆ ಒಂದಿಷ್ಟು ಜನ ಶಿಷ್ಯರಿಗೆ ಪಾಠ ಹೇಳ್ತಾ ಕೂತಿದ್ರು. ಈ ಸುತ್ತಲೂ ಪೂರ್ಣ ಶಿಷ್ಯರಂತೆ. ಇನ್ನು ಮಧ್ಯಕ್ಕೆ ಶ್ರೀಪಾದರಾಜರು ಆಸನದ ಮೇಲೆ ಕೂತಿದ್ದಾರೆ. ಇವ್ರು ನಮಸ್ಕಾರ ಮಾಡಿದ್ರು. ಆಗ ಶ್ರೀಪಾದರಾಜರನ್ನ ವ್ಯಾಸರಾಜರು ನೋಡಿದ್ರು. ಹೇಗಿದ್ರು ಶ್ರೀಪಾದರಾಜರು ಅಂದ್ರೆ, ಸನಕಮಿವ ಮಹರ್ಷಿಭಿಹಿ ಬ್ರಹ್ಮವಾದಿಭಿಹಿ ಅಂತೇವಾಸಿಭಿಹಿ ಉಪಾಸ್ಯಮಾನಂ. ಅಲ್ಲಿ ಸುತ್ತಲೂ ಇರೋರು ಪ್ರಶ್ನೆ ಕೇಳ್ತಾನೆ ಇದ್ರಂತೆ ನಿರಂತರವಾಗಿ. ಅದು ಹೇಗಿತ್ತು ಅಂದ್ರೆ, ಬ್ರಹ್ಮದೇವರ ಪುತ್ರ ಸನಕ ತಾನು ಮಧ್ಯಕ್ಕೆ ಕೂತು, ಸನಕರು ಸುತ್ತಲೂ ಪೂರ್ತಿ ಶಿಷ್ಯರೆಲ್ಲ ತಾವು ಪ್ರಶ್ನೆ ಕೇಳಿದಾಗ ಹೇಗೆ ಆ ಬ್ರಹ್ಮ ಸಭೆಯಲ್ಲಿ ಉತ್ತರ ಕೊಡ್ತಾ ಇದ್ರೋ, ಹಾಗೆ ಇಲ್ಲೆಲ್ಲ ಬ್ರಹ್ಮಜ್ಞಾನಿಗಳು ಕೂತಾಗಿ ಶಿಷ್ಯರು ಕೂತಿದ್ದಾರೆ. ಅಂದ್ರೆ ಶಿಷ್ಯರು ಪೆದ್ರಲ್ಲ, ಬಹಳ ಓದಿರೋ ಶಿಷ್ಯರಿಗೆಲ್ಲ ಅವರು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಕೂತಿದ್ದಾರೆ. ಅಂತ ಸಂದರ್ಭದಲ್ಲಿ ಪರಾಕಿನಂತೆ ಒಂದು ಮಾತನ್ನ ವರ್ಣಿಸೋದಿದೆ. ನಾವು ವ್ಯಾಸರಾಜರ ಪರಾಕನ್ನ ಹೇಳ್ತೀವಿ, ಜೋರಾಗಿ ಹೇಳ್ತೀವಿ. ಆದ್ರೆ ಶ್ರೀಪಾದರಾಜರ ಪರಾಕನ್ನು ಹೇಳ್ಬೇಕಲ್ಲ, ಅದಕ್ಕೊಂದು ನಿರ್ಮಾಣ ಮಾಡೋ ಅಗತ್ಯ ಏನಿಲ್ಲ. ನಿರ್ಮಾಣ ಮಾಡೆಲ್ಲ ಕೊಟ್ಬಿಟ್ಟಿದ್ದಾರೆ. ವಿಜಯೇಂದ್ರ ಯತಿಗಳು ಮಾಡಿದ್ದಾರೆ, ಮತ್ತೆ ವ್ಯಾಸರಾಜರೇ ಶ್ರೀಪಾದರಾಜಾಷ್ಟಕ ಅಂತ ಮಾಡಿದ್ದಾರೆ. ಇನ್ನು ಸೋಮನಾಥ ಕವಿ ತಾನು ವರ್ಣನೆ ಮಾಡಿದ್ದಾನೆ. ಏನ್ ವರ್ಣನೆ ಮಾಡಿದ್ದಾನೆ ಅಂದ್ರೆ, ಆ ಶಬ್ದ ಹೇಳಲಿಕ್ಕೂ ಕಷ್ಟ ನಮಗೆ ವ್ಯಾಸರಾಜರ ಪರಾಕ್ ಅಭ್ಯಾಸ ಆಗ್ಬಿಡುತ್ತೆ. ಪದವಾಕ್ಯ ಪ್ರಮಾಣ ಪಾರಾವಾರ ಪಾರೀಣ ಸರ್ವತಂತ್ರ ಸ್ವತಂತ್ರ ಅಂತ ಎಲ್ಲ ಹೇಳ್ತೀವಿ. ಶ್ರೀಪಾದರಾಜರ ಬಗ್ಗೆ ಇರೋದಿಷ್ಟು, ಪ್ರತಿ ವಿಬುಧ ವಿಟಪಿ ಪಾಟನ ಕ್ರೀಡನ ಕಠೋರ ಕುಠಾರ ಧಾರಯಮಾಣ ವಾಗ್ಗುಂಭ ಅಂತೆ ಶ್ರೀಪಾದರಾಜರ ಬಗ್ಗೆ ಹೇಳೋ ಶಬ್ದ. ಈ ಶಬ್ದಕ್ಕೆ ಅರ್ಥ ಆಗೋಷ್ಟೊತ್ತಿಗೆ ನಮ್ಗೆ ಅರ್ಧ ಗಂಟೆ ಬೇಕು. ತುಂಬಾ ಕಷ್ಟ ಇದೆ ಶಬ್ದಕ್ಕೆ. ಆದ್ರೆ ಸರಳವಾದ ಅರ್ಥ ಏನು ಇವನು ಬರೆಯೋದು ಅಂದ್ರೆ, ಪ್ರತಿ ವಿಬುಧ, ಈ ಪ್ರತಿವಾದಿಗಳು ಕಾಡಂತೆ ಅವರೆಲ್ಲ. ಈ ಕಾಡಿಗೆ ಒಂದು ಸಿಂಹ ನುಗ್ಗತ್ತೆ. ಸಿಂಹ ನುಗ್ದಾಗ ಯಾರು ಬೇಕಾದ್ರೂ ಬರ್ಲಿ, ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಒಂದು ದರ್ಪದಲ್ಲೂ ಇರತ್ತೆ ಆ ಸಿಂಹ.
ಎಲ್ಲ ಪ್ರಾಣಿಗಳನ್ನ ಸದೆ ಬಡಿದು ಮುಂದೆ ಸಿಂಹ ಹೋಗುತ್ತೆ. ಹಾಗೆ ಇವ್ರಿಗೆ ಆಟ ಅಂತೆ, ಯಾರಿಗೆ? ಶ್ರೀಪಾದರಾಜರಿಗೆ. ಇದು ಏನನ್ನ ನೆನಪಿಸತ್ತೆ ಅಂದ್ರೆ ಭೀಮಸೇನ್ ದೇವ್ರ ನೆನಪಿಸತ್ತಂತೆ. ಭೀಮಸೇನ್ ದೇವರು ಚಿಕ್ಕ ಮಗು, ಕುಂತಿದೇವಿಗೆ ಭಯ ಅಂತೆ. ಅಯ್ಯೋ ನನ್ನ ಮಗು ಆಟ ಆಡೋದೆಲ್ಲ ಹುಲಿ ಸಿಂಹದ ಜೊತೆ ಆಟ ಆಡುತ್ತಲ್ಲ, ಏನಾಗ್ಬೇಕು ಏನ್ ಕತೆ ಅಂತ. ಆದ್ರೆ ಒಂದು ವಿಶ್ವಾಸ ಇತ್ತಂತೆ, ಯಾಕಂದ್ರೆ ಚಿಕ್ಕ ಮಗು ಆಗಿದಾಗ ಎತ್ಕೊಂಡಾಗ ಸ್ವಲ್ಪ ಜಾರಿ ಹುಲಿ ಗರ್ಜನೆಗೆ ಬೀಳ್ಸದ್ಲಲ್ಲ, ಬೀಳ್ಸದ್ ಕೂಡ ಶತಶೃಂಗ ಪರ್ವತ 100 ಹೋಳಾಗೋಯ್ತು ಅಂತ ಕೇಳ್ತೀವಲ್ಲ, ಹಾಗೆ ಅದೊಂದು ವಿಶ್ವಾಸ ಇತ್ತಂತೆ, ನನ್ನ ಭೀಮನಿಗೇನು ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದೊಂದು ಆಟ ಅಂತೆ, ಸಿಂಹ ಹುಲಿ ಆನೆ ಎಲ್ಲದರ ಜೊತೆ ಆಟ ಆಡೋದಂತೆ ಭೀಮಸೇನ್ ದೇವರು. ಹಾಗೆ ಶ್ರೀಪಾದರಾಜರು ಕೂಡ ತಾವು ಆಟ ಆಡ್ತಾರಂತೆ ಒಂದು ಕಾಡಿಗೆ ಹೋಗಿ. ಯಾವ ಕಾಡು? ಪ್ರತಿವಾದಿಗಳು 1000 ಜನ ಸೇರಿರ್ಬೇಕಂತೆ. ಅವರೆಲ್ಲ ಒಂದು ಸಿಂಹ, ಒಂದು ಹುಲಿ, ಒಂದು ಆನೆ ತರ ಕಾಣಿಸ್ತಾರೆ. ಆದ್ರೆ ಅದರಲ್ಲೆಲ್ಲ ವಿಹಾರ ಮಾಡ್ಕೊಂಡು ಅವ್ರ ಜೊತೆ ಮಾತಾಡೋ ತರ ಆಟ ಆಡ್ತಾ ಇರೋರು. ಅಂಥ ವಾಗ್ಗುಂಭ, ಆ ಮಾತಿನ ಒಂದು ವೈಖರಿ ಶ್ರೀಪಾದರಾಜರದಷ್ಟಿತ್ತು. ಅಷ್ಟೇ ಅಲ್ಲ, ಇನ್ನೊಂದು ಶಬ್ದವನ್ನ ಹೇಳ್ತಾರೆ, ಹರಿದಂತರ ವಿಸರ್ಪಿ ಯಶಃ ಕಾಶವನ ಪ್ರವರ್ತಿತ ಶಾಶ್ವತ ಶರತ್ ಸಮಯ ಅವತಾರ ಅಂತ ಅವ್ರ ಬಗ್ಗೆ ಹೇಳೋ ಮಾತು. ಇದಕ್ಕೆ ಅರ್ಥ ಇಷ್ಟು, ಈಗ ಮಳೆಗಾಲ ಬಂತು, ಮಳೆಗಾಲ ಮುಕ್ತಾಯ ಆಯ್ತು, ಶರತ್ ಋತು ಬಂತು. ಶರತ್ ಋತು ಬಂದಾಗ ನೀರೆಲ್ಲ ತಿಳಿಯಾಗಿದೆ, ಮತ್ತೆ ಹುಲ್ಲೆಲ್ಲ ಚೆನ್ನಾಗಿ ಬೆಳ್ಕೊಂಡಿದೆ. ಶ್ರೀಪಾದರಾಜರ ಕೀರ್ತಿ ಹೇಗಿತ್ತು ಅಂದ್ರೆ, ಇವ್ರು ಶ್ರೀಪಾದರಾಜರು ಶರತ್ಕಾಲದ ತರ ಅಂತೆ, ಅವರ ಕೀರ್ತಿ ಹುಲ್ಲಿನ ತರ ಅಂತೆ. ಶರತ್ಕಾಲ ಬಂದಾಗ ಏನ್ ಬರುತ್ತೆ, ಹುಲ್ಲೆಲ್ಲ ಚೆನ್ನಾಗಿ ಬೆಳೆದಿರತ್ತೆ. ಇವರ ಕೀರ್ತಿ ಯಾವಾಗ್ಲೂ ಬೆಳೆದಿರತ್ತಂತೆ. ಎಷ್ಟು ದಿಕ್ಕುಗಳಿಗೆ ಹರಡಿದೆ ಅಂದ್ರೆ, ಇಲ್ಲಿವರೆಗೂ ನಾವು ಶ್ರೀಪಾದರಾಜರ ನೆನಪಿಸ್ಕೊಳ್ತಾ ಇದೀವಿ. ಆ ಹುಲ್ಲು ಒಂದು ದಿವಸ ಒಣಗೋಗ್ಬೋದಂತೆ, ಯಾಕಂದ್ರೆ ಮತ್ತೆ ತಾಪ ಬಂದಾಗ ಒಣಗೋಗ್ಬಿಡುತ್ತೆ. ಆದ್ರೆ ಶ್ರೀಪಾದರಾಜರ ಕೀರ್ತಿ ಅನ್ನೋ ಹುಲ್ಲು ಅದು ಎಂದಿಗೂ ಕೂಡ ಒಣಗೋದೇ ಇಲ್ಲ. ಯಾಕೆ? ಇವ್ರು ಯಾವಾಗಲೂ ಶರತ್ಕಾಲ ತರ ಚೆನ್ನಾಗಿ ಶೋಭಾಯಮಾನವಾಗಿ ಅವರ ಕೀರ್ತಿ ಎಲ್ಲ ಕಡೆ ಹರಡಿದೆ. ಇದು ಎರಡನೇ ಅವರ ಪರಾಕಿನ ಒಂದು ಅರ್ಥ. ಮೂರನೇದು ನಿಕ್ಷೇಪ ಭಾಜನಮಿವ ಮಧ್ವ ಮುನಿ ರಹಸ್ಯಸ್ಯ ಅಂತ ಒಂದು ಮಾತು ಹೇಳ್ತಾರೆ. ತುಂಬಾ ತೂಕದ ಮಾತು ಈ ಶಬ್ದ. ಅದು ವ್ಯಾಸರಾಜರು ಯಾಕೆ ಶ್ರೀಪಾದರಾಜರ ಬಳಿನೇ ಬಂದ್ರು, ಬ್ರಹ್ಮಣ್ಯ ತೀರ್ಥರ ಹತ್ರ ಕಲಿಬೋದಿತ್ತಲ್ಲ ಅಂತ ಒಂದು ಪ್ರಶ್ನೆ. ಅದಕ್ಕೆ ಕೆಲವರು, ಇಲ್ಲ ಬ್ರಹ್ಮಣ್ಯ ತೀರ್ಥರು ಶ್ರೀಪಾದರಾಜರಷ್ಟು ಓದಿರ್ಲಿಲ್ಲ, ಅದಕ್ಕೆ ಅಲ್ಲಿ ಹೋಗಿ ಕಲೀಲಿಲ್ಲ ಅಂತ ಕೆಲವರು ಅರ್ಥ ಮಾಡ್ಕೊಳ್ಳೋದಿದೆ. ಅಯ್ಯೋ ಎಂಥ ಮೂರ್ಖತನ! ಬ್ರಹ್ಮಣ್ಯ ತೀರ್ಥರು ಎಂಥ ದೊಡ್ಡ ಜ್ಞಾನಿಗಳು, ಅದು ಅವರ ಗ್ರಂಥ ನಮಗೆ ಸಿಗ್ಲಿಲ್ಲ. ಅವರು ಒಂದು ಟಿಪ್ಪಣಿ ಗ್ರಂಥಗಳೆಲ್ಲ ಬರೆದಿದ್ದಾರೆ, ಆದ್ರೆ ನಮ್ಮ ಅದೃಷ್ಟ ಇಲ್ಲ, ಆದ್ರಿಂದ ಅದು ಸಿಕ್ಕಿಲ್ಲ. ಆದ್ರೆ ಶ್ರೀಪಾದರಾಜರ ಗ್ರಂಥ ಹಾಗೆ ಸಿಕ್ಕಿದ್ಯಾ? ಅದು ಕೂಡ ಯಾಕೋ ನಮಗೆ ಈ ವಾಗ್ವಜ್ರ ಅನ್ನೋ ಗ್ರಂಥ ಏನಿದೆ, ಆ ವಾಗ್ವಜ್ರ ಗ್ರಂಥ ಅದು ಕೂಡ ಸಿಕ್ಕಿದೆ, ಆದ್ರೆ ಸರಿಯಾಗಿ ನಮಗೆ ಆ ಭಾಗಗಳು ಇನ್ನೂ ಕೂಡ ಸಿಕ್ಕಿಲ್ಲ. ಬರೀ ಒಂದು ಮಂಗಳ ಶ್ಲೋಕ ಸಿಗತ್ತೆ, ಇಷ್ಟು. ಅಂತೂ ಶ್ರೀಪಾದರಾಜರ ಗ್ರಂಥ ಆಗ್ಲಿ ಬ್ರಹ್ಮಣ್ಯ ತೀರ್ಥರ ಗ್ರಂಥ ಆಗ್ಲಿ ಸಿಗ್ತಾ ಇಲ್ಲ. ಆದ್ರೆ ಇವರಿಬ್ರು ಶಿಷ್ಯರ ಕೀರ್ತಿ ಬರ್ಲಿ ಅಂತ ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ವ್ಯಾಸರಾಜರ ಗ್ರಂಥ ಅಂತೂ 3 ಸಿಗ್ತಾ ಇದೆ ನಮಗೆ. ಅದನ್ನ ಓದ್ ನೀವು ಜೀರ್ಣಿಸ್ಕೊಳ್ಳಿ, ಆಮೇಲೆ ನಮ್ ಗ್ರಂಥಕ್ಕೆ ಬನ್ನಿ ಅನ್ನೋ ತರ ಇದೆ. ಅಂತೂ ಬ್ರಹ್ಮಣ್ಯ ತೀರ್ಥರ ಹತ್ರ ಓದ್ಲಿಕ್ಕೆ ಹೋಗ್ಲಿಲ್ಲ ವಸ್ತುತಃ ವ್ಯಾಸರಾಜರು, ಶ್ರೀಪಾದರಾಜರ ಬಳಿನೇ ಬಂದ್ರು. ಯಾಕೆ ಬಂದ್ರು ಅಂತ ಒಂದು ಪ್ರಶ್ನೆ. ಇದಕ್ಕೆ ಉತ್ತರ, ಬ್ರಹ್ಮಣ್ಯ ತೀರ್ಥರು ಯಾಕೆ ಕಳಿಸಿದ್ರು ಅಂದ್ರೆ, ಅದು ಇಬ್ಬರು ಅವತಾರ ನೆನಪಿಸ್ಕೊಳ್ಬೇಕಂತೆ. ಅದಕ್ಕೊಂದು ಕಾರಣ ಕೊಡ್ತಾರೆ. ವ್ಯಾಸರಾಜರ ಈ ಅವತಾರ ಯಾರು ಮೂಲ? ಪ್ರಹ್ಲಾದರಾಜರು ನಾವು ಹೇಳ್ತೀವಿ. ಪ್ರಹ್ಲಾದನಿಗೆ ಗುರುಗಳು ಯಾರು? ಅದು ನಾರದರು ಪ್ರಹ್ಲಾದರಾಜನಿಗೆ ಗುರುಗಳು. ಸರಿ, ಈ ಕಡೆ ಶ್ರೀಪಾದರಾಜರು ಯಾರ ಅಂಶ? ಧ್ರುವನ ಅಂಶ ಶ್ರೀಪಾದರಾಜರು. ಹಾಗಾದ್ರೆ ಧ್ರುವನ ಗುರುಗಳು ಯಾರು? ಧ್ರುವನ ಗುರುಗಳು ಕೂಡ ನಾರದರೇ. ಅವನ್ ತಪಸ್ಸಿಗೆ ಹೋದಾಗ ಬೇಡ ಬೇಡ ಅಂತ ತಡೆದವರು ಅದೇ ನಾರದರು, ಆಮೇಲೆ ಉದ್ಧಾರ ಮಾಡಿದವರು ಅದೇ ನಾರದರು. ಆ ಓಂ ನಮೋ ಭಗವತೆ ವಾಸುದೇವಾಯ ಓಂ ಅಂತ ಅವ್ರು ಉಪದೇಶ ಕೊಟ್ಟು ಉದ್ಧಾರ ಮಾಡಿದ್ರು. ಹಾಗಾದ್ರೆ ನಾರದರೇ ಗುರುಗಳು ಇವರಿಬ್ಬರಿಗೆ. ಯಾರಿಗೆ? ಧ್ರುವನಿಗೆ ಮತ್ತೆ ಪ್ರಹ್ಲಾದನಿಗೆ. ಅದೇ ಅವತಾರ ಯಾರು? ಈ ಒಂದು ವ್ಯಾಸರಾಜರು, ಮತ್ತೊಂದು ಶ್ರೀಪಾದರಾಜರು. ಒಂದ್ ಕಡೆ ಧ್ರುವ, ಇನ್ನೊಂದ್ ಕಡೆ ಪ್ರಹ್ಲಾದ. ಮತ್ತೆ ಇಬ್ರು ಕೂಡ ರಾಜವೈಭವ ಅನುಭವಿಸಿದವರು. ಹಿರಣ್ಯಕಶಿಪುವಿನ ಮಗ ರಾಜವೈಭವ ಪ್ರಹ್ಲಾದ ರಾಜ ಅನುಭವಿಸಿದ್ದಾನೆ. ಉತ್ತಾನಪಾದನ ಮಗ ಧ್ರುವ, ತಾನು ಕೂಡ ರಾಜವೈಭವ ಅನುಭವಿಸಿದ್ದಾನೆ. ಅದು ಗುರುಗಳ ಹತ್ರ ಕಲ್ತಿದ್ದು ಧ್ರುವ ಕಲ್ತಿದ್ದ. ಹಾಗಾಗಿ ಅದರ ವಿತರಣೆ ಇಲ್ಲಿ ಪ್ರಹ್ಲಾದನಿಗಾಗ್ಲಿ ಅಂತ ಬ್ರಹ್ಮಣ್ಯ ತೀರ್ಥರೇ ಬಿಟ್ರಂತೆ. ಇದು ಅವರ ಮಾನಸಿಕ ಆಂತರ್ಯ ಅಂತ. ಈ ದೃಷ್ಟಿಯಲ್ಲಿ ಬ್ರಹ್ಮಣ್ಯ ತೀರ್ಥರು ತಾವು ಕಳಿಸಿದ್ದು. ಇಲ್ಲ ಅಂದ್ರೆ ಅವರ ವ್ಯಕ್ತಿತ್ವ ತುಂಬಾ ದೊಡ್ಡದು. ಯಾಕೆ? ಅವರು ಸೂರ್ಯಾಂಶ ಸಂಭೂತ ಅಂದ್ರೆ ಎಂಥ ಕಕ್ಷೆಯಲ್ಲಿ ಬರೋರು. ಆದ್ರಿಂದ ಶ್ರೀಪಾದರಾಜರ ಬಳಿ ವ್ಯಾಸರ ತೀರ್ಥರು ಬಂದಿದ್ದು ಓದ್ಲಿಕ್ಕೆ ಅಂತ. ಮತ್ತೆ ಇದು ಶ್ರೀಪಾದರಾಜರ ವಿದ್ಯೆ ಹೇಗಿತ್ತು ಅಂತ ವರ್ಣಿಸ್ತಾ ಮಧ್ವ ಮುನಿ ರಹಸ್ಯ. ಈಗೆಲ್ಲ ಸರ್ವಮೂಲ ಗ್ರಂಥಗಳ ರಹಸ್ಯ, ಸರ್ವಮೂಲ ಗ್ರಂಥಗಳ ಸಾರ ಅಂತ ಪುಸ್ತಕಗಳನ್ನು ಪ್ರಿಂಟ್ ಆಗಿರೋದು ನೋಡ್ತೀವಿ. ಅದೇನ್ ಸಾರ ಇರುತ್ತೆ ಹೇಳಿ? ಆ ಸಾರವನ್ನು ತೆಗೆದ್ರು ಅದೇ ಇರತ್ತಷ್ಟೇ, ಸರಳವಾಗಿ ಅಷ್ಟೇ, ಸುಮ್ಮನೆ ಹಾಗೆ ಇರುತ್ತೆ ಅಲ್ಲಲ್ಲಿ ಇದ್ದದ್ದನ್ನೇ. ಆದ್ರೆ ಮಧ್ವಮುನಿ ರಹಸ್ಯ ಎಲ್ಲಿ ಕಾಣುತ್ತೆ ಅಂದ್ರೆ ಅದು ಶ್ರೀಪಾದರಾಜರ ತಲೆಯಲ್ಲಿತ್ತಂತೆ. ಮಧ್ವಮುನಿ ರಹಸ್ಯ ಅದು ಸರ್ವಮೂಲ ಗ್ರಂಥಗಳ ರಹಸ್ಯ ಯಾರು ಇಟ್ಕೊಂಡಿದ್ದಾರೆ ಅಂತ ವ್ಯಾಸರಾಜರು ಹುಡುಕದ್ರಂತ. ಆ ಕಾಲದಲ್ಲಿ ಅವ್ರಿಗೆ ಗೊತ್ತಾಯ್ತು
ಅದು ನಾವೆಲ್ಲ ನಮ್ಮ ಈ ರತ್ನ ಆಭರಣಗಳು ನಮ್ಮ ಮನೆಯಲ್ಲಿರುವಂತ ಬಂಗಾರ ಅದು ಇದು ಎಲ್ಲ ಇದ್ರೆ ನಾವೆಲ್ಲ ಒಂದ್ ಕಡೆ ಚೆನ್ನಾಗಿ ರಕ್ಷಣೆ ಮಾಡಿಡ್ತೀವಿ, ಒಂದೇ ಕಡೆ ಜೋಪಾನವಾಗಿ. ಹಾಗೆ ಮಧ್ವಾಚಾರ್ಯರ ಗ್ರಂಥಗಳ ರಹಸ್ಯ ಒಂದ್ ಕಡೆ ಇಡಬೇಕಾಗಿ ಬಂತಂತೆ. ಎಲ್ಲಿ ಇಡೋಣ ಅಂತ ಯೋಚನೆ ಮಾಡಿ ಕೊನೆಗೆ ಶ್ರೀಪಾದರಾಜರ ತಲೆಯಲ್ಲಿ ಇಟ್ಬಿಟ್ರೆ ಸೇಫ್ ಆಗಿರುತ್ತೆ ಅಂತ. ಹಾಗಾಗಿ ಶ್ರೀಪಾದರಾಜರ ತಲೆಯಲ್ಲಿ ಅದು ಸೇಫ್ ಆಗಿ ಇಟ್ಟಿದಾರಂತೆ. ಅದು ಗೊತ್ತಾಯ್ತು ವ್ಯಾಸರಾಜರಿಗೆ. ಹಾಗಾದ್ರೆ ಈ ನಿಧಿನ ನಾನು ಬಂದು ತೆಗೆದು ಇಲ್ಲಿ ತಗೊಳ್ಬೇಕು ಅಂತ. ಅದನ್ನ ಇಲ್ಲಿ ಸೋಮನಾಥ ಕವಿ ಹೇಳ್ತಾನೆ, ನಿಕ್ಷೇಪ ಭಾಜನವಿವ ಮಧ್ವ ಮುನಿ ರಹಸ್ಯಸ್ಯ. ಮಧ್ವಾಚಾರ್ಯರ ರಹಸ್ಯ ವಿಷಯ ಈ ಶ್ರೀಪಾದರಾಜರ ತಲೆಯಲ್ಲಿದೆ, ಹಾಗಾಗಿ ಇಲ್ಲಿ ತಗೊಳ್ಳೋಣ ಅಂತ. ನಾವು ಇಷ್ಟು ದಿವಸ ನಾವು ಅವರ ಕೃತಿಗಳ ಚಿಂತನೆ ನೋಡಿದೀವಿ, ಎಂತ ಅದ್ಭುತ. ಪಾಮರರಿಗೂ ಅರ್ಥ ಆಗತ್ತೆ, ಪಂಡಿತರಿಗೂ ಕಷ್ಟ ಆಗತ್ತೆ. ಅವರ ವಾಗ್ವಜ್ರ ಗ್ರಂಥ ನೋಡಿದಾಗ ಗೊತ್ತಾಗತ್ತೆ. ಸರಿ, ಇದಾದ್ಮೇಲೆ ಮುಂದಕ್ಕೆ ಹೋಗ್ತಾರೆ. ಮುಂದೆ ಏನು? ಧೈರ್ಯಸ್ಯ ಸಾಕ್ಷಾತ್ಕಾರಮೇವ. ಒಂದು ಧೀರತನ ನೋಡ್ಬೇಕು ಅಂದ್ರೆ ಅದು ಶ್ರೀಪಾದರಾಜರು ನೋಡ್ಬೇಕಂತೆ. ಯಾಕೆ ಅಂದ್ರೆ ಅವರು ವಾದಕ್ಕೆ ಹೋಗ್ಬೇಕಾದ್ರೆ ಒಂದು ಪಣ ಅವ್ರದ್ದು, ನೀವು ನನಗೆ ಶರಣಾಗತರಾಗ್ಬೇಕು, ಇಲ್ಲ ಅಂದ್ರೆ ನಾನು ಗಂಗಾಪಾಲಾಗ್ತೀನಿ ಅಂತ. ಎಂಥ ಮಾತು! ಈ ಮಾತಾಡ್ಲಿಕ್ಕೂ ಒಂದು ಧೈರ್ಯ ಬೇಕು. ಆ ಧೈರ್ಯಕ್ಕೆ ಸಾಕ್ಷಾತ್ಕಾರ ಅಂದ್ರೆ ಅದು ಶ್ರೀಪಾದರಾಜರು. ಯಾರು ವಿಷ್ಣು ಸರ್ವೋತ್ತಮತ್ವ ಅಲ್ಲಗಳಿದ್ರೆ ಮೊದಲಲ್ಲಿ ಹಾಜರು. ಹೌದಾ? ಹಾಗಾದ್ರೆ ವಾದ ಮಾಡಿ. ಇಲ್ಲ, ನೀವು ಗಂಗಾಪಾಲಾಗಿಂತ ಪಾಪ ಅವ್ರಿಗೆ ಹೇಳಲಿಲ್ಲ, ನಾನು ಆಗ್ತೀನಿ, ಆದ್ರೆ ನೀವಾಗ್ಬೇಕಾದ್ರೆ ಸನ್ಯಾಸ ದೀಕ್ಷೆಯನ್ನು ವಹಿಸಿ, ಇಲ್ಲ ಶಿಷ್ಯರಾಗಿ ವಿಷ್ಣು ಸರ್ವೋತ್ತಮತ್ವ ವಹಿಸಿ. ಅಂದ್ರೆ ಪ್ರತಿವಾದಿಗಳ ಮೇಲೆ ಕಾರುಣ್ಯ. ಯಾಕೆಂದ್ರೆ ಇವ್ರಿಗೇನಾಗ್ಬೇಕಾಗಿದೆ, ಅವರು ಹೇಳ್ಕೊಡೋದು ಹೇಳ್ಕೊಳ್ಳಿ, ಅವ್ರು ಉದ್ಧಾರ ಆಗ್ತಾರೋ ಬಿಡ್ತಾರೋ, ಬೇಕಾಗಿಲ್ಲ. ಹಾಗಂತ ಅವರ ವ್ಯಕ್ತಿತ್ವ ಅಲ್ಲ. ಹೋಗಿ ಅವ್ರನ್ನ ಉದ್ಧಾರ ಮಾಡಿ ಶ್ರೀಪಾದರಾಜರು ಮುಂದೆ ಹೋಗ್ತಾ ಇದ್ರು. ಇನ್ನು ಅಷ್ಟಾದ್ಮೇಲೆ ಅವ್ರಿಗೆ ಬಿರುದಾವಲಿ ಕೊಡ್ಬೇಕು. ಈಗೆಲ್ಲ ನಾವು ಬಿರುದಾವಲಿಗಳನ್ನು ಕೊಡೋದಿದೆ, ಇವರಿಗೆ ಪಂಡಿತ ಕೇಸರಿ, ಇನ್ನೊಬ್ರಿಗೆ ಇನ್ನೊಂದು ಅಂತ. ಶ್ರೀಪಾದರಾಜರಿಗೆ ಏನ್ ಬಿರುದು ಕೊಡೋದು? ಅವ್ರಿಗೆ ಬಿರುದು ಕೊಡೋದೆಲ್ಲ ಅಲ್ಲ, ಅವರಿಂದ ಗುಣಗಳಿಗೆ ಬಿರುದು ಬರುತ್ತಂತೆ. ಅಂಥ ದೊಡ್ಡ ವ್ಯಕ್ತಿತ್ವ. ಬಿರುದ ಪದ್ಯಮಿವ ಸದ್ಗುಣ ಗ್ರಾಮಸ್ಯ. ಎಲ್ಲ ಒಳ್ಳೆ ಗುಣಗಳು ಸೇರ್ಕೊಂಡು ಅವರ ಮೂರ್ತಿಯಲ್ಲಿ ಸೇರ್ಕೊಂಡ್ಬಿಡಿದೆಯಂತೆ. ಇನ್ನೇನ್ ಬಿರುದು ಕೊಡೋದು? ಅವ್ರು ನೋಡಿದ್ರೆ ಪ್ರಶಸ್ತಿ ಪತ್ರ ನೋಡ್ದಾಗ ಆಗತ್ತಂತೆ. ಅವ್ರಿಗೆ ಪ್ರಶಸ್ತಿ ಪತ್ರ ಅಲ್ಲ, ಅವ್ರು ನೋಡಿದ್ರೆ ಪ್ರಶಸ್ತಿ ಪತ್ರ ತರ ಇದ್ದಾರೆ. ಇನ್ನು ಅವರ ಗಾಂಭೀರ್ಯ ಹೇಗಿತ್ತು ಅಂದ್ರೆ, ಈ ಆನೆಗಳನ್ನ ಈ ಅಂಕುಶದಿಂದ ನಿಯಂತ್ರಣ ಮಾಡ್ತಾರೆ ಆ ಮಾವುತ. ಹಾಗೆ ಈ ಶ್ರೀಪಾದರಾಜರು ತಮ್ಮ ಗಾಂಭೀರ್ಯವನ್ನ ನಿಯಂತ್ರಣ ಮಾಡ್ಕೊಂಡಿದ್ರಂತ ಅಂಕುಶದಂತೆ. ಅಂಥ ಗಾಂಭೀರ್ಯ. ಅದು ಮಧ್ವಾಚಾರ್ಯರ ಬಳಿ ಗಾಂಭೀರ್ಯ ನೋಡ್ತಾ ಇದ್ವಿ, ಅದು ಬಿಟ್ರೆ ಶ್ರೀಪಾದರಾಜರ ಗಾಂಭೀರ್ಯ ತುಂಬಾ ಅದ್ಭುತ ಅಂತೆ. ಅಷ್ಟು ಗಾಂಭೀರ್ಯ ಇರೋ ಶ್ರೀಪಾದರಾಜರು ಹೇಗಿರ್ಬೇಕು? ಈಗೆಲ್ಲ ನಾವು ಕೆಲವ್ರು ನೋಡ್ತೀವಿ, ಏನು ನೀವ್ ಏನೇ ಮಾತಾಡಿದ್ರು ಅವ್ರು ಒಂದೇ ತರ ಇರ್ತಾರೆ, ಅವರ ವ್ಯಕ್ತಿತ್ವ ಆಚೆ ಈಚೆ ಬದಲಾಗಲ್ಲ. ಅಂದ್ರೇನು? ಕಲ್ಗುಂಡು ತರ ಕೂತಿರ್ತಾರೆ, ಚೌರು ಆಚೆ ಈಚೆ, ನಗುಮುಖ ಇಲ್ಲ, ಅಳುಮುಖ ಇಲ್ಲ. ಇವ್ರು ಏನ್ ಅನ್ಕೊಳ್ತಾ ಇದಾರೆ ಅಂತ ಮುಂದಿರೋರು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ, ಹಾಗೆ ಗಟ್ಟಿಯಾಗಿ ಕೂತಿರ್ತಾರೆ. ಇದೊಂದು ಗಾಂಭೀರ್ಯ ಅಲ್ಲ, ಅವ್ರ ಸ್ವಭಾವ ಇರುತ್ತೆ. ಆದ್ರೆ ಶ್ರೀಪಾದರಾಜರು ಗಾಂಭೀರ್ಯ ಎಷ್ಟಿತ್ತು ಅಂದ್ರೆ, ಮಾತು ತುಂಬಾ ಹಗುರವಾದ ಮಾತು, ಅಷ್ಟೆಲ್ಲ ಕಠಿಣವಾದ ಮಾತು. ಯಾರಿಗೇನ್ ಅರ್ಥ ಆಗ್ಬೇಕೋ ಅದು ಅರ್ಥ ಆಗತ್ತೆ, ಅರ್ಥ ಆಗದೆಲ್ಲ ಅರ್ಥ ಆಗೋದೇ ಇಲ್ಲ ಅಂತ ಗಂಭೀರವಾದ ಮಾತು. ಇಂಥವ್ರು ಅವ್ರ ಮೈ ರೋಮಾಂಚನ ಆಗ್ತಾ ಇದೆ ಅಂತ. ಒಂದು ಸಂದರ್ಭ ರೋಮಾಂಚನ ಆಗ್ತಾ ಇದೆ, ತಡಿಲಿಕ್ಕೆ ಆಗ್ತಾ ಇಲ್ಲ, ನಗುಮುಖ ಮಂದಹಾಸ ಬೀರ್ತಾ ಇದಾರಂತೆ ಶ್ರೀಪಾದರಾಜರು. ಅದ್ ಯಾವಾಗ ಅಂತ, ಇವರು ಅಷ್ಟು ಗಂಭೀರರಾದ ಶ್ರೀಪಾದರಾಜರು ನಗುಮುಖ ಬೀರ್ತಾ ರೋಮಾಂಚನ ಆಗ್ತಾ ಒಂದ್ ನಿಮಿಷ ಆಚೆ ಈಚೆ ನಗ್ತಾ ಇದ್ದಾರೆ, ತಡಿಲಿಕ್ಕೆ ಆಗ್ತಾ ಇಲ್ಲ. ಕೂತವ್ರು ಹಾಗೆ ಹೀಗೆ ಮಾಡ್ತಾ ಇದಾರಂತೆ. ಶಿಷ್ಯರಿಗೆಲ್ಲ ಆಶ್ಚರ್ಯ, ಇದೇನ್ ಗುರುಗಳು ಯಾವತ್ತೂ ಮಾಡದೇ ಇರೋರು ಇವತ್ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ. ಅದ್ ಯಾಕೆ ಅಂದ್ರೆ ಅವರ ಕಿವಿಗೆ ಒಂದು ಸುದ್ದಿ ಬಿತ್ತಂತೆ. ಏನ್ ಸುದ್ದಿ ಬಿತ್ತು? ಸಕೃದ ಆಕರ್ಣಿತ ನಿಜ ಆಗಮನ ಪ್ರಸಂಗ ಪುಲಕಿತ ಮಾನಸಂ. ಅಲ್ಲಿ ವ್ಯಾಸರಾಜರು ನೋಡ್ಲಿಕ್ ಬರ್ತಾ ಇದ್ದಾರೆ ಅಂತ ಸುದ್ದಿ ಬಂತಂತೆ ಶ್ರೀಪಾದರಾಜರಿಗೆ. ಅದು ಅವ್ರಿಗೆ ತಡಿಲಿಕ್ಕೆ ಆಗ್ತಾ ಇಲ್ಲ. ವ್ಯಾಸರಾಜರು ಬರ್ತಾ ಇದ್ದಾರೆ, ಅದು ಶಿಷ್ಯರಾಗಿ ಬರ್ತಾರೆ ಅಂತ ಗೊತ್ತು, ಪಾಠ ಕಲಿಲಿಕ್ಕೆ ಅಂತ. ಆದ್ರೆ ಆ ವ್ಯಾಸರಾಜರು ನೋಡ್ಬೇಕು ಅನ್ನೋ ತವಕ, ಗುರುಗಳಿಗೆ ಶಿಷ್ಯನ ನೋಡ್ಬೇಕು ಅನ್ನೋ ತವಕ, ಅದರಿಂದ ಅವರ ಮುಖದಲ್ಲಿ ನಗು ಮುಖ, ಆಚೆ ಈಚೆ ರೋಮಾಂಚನ, ಆಚೆ ಈಚೆ ಹೀಗೆ ಮಾಡ್ತಾ ಇದಾರಂತೆ. ಇದೆಲ್ಲ ಹೇಗೆ ಅಂದ್ರೆ ಒಂದು ಪ್ರಸಂಗ ಹೇಳ್ತಾನೆ ಸೋಮನಾಥ ಕವಿನೇ. ಅದು ನಮ್ಗೆ ಹೇಗಿರ್ಬೇಕು ಅಂದ್ರೆ, ಒಬ್ಬ ರಾಜನ ಭಾವನೆ ಹೇಗಿರುತ್ತೆ ನಾವೆಲ್ಲ ನೋಡಿ ಕಲ್ತ್ಕೊಳ್ಬೇಕಂತೆ ಅವನು ಹೇಳೋ ಪ್ರಕಾರ. ಅದೇನು? ಈ ಗುರುಗಳ ಬಗ್ಗೆ ಇವಾಗ ನಿದ್ರೆ ಹೊಡೆದಾಗ ಅದು ಸ್ವಲ್ಪ ದೃಷ್ಟಾಂತ ಕೊಡ್ಬೇಕಾದ್ರೆ ಚೂರು ನೀಚ ಅನ್ನಿಸ್ಬೋದು, ಆದ್ರೆ ಅದು ಒಳ್ಳೆ ದೃಷ್ಟಾಂತನೇ ನಮ್ಮ ಲೆಕ್ಕದಲ್ಲಿ. ಅಂದ್ರೆ ಅಷ್ಟು ಮುಳುಗಿರ್ಬೇಕು ಅಂತ. ಅದು ವ್ಯಾಸರಾಜರ ಬಗ್ಗೆ, ಶ್ರೀಪಾದರಾಜರ ಬಗ್ಗೆ, ಇಂಥ ದೊಡ್ಡ ದೊಡ್ಡ ಗುರುಗಳ ಬಗ್ಗೆ ಹೇಗಿರ್ಬೇಕು ಅಂದ್ರೆ, ನಮಗೆ ಕನಸು ಬೀಳತ್ತೆ. ಕನಸು ಬಿದ್ದಾಗ ಅವ್ರು ಕಾಣ್ಬೇಕಂತೆ, ಅಷ್ಟು ನೀವು ಅವರಲ್ಲಿ ಮುಳುಗಿರ್ಬೇಕಂತೆ. ನಮಗೆ ಕನಸು ಬರೋದೆಲ್ಲ ಏನೋ ಯಾರಿಗೋ ದೆವ್ವ ಕಾಣುತ್ತೆ, ಇನ್ನೊಂದು ಕಾಣುತ್ತೆ, ಆಗ ನೀವೇನೇ ನೋಡಿರ್ತೀರಿ, ಏನೇನ್ ಭಾವಿಸಿರ್ತೀರಿ, ಬರೀ ಇಂಥದ್ದೇ ಬರುತ್ತೆ ಅಂತಂದ್ರೆ ನಾವು ನಮ್ಮ ಮನಸ್ಸು ಸರಿಯಾಗಿ ಎಲ್ಲೋ ಮುಟ್ಟಿಲ್ಲ ಅಂತ ಅರ್ಥ. ಆದ್ರೆ ಅವನು ಹೇಳ್ತಾನೆ, ಒಬ್ಬ ಕನಸು ಬಿತ್ತು, ಈ ಕನಸು ಬಿತ್ತು, ಆಮೇಲೆ ನಿದ್ರೆಗೆ ಜಾರದ, ಆಮೇಲೆ ನಿದ್ರೆಯಲ್ಲಿ ಮಾತಾಡೋ ಕೆಲವ್ರ ಅಭ್ಯಾಸ ಇರುತ್ತೆ. ಆ ನಿದ್ರೆಯಲ್ಲಿ ಮಾತಾಡ್ಬೇಕಾದ್ರೆ ನಿಮ್ಮ ಮಾತು ವ್ಯಾಸರಾಜರ ಬಗ್ಗೆನೋ ಶ್ರೀಪಾದರಾಜರ ಬಗ್ಗೆನೋ ಬಂದ್ರೆ ಆಗ ನಿಮ್ ನಿಜವಾಗಿ ನಿಮ್ಮ ಜೀವನ ಸಾರ್ಥಕ ಅಂತ. ಅಂದ್ರೆ ಕನವರಿಸೋದಿದ್ರು ನೀವು ಇವ್ರ ಬಗ್ಗೆ ಕನವರಿಸಿ, ಅಂದ್ರೆ ಎಷ್ಟು ಮುಳುಗ್ಬೇಕು ಅಂತ.
ಇಲ್ಲಾಂದ್ರೆ ನಿಮ್ ಜನ್ಮ ವ್ಯರ್ಥ ಅಂತ ಸೋಮನಾಥ ಕವಿ ಹೇಳ್ತಾನೆ, ನಮ್ಗೆ ಪಾಠ ಹೇಳ್ಕೊಡ್ತಾನೆ, ತಪ್ಪು ನೀವು ಹಾಗೆ ಮಾಡೋದು ಅಂತ. ಅಷ್ಟೇ ಅಲ್ಲ, ಆ ಜೊಲ್ಲು ಬರತ್ತಲ್ಲ, ಅವ್ರು ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾನೆ, ಅದಕ್ಕೆ ಬೇಡ ಅಂತ ಇದ್ದಿದ್ದು. ಅವ್ರ ಜೊಲ್ಲು ಬರತ್ತಲ್ಲ, ಜೊಲ್ಲು ಬಂದಾಗೆ ನಿಮ್ಮ ಬಾಯಿಂದ ಯಾವಾಗ್ಲೂ ಬರ್ತಾ ಇರ್ಬೇಕಂತೆ ಗುರುಗಳ ಬಗ್ಗೆ ಅಂತ ಒಂದು ದೃಷ್ಟಾಂತ ಕೊಡ್ತಾನೆ. ಅಂದ್ರೆ ಅಭಿಪ್ರಾಯ ನಿಮ್ಮ ದೇಹಕ್ಕೆ ಅಂಟುಕೊಂಡ್ ಬಿಟ್ಟಿರ್ಬೇಕು, ನಿಮ್ಮ ಒಳಗಡೆ ಆ ಸತ್ವ ತುಂಬಿಕೊಂಡಿರ್ಬೇಕು ಅಂತ ಈ ಅಭಿಪ್ರಾಯದಲ್ಲಿ ಅಲ್ಲಿ ವರ್ಣನೆಯನ್ನ ಮಾಡಿದ್ದು. ಇಷ್ಟಾಗಿ ವ್ಯಾಸರಾಜರು ಬಂದ್ರು, ತುಂಬಾ ಖುಷಿ ಆಯ್ತು, ಮನಸ್ಸೆಲ್ಲ ಸಂತೋಷ ಆಗಿದೆ. ಲಕ್ಷ್ಮೀನಾರಾಯಣ ಯೋಗಿನ ಮಾಸಾಧ್ಯ ಭಕ್ತ್ಯಾ ಪ್ರಾಣಂ ಸೀತ್, ಬಂದು ಲಕ್ಷ್ಮೀನಾರಾಯಣ ಮುನಿಗಳಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದ್ರು ಅಂತ. ಇದು ವ್ಯಾಸತೀರ್ಥರು ಶ್ರೀಪಾದರಾಜರು ನೋಡಿದ ಬಗೆ ಅಷ್ಟು. ಶ್ರೀಪಾದರಾಜರಿಗೆ ವ್ಯಾಸತೀರ್ಥರು ಬಂದಾಗ ಸಂತೋಷ ಆಯ್ತು, ಇಷ್ಟು ಪ್ರಸಂಗ. ಆಮೇಲೆ ಅವರಿಬ್ರು ಮಾತನಾಡ್ಬೇಕಲ್ಲ, ಅದ್ರ ಮುಂಚೆ ಒಂದಿಷ್ಟು ಘಟನೆ. ಅದರಲ್ಲಿ ಇನ್ನೊಂದು ಅಂಶ, ಒಬ್ಬ ರಾಜ ತಾನು ವ್ಯಾಸರಾಜರ ಆ ಕಡೆಯಿಂದ ಬರ್ತಾ ಇದ್ರಂತೆ. ಬಂದಾಗ ಅವನು ಅನ್ಕೊಂಡಂತೆ, ಇವತ್ತು ನನ್ನ ಕಿವಿಗಳೇನಿತ್ತು, ಕಿವಿಗಳಿಗೆ ಈ ಕಣ್ಣು ಕಿವಿ ಎರಡರ ಬಗ್ಗೆ ಹೇಳ್ತಾನೆ, ಬಹಳ ಚೆನ್ನಾಗಿ ಹೇಳ್ತಾನೆ. ಈಗ ಗುರುಗಳ ದರ್ಶನ ಮಾಡಿಲ್ಲ, ನಾವು ಏನ್ ಮಾಡ್ತೀವಿ, ಗುರುಗಳ ಬಗ್ಗೆ ಯಾವಾಗಲೂ ಕೇಳ್ತಾ ಇರ್ತೀವಿ ಅಂತ ಅನ್ಕೊಳ್ಳಿ. ಇದು ಕಿವಿಗೂ ಮತ್ತೆ ಕಣ್ಣಿಗೂ ಜಟಾಪಟಿ ನಡೀತಂತೆ. ಏನಂದ್ರೆ ಕಿವಿ ಹೇಳ್ತಂತೆ ನೀನ್ ವೇಸ್ಟ್ ಅಂತ, ಕಣ್ಣಿಗೆ ಕಿವಿ ಹೇಳತ್ತೆ ನೀನ್ ವೇಸ್ಟ್ ಕಣ್ಣಿಗೆ. ಅದಕ್ಕೆ ಈ ಕಣ್ಣಿಗೆ ಹೊಟ್ಟೆ ಕಿಚ್ಚಂತೆ, ಏನ್ ಇವನು ಯಾವಾಗ್ಲೂ ನನ್ನನ್ನು ಬೈತಾನೆ, ತಿರಸ್ಕಾರ ಮಾಡ್ತಾನೆ ಅಂತ. ಯಾಕೆಂದ್ರೆ ನೀನ್ ಗುರುಗಳು ನೋಡ್ಲಿಕ್ಕೆ ಆಗಲ್ಲ, ನಾನು ಯಾವಾಗ್ಲೂ ನನ್ನ ಕಿವಿಯಿಂದ ಕೇಳ್ತಾನೆ ಇರ್ತೀನಿ ಅಂತ ಆ ಕಿವಿ ಹೇಳುತ್ತಂತೆ. ಯಾವಾಗ್ಲೂ ನನ್ನ ಕಿವಿಗೆ, ನಾವೆಲ್ಲ ಪ್ರವಚನ ಪಾಠ ಎಷ್ಟು ಕೇಳಿರ್ತೀವಿ, ಬೇಕಾದಷ್ಟು ಕೇಳ್ಬಿಟ್ಟಿರ್ತೀವಿ, ಕಿವಿಗೆ ತುಂಬಾ ಆಹಾರ ಹಾಕಿರ್ತೀವಂತೆ. ಆದ್ರೆ ಕಣ್ಣಿಗೆ ಜಾಸ್ತಿ ಆಹಾರ ಹಾಕ್ಬೇಕು, ಇಲ್ಲಾಂದ್ರೆ ಏನು, ಕಿವಿ ಮೆರಿತಾ ಇರತ್ತಂತೆ, ನಾನೇ ಶ್ರೇಷ್ಠ, ಕಣ್ಣೇನ್ ಮಾಡಿದೆ, ಕಣ್ಣೇನ್ ನೋಡಿಲ್ಲ ಮಾಡಿಲ್ಲ ಅಂತ. ಅವಾಗ ರಾಜ ಹೇಳ್ತಾನಂತೆ, ವ್ಯಾಸತೀರ್ಥರು ಮುಂದ್ ಬಂದ್ ನಿಂತಾಗ ಅವ್ನು ಹೇಳ್ತಾನೆ, ಇದುವರೆಗೂ ಸ್ವಾಮಿ ನನ್ನ ಕಿವಿ ಮೇಲೆ ನನ್ನ ಕಣ್ಣಿಗೆ ತುಂಬಾ ಹೊಟ್ಟೆ ಕಿಚ್ಚಿತ್ತು, ಆದ್ರೆ ಇವತ್ತು ಹೊಟ್ಟೆ ಕಿಚ್ಚೆಲ್ಲ ಹೊರಟೋಯ್ತು, ಅದು ಬೀಗ್ತಾ ಇದೆ ಈಗ ಕಣ್ಣುಗಳು. ಯಾಕೆ ಅಂದ್ರೆ ನಿಮ್ಮ ದರ್ಶನ ಆಯ್ತಲ್ಲ ನನ್ನ ಕಣ್ಣಿಗೆ ಅಂತ. ಅಂದ್ರೆ ಅಭಿಪ್ರಾಯ ಏನು, ಕಿವಿಯಿಂದ ಕೇಳೋದ್ ನಿಜ, ಎಷ್ಟು ಸಲ ಕೇಳಿರ್ತೀವೋ ಅದಕ್ಕಿಂತ ಜಾಸ್ತಿ ನಾವು ಕಣ್ಣಿನಿಂದ ಗುರುಗಳ ದರ್ಶನ ಮಾಡ್ಬೇಕು ಅಂತ. ಕೇಳೋದು ತುಂಬಾ ಕೇಳಿದ್ರು, ಆಗಾಗ ಹೋಗಿ ಹೋಗಿ ಮುಳುಬಾಗಿಲು ಕ್ಷೇತ್ರಕ್ಕೆ, ಬೇರೆ ಕಡೆ ಶ್ರೀಪಾದರಾಜರ ದರ್ಶನ ಮಾಡಿ ಮಾಡಿ ಬರ್ತಾ ಇರ್ಬೇಕು ಅಂತ. ಈ ನಿಟ್ಟಿನಲ್ಲಿ ವ್ಯಾಸತೀರ್ಥರಿಗೆ ಈ ಶ್ರೀಪಾದರಾಜರ ದರ್ಶನ ಆಗಿದೆ, ಬಂದ್ರು. ವ್ಯಾಸರಾಜರು ಬಂದ್ರಲ್ಲ, ಬಂದಾಗ ಶ್ರೀಪಾದರಾಜರು ವ್ಯಾಸರಾಜರನ್ನು ನೋಡ್ತಾ ಇದ್ದಾರೆ. ನೋಡಿದಾಗ ಹೇಗಿತ್ತು ಅಂದ್ರೆ, ಇವ್ರು ನೋಡಿದ್ರೆ ಅಗ್ನಿ ದೇವರ ತರ ಕಾಣ್ತಾ ಇದಾರಂತೆ. ಯಾರು, ವ್ಯಾಸರಾಜರು. ಭಗ ಭಗ ಉರಿತಾ ಇದೆ ಅಂತೆ ಅಗ್ನಿ. ಏನ್ ಸುಟ್ಟು ಹೋಗ್ಬಿಡ್ತಾರಂದ್ರೆ ಹಾಗಲ್ಲ, ಅವರ ದಿವ್ಯ ತೇಜಸ್ಸು. ಅದು ಅವರಿಗೆ ಉಪನಯನ ಆಗಿದ್ದ ವರ್ಷ 5ನೇ ವಯಸ್ಸಂತೆ. ಯಾರಿಗೆ, ವ್ಯಾಸರಾಜರಿಗೆ. ಸಾಮಾನ್ಯ 5, 7, 8, 9, 10 ಇಲ್ಲಿವರೆಗೆ ಉಪನಯನದ ಸಂಸ್ಕಾರ. ಆಮೇಲೆ ಈಗ ಮೀರಿಸಿ ಹೋದ್ರೆ ಅದು ಗೌಣ ಕಾಲ, ಅದು ತುಂಬಾ ಅಪೂರ್ವವಾದ ಕಾಲ ಅಷ್ಟೇ, ಏನು ಮಾಡ್ಲಿಕ್ಕೆ ಬರಲ್ಲ, ಅನಿವಾರ್ಯ. ಆದ್ರೆ 5ರಿಂದ 10 ಒಳಗಡೆ, ಈ 5ನೇ ವಯಸ್ಸಲ್ಲಿ ಮಾಡಿಸಿದ್ರೆ ಬ್ರಹ್ಮಚರ್ಯ ಅಭಿವೃದ್ಧಿ ಅಂತ. ಆ ಚಿಕ್ಕ ವಯಸ್ಸಲ್ಲಿ ಉಪನಯನ ಸಂಸ್ಕಾರ ಮಾಡಿದೆ. ವ್ಯಾಸತೀರ್ಥರಿಗೆ ಸಂಸ್ಕಾರ ಆಗಿತ್ತು, ಒಂದು ಉಪನಯನ ಸಂಸ್ಕಾರ ಆಗಿತ್ತು ಆ ವಯಸ್ಸಿಗೆ, ಮತ್ತೊಂದು ವೇದ ವಿದ್ಯೆ ಇತ್ತು, ಶಾಸ್ತ್ರ ಒಲ್ದಿತ್ತು. ಅಷ್ಟಲ್ಲಿ ಯತಿಗಳಾಗಿದ್ದಾರೆ. ಈ ಎಲ್ಲ ವರ್ಚಸ್ಸು ಸೇರಿ ಅಗ್ನಿಯ ರೀತಿಯಲ್ಲಿ ಹೊಳಿತಾ ಇದ್ದಾರೆ, ಬರ್ತಾ ಇದ್ದಾರೆ ವ್ಯಾಸತೀರ್ಥರು ಹತ್ರಕ್ಕೆ. ಆಗ ಬಂದಾಗ ಶ್ರೀಪಾದರಾಜ ಅನ್ಕೊಂಡ್ರಂತೆ, ಬಹುಶಃ ಸ್ವಾಹಾದೇವಿಗೆ ವಿಯೋಗ ಆಗ್ಬಿಟ್ಟಿದೆ, ಒದ್ದಾಡ್ತಾ ಇದ್ದಾಳೆ ಸ್ವಾಹಾದೇವಿ ಅಂತ. ಯಾಕೆಂದ್ರೆ ಅಗ್ನಿಗೆ 2 ಹೆಂಡತಿಯರು, ಒಂದು ಸ್ವಾಹಾದೇವಿ ಮತ್ತೊಂದು ಸ್ವಧಾದೇವಿ. ಸ್ವಾಹಾದೇವಿ ಗಂಡನನ್ನ ಬಿಟ್ಬಿಟ್ಟಿದ್ದಾಳೆ, ಸ್ವಾಹಾದೇವಿ ಅಳ್ತಾ ಕೂತಿದ್ದಾಳಂತೆ. ಯಾಕೆ, ನನ್ನ ಗಂಡ ದೂರದಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಹೋಗ್ಬಿಟ್ಟಿದ್ದಾನೆ ಅಂತ. ಅದ್ಯಾರು ಅಂದ್ರೆ ವ್ಯಾಸರಾಜರು. ಅವರು ಅಲ್ಲಿ ಬಿಟ್ಟು ಇಲ್ಲಿ ದೂರ ಬಂದ್ಬಿಟ್ಟಿದಾರಲ್ಲ, ಅದರಿಂದ ಈಗ ಬಹುಶಃ ಸ್ವಾಹಾದೇವಿ ಅಳ್ತಾ ಇರ್ಬೇಕು ಅಂತ. ಇದೊಂದು ದುಷ್ಪ್ರೇಕ್ಷೆ. ಅಂದ್ರೆ ಅವರು ಅಗ್ನಿ ದೇವರೇ ಸಾಕ್ಷಾತ್ತಾಗಿ ಬಂದಾಗಿದೆ ವ್ಯಾಸರಾಜರು, ಅಂತ ದಿವ್ಯ ತೇಜಸ್ಸಿನಿಂದ ಬಂದಿದ್ದಾರೆ. ಇಷ್ಟು ಬಂದ ಮೇಲೆ ಅವರಿಗೆ ಆಸನ ವ್ಯವಸ್ಥೆ ಆಗ್ಬೇಕು. ಗುರುಗಳು ಶಿಷ್ಯರಿಗೆ ಅಂತಂದಾಗ ಆಸನ ವ್ಯವಸ್ಥೆ ಯಾಕೆ ಮಾಡ್ಬೇಕು? ಶಿಷ್ಯರಿಗೆ ಯಾರು ಆಸನ ಹಾಕೊಳ್ಳಿ ಕೂತ್ಕೊಳ್ಳಿ ಅಂತ ಹೇಳ್ತಾರ, ಶಿಷ್ಯರು ಗುರುಗಳಿಗೆ ಹೇಳ್ತಾರೆ. ಆದ್ರೆ ಶ್ರೀಪಾದರಾಜರು ತಮ್ಮ ಶಿಷ್ಯರಿಗೆ ಹೇಳಿದ್ರಂತೆ ತಕ್ಷಣ ಆಸನದ ವ್ಯವಸ್ಥೆ ಮಾಡಿ ಅಂತ. ಅವ್ರು ನಮಸ್ಕಾರ ಮಾಡಿದ್ಕೊಳ್ಳಿ. ಅಷ್ಟೊತ್ತಿಗೆ ಶಿಷ್ಯರೆಲ್ಲ ಬಂದು ಆಸನ ಹಾಕಿದ್ದಾರೆ. ಆಸನ ಹಾಕಿದ್ಮೇಲೆ ವ್ಯಾಸರಾಜರು ತಾವು ಕೂತ್ಕೊಂಡ್ರು. ಅಲ್ಲಿ ಆಸನ ಹಾಕಿದ್ ಯಾವುದು ಅಂದ್ರೆ ದರ್ಭಾಸನ ಹಾಕ್ತಾರೆ ಅಂತ ಇವ್ರು ಉಲ್ಲೇಖ ಮಾಡ್ತಾರೆ. ಅದು ದರ್ಭಾಸನ ಹಾಕಿದ್ದಾರೆ, ಕೂತಿದ್ದಾರೆ. ಅದ್ ಯಾಕೆ ಅಂದ್ರೆ ತಪೋಮೂರ್ತಿಗಳಿಗೆ ದರ್ಭಾಸನನೇ ಮುಖ್ಯ ಅಂತ. ಈಗ ನಾವು ಕೃಷ್ಣಾಜಿನ ಹಾಕೊಳ್ತೀವಿ, ದರ್ಭಾಸನ ಹಾಕೊಳ್ತೀವಿ, ವ್ಯಾಘ್ರಾಜನಕ್ಕೆ ಹೋಗಲ್ಲ. ಯಾಕೆಂದ್ರೆ ಅದು ಆ ತರ ತಪಸ್ ನಮ್ ಕೈಲಿ ಆಗಲ್ಲ. ಅಂತೂ ಈ ದರ್ಭಾಸನ ಹಾಕೊಳ್ಳೋದು ಯಾಕೆ, ತಪಸ್ಸಿದ್ಧಿ ಆಗ್ಬೇಕು ಅಂದ್ರೆ ದರ್ಭೆ ಚಾಪೆ ಮೇಲೆ ಕೂತು ಜಪ ಮಾಡ್ಬೇಕು ಅಂತ. ಕೃಷ್ಣಾಜನದ ಮೇಲೆ ಯಾಕೆ ಕೂತ್ಕೊಂಡ್ ಮಾಡ್ಬೇಕು ಅಂದ್ರೆ ವಿದ್ಯೆ ಒಲಿಬೇಕು ಅಂದ್ರೆ, ಜ್ಞಾನ ಪ್ರಾಪ್ತಿಗೋಸ್ಕರ ಕೃಷ್ಣಾಜನದ ಮೇಲೆ ಕೂಡ್ಬೇಕು ಅಂತ. ಇವ್ರು ದರ್ಭೆ ಮೇಲೆ ಆಸನ ಹಾಕಿದಾರೆ, ಕೂತಿದ್ದಾರೆ. ಕೂತಾದ್ಮೇಲೆ ಮಾತಾಡ್ಲಿಕ್ಕೆ ಶುರು ಮಾಡ್ಬೇಕು. ವ್ಯಾಸತೀರ್ಥರು ಯಾಕೆ ಬಂದಿದ್ದಾರೆ ಶ್ರೀಪಾದರಾಜರ ಬಳಿ? ವ್ಯಾಸರಾಜರು ಅಂತಾರೆ, ಇಷ್ಟು ಗೌರವ ಕೊಟ್ಟಲ್ಲ ಮೊದಲು, ಯಾರು ಹೀಗೆ ಕೊಡ್ತಾರೆ? ದೊಡ್ಡ ವ್ಯಕ್ತಿಗಳಾದವರು ಗೌರವ ಕೊಟ್ರು, ಆಸನ ಹಾಕ್ಸಿದ್ದಾರೆ. ಆಗ ಅವರ ಶ್ರೀಪಾದರಾಜರ ತೇಜಸ್ಸನ್ನ ವ್ಯಾಸರಾಜರು ನೋಡ್ತಾ ಇದ್ದಾರೆ.
ಅವರ ಗೌರವ, ಶಿಷ್ಯರೆಲ್ಲ ಗೌರವ ಕೊಡ್ತಾ ಇರೋದು, ಮತ್ತೆ ಅವರ ಮುಖದ ತೇಜಸ್ಸು, ವರ್ಚಸ್ಸು ಇದನ್ನೆಲ್ಲ ನೋಡಿ ಅವರು ನಮಸ್ಕಾರ ಮಾಡಿ ಹೇಳ್ತಾರಂತೆ, ಒಂದು ಏನಿಲ್ಲ, ನಿಮ್ಮ ಹತ್ರ ನಾನು ಓದ್ಲಿಕ್ಕೆ ಬಂದಿದ್ದೀನಿ ಅಂತ. ಅದಕ್ಕೆ ಇವರು ತುಂಬಾ ಆನಂದ, ಎಂಥ ಶಿಷ್ಯರು ನನಗ್ ಸಿಕ್ಕಿದ್ದಾರೆ. ಶಿಷ್ಯ ಸಿಗೋದು ಕಷ್ಟ, ಈ ಕಡೆ ಗುರುಗಳು ಸಿಗೋದು ಕಷ್ಟ. ಇಬ್ರು ತುಂಬಾ ಅಪೂರ್ವವಾದ ಸಂಗಮ ಇದು. ಅಲ್ಲೆಲ್ಲ ಹೇಳ್ತಾರೆ, ಇದೆಲ್ಲ ಹೇಗೆ ಅಂದ್ರೆ ಗಂಗೆ ಯಮುನೆ ಸೇರ್ಬಿಟ್ರೆ ಹೇಗೋ ಹಾಗಾಗತ್ತೆ, ಇದು ಗಂಗಾ ಯಮುನಾ ಸಂಗಮ ಇದ್ದ ಹಾಗೆ, ಇದು ತುಂಬಾ ಪವಿತ್ರ ಅಂತ. ಅವರು ಬಂದು ಏನ್ ಪಡ್ಕೊಂಡ್ರು ನಂತರ ಸುಮಾರು 12 ವರ್ಷಗಳ ಕಾಲ ವ್ಯಾಸತೀರ್ಥರು ಶ್ರೀಪಾದರಾಜರ ಬಳಿ ಅಧ್ಯಯನ ಮಾಡಿದ್ದಾರೆ. ಆ 12 ವರ್ಷದಲ್ಲಿ ಏನ್ ಪಡ್ಕೊಂಡ್ರು ಅಂದ್ರೆ ತ್ರಯೀ ಶಿಖರ ತತ್ವ ರಹಸ್ಯಂ ಅಂತ ಹೇಳ್ತಾರೆ. ವೇದದ ಉತ್ತುಂಗ ಶಿಖರದಲ್ಲಿರೋ ರಹಸ್ಯ ಏನಿದೆ, ಆ ರಹಸ್ಯ ವಿಷಯ ವ್ಯಾಸರಾಜರಿಗೆ ಗೊತ್ತಾಯ್ತು, ಅಷ್ಟನ್ನ ಸ್ವೀಕಾರ ಮಾಡಿದ್ರು ಅಂತ. ನಮ್ಗೆ ಅನ್ಸೋದ್ ಒಂದೇ, ವ್ಯಾಸರಾಜರೇ ಇವತ್ತಿನ ದಿವಸ ನಾವು ನೆನಪಿಸ್ಕೊಳ್ತೀವಿ. ವ್ಯಾಸರಾಜರು ಹೇಗೆ ಅಂದ್ರೆ ಮಾಧ್ವ ಸಮಾಜಕ್ಕೆ ಒಂದು ಗಟ್ಟಿಯಾಗಿ ಒಂದು ಹಾಕ್ಬಿಟ್ಟಿದ್ದಾರೆ ಸುತ್ತಲೂ ಬೇಡಿ, ಅದನ್ನ ಎಂದೂ ಆಚೆ ಈಚೆ ಮಾಡ್ಲಿಕ್ಕೆ ಆಗಲ್ಲ. ಅದೇನಂದ್ರೆ ಒಂದು ಸೌತೆಕಾಯಿ ಅಂತೆ, ಅದು ಕೆಲವರು ವರ್ಣಿಸೋದು ಹಾಗೆ, ವಸ್ತುತ ಮಧ್ವಮತೆ ಸೌತೆಕಾಯಿ ತರ ಅಲ್ಲ. ಸೌತೆಕಾಯಿನ ಹೀಗಿಟ್ಕೊಂಡು ಹಿಂಗ್ ಮುರಿದು ಹಾಕ್ಬಿಡ್ಬೋದಂತೆ. ಆದ್ರೆ ಮುರಿದು ಹಾಕದೇ ಇರೋದಕ್ಕೆ ಚೆನ್ನಾಗಿ ಗಟ್ಟಿ ಹಾಕ್ಬಿಟ್ಟಿದಾರಂತೆ. ಆ ಗಟ್ಟಿನ ತೆಗಿಲಿಕ್ಕೆ ಆಗಲ್ಲ, ಸೌತೆಕಾಯಿ ಮುಟ್ಲಿಕ್ಕೂ ಆಗಲ್ವಂತೆ. ಯಾಕೆಂದ್ರೆ ಆ ಗಟ್ಟಿತನವಾಗಿ ಬೇಡಿ ಹಾಕಿದವ್ರು ಯಾರು ಅಂದ್ರೆ ಅದು ವ್ಯಾಸರಾಜರಂತೆ, ಇಡೀ ಮಾಧ್ವ ಈ ಸಂಪ್ರದಾಯಕ್ಕೆ, ಈ ಶಾಸ್ತ್ರ ಗ್ರಂಥಗಳಿಗೆ. ಹಾಗಾದ್ರೆ ಅಂಥವರು ಬಂದು ಶ್ರೀಪಾದರಾಜರ ಬಳಿ ಕಲಿತು ಅಷ್ಟೆಲ್ಲ ನಮಸ್ಕಾರ ಮಾಡಿ ಗೌರವ ಸಮರ್ಪಣೆ ಮಾಡ್ತಾರೆ ಅಂದ್ರೆ ಇದರಿಂದ ಶ್ರೀಪಾದರಾಜರ ವ್ಯಕ್ತಿತ್ವ ಎಷ್ಟು ದೊಡ್ಡದು, ಎಂಥ ಪಾಂಡಿತ್ಯ ಅವರದು ಅಂತ. ಏನಂದ್ರೆ ಅವ್ರ ಗ್ರಂಥಗಳು ಅಷ್ಟು ಸಿಗ್ಲಿಲ್ಲ, ಆದ್ರಿಂದಾಗೆ ನಮಗೆ ಅವರ ಮಹಿಮೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಅದರ ಪ್ರತಿಫಲನ, ಗುರುಗಳ ಒಂದು ವಿದ್ಯೆ ಅದು ಶಿಷ್ಯರ ಗ್ರಂಥದಲ್ಲಿ ತೋರೋ ಹಾಗೆ ವ್ಯಾಸರಾಜರ ಗ್ರಂಥದಲ್ಲಿ ಗಮನಿಸ್ಬೋದು. ಇಷ್ಟಾಗಿ ಅಲ್ಲೇ ಇದ್ರಂತೆ ಯಾರು ವ್ಯಾಸತೀರ್ಥರು, ಕಲಿತೆಲ್ಲ ಆದ್ಮೇಲೆ ಒಂದು ಮಾತು ಅವ್ರು ಅಂತಾರೆ, ಯಾರು ವ್ಯಾಸರಾಜರು ಶ್ರೀಪಾದರಾಜರ ಬಗ್ಗೆ. ಅದು ವಿದ್ವಾಂಸರಿಗೆಲ್ಲ ವಿದ್ಯೆ ಬಗ್ಗೆ ಜಾಸ್ತಿ, ಎಲ್ಲಿ ವಿದ್ಯೆ ಸಿಗತ್ತೆ ಅಂತ ಅಲ್ಲಿ ಹೋಗಿ ಹೋಗಿ ಹೀರ್ಕೊಳ್ಳೋದು ಜಾಸ್ತಿ ಅಂತೆ. ಅದ್ ಹೇಗಿರ್ಬೇಕು ಅಂದ್ರೆ ದುಂಬಿಗಳ ತರ ಇರ್ಬೇಕು ಅಂತ ನಮ್ಮ ಸುಭಾಷಿತ ಎಲ್ಲ ಹೇಳುತ್ತೆ. ಅದು ಒಂದು ಹೂವಿನ ಹತ್ರ ಹೋಗಿ ರಸ ಹಿಡಿದ್ ಬಿಟ್ರೆ ಸಾಕ, ಇನ್ನೊಂದು ಹೂವು ಹತ್ರ ಹೋಗ್ಬೇಕಂತೆ, ಅಲ್ಲಿ ರಸ ತಗೊಬೇಕಂತೆ, ಇನ್ನೊಂದು ಹೂವು ಅಲ್ಲಿ ರಸ, ಒಟ್ಟು ಅನೇಕ ಪುಷ್ಪಗಳ ಬಳಿ ಹೋಗಿ ರಸವನ್ನ ಹೀರಿಕೊಂಡು ದುಂಬಿ ವಿದ್ಯೆ ಸಂಪಾದನೆ ಮಾಡ್ಬೇಕಂತೆ. ಆದ್ರೆ ವ್ಯಾಸರಾಜರಿಗೆ ಸಮಸ್ಯೆನೇ ಆಗ್ಲಿಲ್ವಂತೆ. ಯಾಕೆಂದ್ರೆ ಎಲ್ಲ ಒಂದೇ ಕಡೆ ಸಿಕ್ಬಿಡ್ತು, ಅದು ಎಲ್ಲಿ ಶ್ರೀಪಾದರಾಜರಲ್ಲಿ ಸಿಕ್ತು ಅಂತ. ಅಂದ್ರೆ ಎಲ್ಲಾ ಕಡೆ ಪಡಿಬೇಕಾದ ವಿದ್ಯೆಯನ್ನ ಒಂದೇ ಕಡೆ ಪಡೆದ ಮಹಾನುಭಾವರು ಅದು ವ್ಯಾಸರಾಜರು ಶ್ರೀಪಾದರಾಜರ ಬಳಿ. ಆಗ ಶ್ರೀಪಾದರಾಜರ ಹತ್ರ ಅಂತಾರಂತವ್ರು, ಎಲ್ಲ ವಿದ್ವಾಂಸರು ಅಲ್ಲಿ ಇಲ್ಲಿ ಹೋಗಿ ಹೋಗಿ ಸುತ್ತಾಡ್ಕೊಂಡ್ ವಿದ್ಯೆ ಪಡಿಲಿಕ್ಕೆ, ನನ್ನ ಅದೃಷ್ಟ ನಿಮ್ಮಂಥ ಗುರುಗಳು ಸಿಕ್ಕಿದ್ದಾರೆ ಅಂತ. ಶ್ರೀಪಾದರಾಜರಿಗೆ ಅದೆಲ್ಲ ಪಕ್ಕಕ್ಕೆ, ಅವ್ರಿಗೆ ಯಾವ ಹೊಗಳಿಕೆ ಹೋಗ್ತಾ ಇಲ್ಲ, ವ್ಯಾಸರಾಜರು ನೋಡ್ತಾರೆ, ಸಂತೋಷ ಪಡ್ತಾ ಇದ್ದಾರೆ, ಇಷ್ಟೇ ಭಾವನೆಯಲ್ಲಿ ಶ್ರೀಪಾದರಾಜರಿದ್ರು. ಆಮೇಲೆ ವಿದ್ಯಾ ಸ್ವೀಕಾರ ಮಾಡಿದ್ರು, 12 ವರ್ಷ ಅಧ್ಯಯನ ಮಾಡಾಯ್ತು. ಅದಾದ್ಮೇಲೆ ಎಲ್ಲಿದ್ರು, ಆಮೇಲೆ ಮುಳುಬಾಗ್ಲಲ್ಲೇ ಉಳ್ಕೊಂಡ್ಬಿಟ್ರಂತೆ ಯಾರು ವ್ಯಾಸರಾಜರು. ಯಾಕೆ ಉಳ್ಕೊಂಡ್ರು ಅಂದ್ರೆ ಅದಕ್ಕೊಂದು ಕಾರಣ ಇದೆ. ಮುಳುಬಾಗಿಲು ಕ್ಷೇತ್ರಕ್ಕೆ ಹೋಗಿ ಈಗಲೂ ನೆಮ್ಮದಿಯಾಗಿರುತ್ತೆ, ಒಂಥರ ಪ್ರಶಾಂತ ವಾತಾವರಣ, ಅಲ್ಲಿ ಎಷ್ಟು ದಿವಸನಾರು ಇದ್ದು ಬರಬಹುದು ನಮಗೆ ಅನ್ಸತ್ತ ಹಾಗೆ. ಅದರಲ್ಲೂ ಕೂಡ ಅವಾಗ ನರಸಿಂಹ ತೀರ್ಥ ಮತ್ತೆ ನರಸಿಂಹನ ಸನ್ನಿಧಾನ, ಅಂಗಾರ ನಿರ್ಮಿತ ನರಸಿಂಹ ಅಕ್ಷೋಭ್ಯ ತೀರ್ಥರಿಂದ ಆ ನರಸಿಂಹ ದೇವರ ಸನ್ನಿಧಾನ, ಶ್ರೀಪಾದರಾಜರ ಬೇರೆ ಗುರುಗಳಿದ್ದಾರೆ. ಯಾವತ್ತು ಗುರುಗಳ ಹತ್ರ ಇದ್ದಷ್ಟು ನೆಮ್ಮದಿ ಜಾಸ್ತಿ ಅಂತೆ. ಕೆಲವರು ಅನ್ಕೊಳ್ತೀವಿ ತೀರ್ಥಕ್ಷೇತ್ರದಲ್ಲೆಲ್ಲ ಇರ್ತಾರಲ್ಲ, ಅವ್ರಿಗೆ ಆ ತೀರ್ಥಕ್ಷೇತ್ರದ ಬಗ್ಗೆ ಅಸಡ್ಡೆ ಬಂದ್ಬಿಟ್ಟಿರತ್ತೆ. ಯಾಕೆ ಅಲ್ಲೇ ಇದ್ದು ಜಾಸ್ತಿ ಒಂಥರ ಅಸಡ್ಡೆ. ಈಗ ನಾವು ಹೋದಾಗ ಎಲ್ಲೋ ದೂರದಿಂದ ಬಂದಿರ್ತೀವಲ್ಲ, ಒಂದ್ 3 ದಿವಸ ಏನ್ ಸೇವೆ ಮಾಡಿದ್ದು ಅಲ್ಲಿರೋ ಜನರನ್ನ ಕೇಳಿದ್ರೆ ಅವರು ಹೋಗ್ ಬನ್ನಿ, ನಾವು ಆಮೇಲೆ ಬರ್ತೀವಿ ಅವೆಲ್ಲರೊಮ್ಮೆ ಅಂತ, ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ. ಅದೇನಂದ್ರೆ ತೀರಾ ಹತ್ರ ಆದಷ್ಟು ಒಂಥರ ಅತಿ ಪರಿಚಯ ಅವಜ್ಞ ಅಂತ ಹೇಳೋ ತರ. ಆದ್ರೆ ವ್ಯಾಸರಾಜರಿಗೆ ಹಾಗಾಗ್ಲಿಲ್ವಂತೆ. ಇನ್ನು ಎಷ್ಟು ಪರಿಚಯ ಆಯ್ತೋ ಇನ್ನು ಅಲ್ಲೇ ಇರಬೇಕು ಅಂತ ಅನ್ಸ್ಲಿಕ್ಕೆ ಶುರುವಾಯ್ತು. ಸರಿ, ಮುಳುಬಾಗ್ಲು ಕ್ಷೇತ್ರದಲ್ಲಿ ನರಸಿಂಹ ತೀರ್ಥ ಇದೆ, ಹೋಗಿ ಆನ್ಹಿಕ ಮಾಡ್ಕೊಂಡ್ರು. ಮತ್ತೆ ಅಲ್ಲೇ ನಾವು ಇವತ್ತಿನ ದಿವಸ ನೋಡ್ತೀವಿ, ಶ್ರೀಪಾದರಾಜರ ವೃಂದಾವನದ ಮುಂದೆ ವ್ಯಾಸರಾಜರ ಧ್ಯಾನ ಸ್ಥಳ, ಆನ್ಹಿಕ ಸ್ಥಳ ಅಂತ ಏನು ಚಿಕ್ಕ ಗುಹೆ ತರ ಇದೆ, ಅಲ್ಲಿ ಕೂತು ಅವರು ಜಪ ತಪಗಳನ್ನ ಮಾಡ್ತಾ ಇದ್ರು. ವಿದ್ಯಾಗುರುಗಳ ಹತ್ರ ಆಗಾಗ ಬಂದು ಅನುಗ್ರಹ ಪಡೆಯೋದು ಅಲ್ಲಿರೋದು. ಅದೇನಂದ್ರೆ ಕೆಲವು ಸರಿ ಜೀವನದಲ್ಲಿ ನಮಗೆ ತುಂಬಾ ಯಾರು ಬೇಕಾಗಿರ್ತಾರಲ್ಲ ಅವ್ರ ಹತ್ರ ಇದ್ ಬಿಟ್ರೆ ಸಾಕು, ಕಷ್ಟಗಳೆಲ್ಲ ಮರ್ತು ಹೋಗ್ಬಿಡತ್ತೆ, ಅವ್ರ ಹತ್ರನೇ ಇದ್ ಬಿಡೋಣ ಅಂತ. ಈಗ ತಂದೆ ತಾಯಿಗಳ ಹತ್ರ ಮಕ್ಕಳು ದುಃಖ ಆದಾಗ ಬರ್ತಾರೆ, ಅಲ್ಲಿವರೆಗೂ ಬರಲ್ಲ, ಎಲ್ಲೋ ಇರ್ತಾರೆ. ಸಾಕಾಗೋದಾಗ ನನ್ನ ತಾಯಿ ನನ್ನ ತಂದೆ ಅವ್ರ ಜೊತೆಗೆ ಇದ್ಬಿಟ್ರೆ ಸಾಕು ಅನ್ನೋ ತರ ಭಾವನೆ ಇದೆ. ಆದ್ರೆ ಈಗಿನ ಕಾಲದಲ್ಲೆಲ್ಲ ಹಾಗೂ ಇಲ್ಲ, ಅದು ಬೇಡ ಅದು ಬೇಡ ಯಾವುದು ಬೇಡ ಅಂತ ಅನ್ನೋರು ಇದ್ದಾರೆ. ಅಂತೂ ತಂದೆ ತಾಯಿಗಳ ತರ ಶ್ರೀಪಾದರಾಜರು ಇದ್ರಂತೆ. ವ್ಯಾಸರಾಜರು ಬಂದು ಆ ಕಡೆ ಬ್ರಹ್ಮಣ್ಯ ತೀರ್ಥರು ತಾಯಿ ತರ ಪೋಷಣೆ ಮಾಡಿದ್ರು ಯಾರನ್ನ, ವ್ಯಾಸರಾಜರನ್ನ. ಆದ್ರೆ ಬ್ರಹ್ಮಣ್ಯ ತೀರ್ಥರು ಈಗಿಲ್ಲ, ಶ್ರೀಪಾದರಾಜರ ಬಳಿ ಬಂದು ಇಲ್ಲಿ ತಂದೆ ತಾಯಿ ಅಂತ ಸೇವೆ ಮಾಡ್ಕೊಂಡಿದ್ದಾರೆ. ನರಸಿಂಹನ ಅನುಗ್ರಹ ಬೇರೆ ಆಗ್ತಾ ಇದೆ. ಇಲ್ಲ ಅಷ್ಟೇ ಅಲ್ಲ, ಅದು ನರಸಿಂಹನ ಕಂಡ್ರೆ ವ್ಯಾಸರಾಜರಿಗೆ ಯಾಕೆ ಇಷ್ಟ ತುಂಬಾ ಅಂದ್ರೆ ಅದು ಪ್ರಹ್ಲಾದನ ಅವತಾರ ಅಲ್ವಾ.
ಹಾಗಾಗಿ ನರಸಿಂಹನ ಅಲ್ಲೇ ಇದ್ದಾನೆ ಸನ್ನಿಧಾನ, ಅಲ್ಲೇ ಇದ್ದು ಬಿಡೋಣ ಅಂತ ಆ ಇಷ್ಟದಿಂದ ಆ ನರಸಿಂಹನ ಹತ್ರನೇ ಆ ನರಸಿಂಹ ತೀರ್ಥದಲ್ಲಿ ಮುಳುಗಿ ಆ ನರಸಿಂಹನ ದರ್ಶನ ಮಾಡ್ತಾ ಕಾಲ ಕಳೀತಾ ಇದ್ದಾರೆ. ಅಷ್ಟೊತ್ತಿಗೆ ಶ್ರೀಪಾದರಾಜರು ಎಲ್ಲ ವಿದ್ಯೆ ಹೇಳ್ಕೊಟ್ಮೇಲೆ ನೀವಿನ್ನು ಹೊರಡಬಹುದು ಅಂತ ಹೇಳ್ತಾರೆ. ಇದು ಹೇಗೆ ತೊಡಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾರಿಗೆ? ವ್ಯಾಸರಾಜರಿಗೆ. ಇದೇನು ಹೊರಡಬಹುದು ಅಂತಂದ್ರೆ ಆ ಮಾತನ್ನ ಇಲ್ಲಿ ಹೇಳ್ತಾರೆ. ತಮ್ ದಿವ್ಯ ಪುರುಷ ಮಮುಂ ಪ್ರವಿಬುದ್ಧ್ಯಮಾನ ತೇಜೋಭರೇಣ ತಪಸಾ ಚಧಿಯ ಮಹಿಮ್ನ ವಿದ್ಯಾಗುರು ಸಮಯವಿತ್ ಪ್ರಮುಖ ಕದಾಚಿತ್ ಪ್ರೋವಾಚ ವಾಚ ಮುಚಿತಾಂ ಭುವನೋತ್ಸವಾಯ. ವ್ಯಾಸತೀರ್ಥರ ಬಗ್ಗೆ ಶ್ರೀಪಾದರಾಜರು ಮೊದಲೇ ಹೋಗಿ ಅಂತ ಹೇಳಿಲ್ಲ. ಯಾರೋ ಶಿಷ್ಯರನ್ನ, ಅಷ್ಟು ಪ್ರೀತಿ ಶಿಷ್ಯರನ್ನ, ಸಂತೋಷ ಪಟ್ಟವ್ರನ್ನ, ಅಷ್ಟು ಸಂತೋಷ ಆಗದ್ದನ್ನ ಸುಮ್ಮನೆ ಹೋಗ್ ಬನ್ನಿ ಅಂತ ಹೇಳ್ತಾರ? ಇಲ್ಲ. ಅದು ಇಲ್ಲೇ ನೀವು ಇದು ಬಿಟ್ರೆ ಜಗತ್ತಿಗೆ ನಿಮ್ಮಿಂದ ಆಗ್ಬೇಕಾಗಿತ್ತು, ಆಗಲ್ಲ. ಅದಕ್ಕೋಸ್ಕರ ಅವ್ರನ್ನ ಹೊರಡಿಸ್ಬೇಕಾಗಿದೆ. ಶ್ರೀಪಾದರಾಜರು ವೈರಾಗ್ಯ ಮೂರ್ತಿಗಳು. ಅದೇನೋ ಧ್ರುವ ಮಹಾರಾಜನ ತಪಸ್ಸು ಅಂದ್ರೆ ಇಷ್ಟ ಅಂತ ಕಾಣುತ್ತೆ. ಅವ್ರ ತಪಸ್ಸೆ ಅವರು ಹೊರಗೆ ಬರ್ಲಿಕ್ಕೆ ಹೋಗ್ಲಿಲ್ಲ. ಅವ್ರ ರಾಜ ವೈಭವ ಸಾಕು ಬೇಡ ಅಂದ್ರೆ. ಆದ್ರೆ ವ್ಯಾಸರಾಜರಿಗೆ ಹೇಳಿ ನೀವು ಹೊರಡಿ. ಯಾಕೆ ಅಂದ್ರೆ ನಿಮ್ಮ ಉಪಕಾರ ಜಗತ್ತಿಗೆ ಆಗ್ಬೇಕಾಗಿದೆ. ನಿಮ್ಮ ತಪಸ್ಸು, ನಿಮ್ಮ ವರ್ಚಸ್ಸು ಇದನ್ನೆಲ್ಲ ನೋಡಿದಾಗ ನನಗ ಅನ್ನಿಸ್ತಾ ಇದೆ ನೀವು ಮುಳುಬಾಗಿಲು ಕ್ಷೇತ್ರದಲ್ಲಿ ಇನ್ನಿರೋದು ಬೇಡ, ನೀವಿನ್ನು ಹೊರಡ್ಬೇಕು ಅಂತ. ಆ ಹೊರಡ್ಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ. ಅದೇನಂದ್ರೆ ಇದು ಹೇಗಿತ್ತು ಅಂತ ಇಲ್ಲಿ ವರ್ಣಿಸ್ತಾ ವೇದವ್ಯಾಸರು ಬ್ರಹ್ಮಸೂತ್ರಗಳನ್ನ ಬರಿತಾ ತಮ್ಮ ಶಿಷ್ಯರ ಬಗ್ಗೆ ಹೇಳ್ತಾರೆ. ಅಲ್ಲಲ್ಲಿ ಜೈಮಿನಿ ಋಷಿಗಳು ಅಲ್ಲಲ್ಲಿ ಉಲ್ಲೇಖ ಮಾಡ್ತಾರೆ ಅನೇಕ ಋಷಿಗಳ ಹೆಸರು. ನಮ್ಗೆ ಅನ್ಸತ್ತೆ ಗುರುಗಳು ಯಾರು ತಮ್ಮ ಗ್ರಂಥ ಬರಿಬೇಕಾದ್ರೆ ನನ್ನ ಶಿಷ್ಯನ ಅಭಿಪ್ರಾಯ ಹೀಗಿದೆ ಅಂತ ಯಾರು ಬರೀತಾರ? ಇಲ್ಲ ಶಿಷ್ಯರು ನಮ್ಮ ಗುರುಗಳ ಅಭಿಪ್ರಾಯ ಹೀಗಿದೆಯಾ ಅಂತ ಬರೀತಾರ? ಉಲ್ಟಾ, ಶಿಷ್ಯರು ಗುರುಗಳ ಅಭಿಪ್ರಾಯ ನಮ್ಮ ಗುರುಗಳು ಹೀಗೆ ಹೇಳ್ತಾ ಇದ್ರು ಪಾಠದಲ್ಲಿ ಅಂತ ಬರೀತಾರೆ. ಆದ್ರೆ ವೇದವ್ಯಾಸರು ಜೈಮಿನಿ ಋಷಿಗಳ ಬಗ್ಗೆ ಬರೀತಾರೆ ಸೂತ್ರದಲ್ಲಿ. ಯಾಕೆ ಬರೀತಾರೆ ಅಂದ್ರೆ ಅದು ಶಿಷ್ಯನಿಗೆ ಕೀರ್ತಿ ಬರ್ಲಿ ಅಂತ. ಗುರುಗಳು ಯಾವತ್ತೂ ಹಾಗೆ ಅಂತೆ, ತಾವೊಬ್ಬರೇ ಕೀರ್ತಿ ಅಲ್ಲ, ನನ್ನ ಶಿಷ್ಯನ ಕೀರ್ತಿ ಬರ್ಲಿ ಅಂತ ಅಪೇಕ್ಷೆ ಪಡ್ತಾರೆ. ಹಾಗಾಗಿ ಜೈಮಿನಿ ಋಷಿಗಳ ಹೆಸರನ್ನ ಹೇಳಿ ಅಲ್ಲಲ್ಲಿ ತುಂಬಾ ಚೆನ್ನಾಗಿ ಜೈಮಿನಿ ಋಷಿಗಳ ಮತ ಇದೆ ಅಂತ ಹೊಗಳಿ ಹೋಗ್ತಾರೆ ಮಧ್ಯಕ್ಕೆ ವೇದವ್ಯಾಸರು. ಅದೇ ತರ ಶ್ರೀಪಾದರಾಜರು ವ್ಯಾಸರಾಜರ ಬಗ್ಗೆ ಹೊಗಳಿಕ್ ಶುರು ಮಾಡಿದ್ರಂತೆ. ಈ ಹೊಗಳೋದ್ರಿಂದ ನಮಗೇನ್ ಅರ್ಥ ಆಗ್ಬೇಕು ಅಂದ್ರೆ ಇಷ್ಟು ಹೊಗಳಿದ ಇವರ ಗುರುಗಳು ಶ್ರೀಪಾದರಾಜರಿಂದ ಇವ್ ನಿನ್ ಹೆಂಗಿರ್ಬೇಕು ಇವ್ರು ಅಂತ. ಕೊನೆಗೆ ಅಲ್ಲಿಗೆ ಅದು ನಿಲ್ಬೇಕು ನಮ್ಮ ದೃಷ್ಟಿ. ಅವ್ರೇನ್ ಹೊಗಳುತ್ತಾರೆ? ಅವ್ರು ಹೇಳೋದಿಷ್ಟು, ಜಗತ್ನಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಗುಣ ನಾನು ನೋಡಿದ್ದೀನಿ ಅಂತ ಶ್ರೀಪಾದರಾಜರು ಶುರು ಮಾಡ್ತಾರೆ. ಏನು? ಅಯೇ ಜಗತಿ ವಿಜಯಂತೆ ಕೇವಲಂ ಶಾರದಾಯಾಮೇವ ಹೃದಯ ನಿಖಿಲ ವಿದ್ಯಾ. ವಿದ್ಯೆಗೆ ಅಭಿಮಾನಿ ದೇವತೆ ಯಾರು? ಸರಸ್ವತಿ ದೇವಿ. ನಾನು ಅನ್ಕೊಂಡಿದ್ದೆ ಸರಸ್ವತಿಯಲ್ಲಿ ವಿದ್ಯೆ ಇದೆ, ಆದ್ರೆ ಸರಸ್ವತಿಯಲ್ಲಿ ಬೇರೆ ಗುಣ ಇಲ್ವಾ? ಇರಬಹುದು, ಆದ್ರೆ ವಿದ್ಯೆ ಮುಖ್ಯವಾಗಿದೆ. ಸರಿ, ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ. ಇನ್ನಲ್ಲಿ ಯಾರು? ಶುಕ್ರಾಚಾರ್ಯರ ಬಗ್ಗೆ ಬರ್ತಾರೆ. ದೈತ್ಯ ಗುರು ಶುಕ್ರಾಚಾರ್ಯರು. ಅವರಲ್ಲೇನಿದೆ? ಅವ್ರೇನಂದ್ರೆ ಎದುರಾಳಿಗಳು ಬಂದ್ರೆ ಭಯ ಆಗ್ಬೇಕಂತ. ಎದುರುಗಾಳಿಗಳು ಅವ್ರ ಮುಂದೆ ಬಂದು ನಿಲ್ಲಲ್ವಂತೆ. ಭಯ ಆಗ್ಬೇಕು ಅಂದ್ರೆ ಅದು ಶುಕ್ರಾಚಾರ್ಯಲ್ಲಿರೋ ಗುಣ ಅಂತೆ. ಹೆದರ್ತಾ ಇದ್ರು. ಸ್ವಲ್ಪ ಮುಂದಕ್ಕೆ ಹೋಗ್ತಾರೆ. ಚತುರ್ಮುಖ ಬ್ರಹ್ಮದೇವರು ಹೇಗಿದ್ರು? ಅವ್ರ ಮುಂದೆ ಮಾತನಾಡ್ಲಿಕ್ಕೆ ಆಗಲ್ವಂತೆ. 4 ಮುಖ ಅಂತೆ. ನಾವ್ ಅನ್ಕೊಳ್ತೀವಿ ಬ್ರಹ್ಮದೇವ್ರಿಗೆ 4 ಮುಖ, ರುದ್ರದೇವರಿಗೆ 5 ಮುಖ, ಜನರಿಗೆಲ್ಲ 1000 ಮುಖ ಅಂತ. 1000 ಮುಖ ಇರೋ ನಾವೇ ಶ್ರೇಷ್ಠ ತಾನೇ ಇವರೆಲ್ಲ ಅಂತ. ಅಂದ್ರೆ ಒಂದೊಂದ್ ಮುಖದಿಂದ ಒಂದೊಂದ್ ಮಾತಾಡೋದು, ಒಂದೊಂದ್ಸಲಿ ಒಂದೊಂದು ಅಂತ. ಆದ್ರೆ ಇವ್ರುಗಳು ಹಾಗಲ್ಲ. 4 ಮುಖದಿಂದ 4 ವೇದ, 5 ಮುಖದಿಂದ 5 ವೇದ. ಯಾರು? ರುದ್ರದೇವರು. ಅಂದ್ರೆ ಇತಿಹಾಸ ಪುರಾಣ ಎಲ್ಲ 5ನೇ ವೇದ ಅಂತೂ. ಹೀಗೆ ನಿರಂತರವಾಗಿ ಆ ಮುಖಗಳನ್ನ ಇಟ್ಕೊಂಡು ಕಾಲ ಕಳೆಯೋರು. ಆ ಚತುರ್ಮುಖ ಬ್ರಹ್ಮದೇವರಿಗೆ ಎದುರಾಳಿ ಬಂದ್ ಕೂತ್ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಸೋಲೋದ್ ಗ್ಯಾರಂಟಿ. ಇದು ಚತುರ್ಮುಖ ಬ್ರಹ್ಮನ ಗುಣ. ಇನ್ನು ಸೂರ್ಯ ಬಂದ್ರೆ ಸೂರ್ಯನ ಹೆಂಡತಿಗೆ ತಡಿಲಿಕ್ ಆಗ್ಲಿಲ್ವಂತೆ. ಅದು ನಾವು ಕೇಳ್ತೀವಲ್ಲ, ಸೂರ್ಯನ ಹೆಂಡತಿಗೆ ತಡಿಲಿಕ್ ಆಗಿರುತ್ತೆ. ಯಾಕೆ? ನನ್ ಗಂಡನ ವರ್ಚಸ್ ನನ್ ಕೈಲಿ ಆಗಲ್ಲಪ್ಪ. ಇಷ್ಟೆಲ್ಲ ಇದ್ರೆ ಈ ತಾಪ ಹೊಂದಿರೋ ಈ ಗಂಡನ ಹತ್ರ ನಾನು ಹೆಂಗ್ ಬದುಕೋದು ಅಂತ ಯೋಚನೆ ಮಾಡ್ತಾ ಇದ್ದಂತೆ ಸೂರ್ಯನ ಹೆಂಡತಿ. ಆಮೇಲೆ ಹೆಂಡತಿ ಅವಳೇ ಪ್ರಾರ್ಥನೆ ಮಾಡಿದ್ಲು, ಸ್ವಲ್ಪ ನಿಮ್ಮ ಕಾಂತಿನ ಕಡಿಮೆ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಕಾಂತಿಯನ್ನ ಕಡಿಮೆ ಮಾಡ್ಕೊಂಡಂತೆ ಸೂರ್ಯ ಅಂತ ಕೇಳ್ತೀವಿ. ಅಂಥ ಸೂರ್ಯನ ತೇಜಸ್ಸು ಎಷ್ಟಿದೆ, ಆ ತೇಜಸ್ಸು ಅವನಿಗೆ ಸಾಟಿ, ಇನ್ಯಾರು ಕೂಡ ಅವನ ಹೋಲಿಕೆ ಇಲ್ಲ. ಇನ್ನು ಮುಂದಕ್ಕೆ ಚಂದ್ರ ಹೇಗೆ ಅಂದ್ರೆ ಎಲ್ಲರ ಮನಸ್ಸನ್ನ ಎಳಿತಾನಂತೆ. ಅಂತಹ ಸ್ವಭಾವ ಚಂದ್ರನದು. ಇನ್ನು ಭಾರವನ್ನ ಹೊರೋದ್ರಲ್ಲಿ ಮೇರು ಪರ್ವತ ಎತ್ತಿದ ಕೈಯಂತೆ. ಮೇರು ಪರ್ವತ ಭಾರವನ್ನ ಹೊತ್ತಿರತ್ತೆ. ಇನ್ನು ಕಲ್ಪ ವೃಕ್ಷ ಅದು ದಾನಕ್ಕೆ ಶೂರ. ಇನ್ನು ಲೋಕೋತ್ತರ ಚರಿತ್ರೆ ಎಷ್ಟು ಕೇಳಬೇಕು ಅಂತಾನು ಅನ್ಸಿದ್ರೆ ಅದು ಭಗವಂತನ ಚರಿತ್ರೆ ಮಾತ್ರ. ಕೃಷ್ಣನ್ ಕಥೆ ಎಷ್ಟು ಕೇಳಿದ್ರು ಅನ್ಸತ್ತೆ ಅಂತ. ಇಷ್ಟೆಲ್ಲ ಹೇಳಿದ್ರಲ್ಲ, ಇದೆಲ್ಲ ಯಾಕೆ ಹೇಳಿದ್ರು ಅಂದ್ರೆ ಇವರಲ್ಲೆಲ್ಲ ಒಂದೊಂದೇ ಗುಣ ಇದೆ, ಅದ್ರ ನಿಮ್ಮಲ್ಲಿ ಎಲ್ಲರಲ್ಲಿರೋ ಗುಣ ಒಟ್ಟಿಗೆ ಸೇರ್ಕೊಂಡಿದೆ ಅಂತ. ಇಷ್ಟು ಶ್ರೀಪಾದರಾಜರು ವ್ಯಾಸರಾಜರ ಬಗ್ಗೆ ಹೇಳಿದ್ರು. ಇದು ಕೇಳಿದ ಕೂಡಲೇ ವ್ಯಾಸರಾಜರಿಗೆ ಸಂಕೋಚ ಆಗ್ತಾ ಇದೆ. ಗುರುಗಳಷ್ಟು ಹೊಗಳ್ತಾ ಇದ್ದಾರೆ. ಆಗ ಎಲ್ಲ ಶಿಷ್ಯರಿಗೆ ಅರ್ಥ ಆಯ್ತು, ಶಿಷ್ಯನ ಕೀರ್ತಿ ಇನ್ನು ಆ ಚಂದ್ರಾರ್ಕ ಇರ್ಲಿ ಅಂತ. ಆ ನಿಟ್ಟಿನಲ್ಲಿ ಗುರುಗಳು ಸಭೆಯಲ್ಲಿ ಈ ರೀತಿ ಶಿಷ್ಯನ ಬಗ್ಗೆ ಹೊಗಳುತ್ತಾರೆ. ವಾಸ್ತವಿಕವಾಗಿ ಗುರುಗಳಾದವರು ಶಿಷ್ಯರನ್ನ ಸಭೆಯಲ್ಲಿ ಹೊಗಳಲೇಬಾರ್ದಂತೆ. ಯಾವತ್ತು ಈ ಮುಂದೆ ಹೊಗಳಬೇಕಾದ್ರೆ ಯಾರನ್ನ ಹೊಗಳಬೇಕು? ಶಿಷ್ಯ ಗುರುಗಳನ್ನ ಮುಂದೆನೇ ಹೊಗಳಬೇಕಂತೆ. ಅದೊಂದು ಕರ್ತವ್ಯ ಅಂತೆ.
ಎಲ್ಲೋ ಹಿಂದೆ ಹೊಗಳಿದ್ರೆ ಉಪಯೋಗ ಇಲ್ವಂತೆ. ಸಭೆಯಲ್ಲೇ ಗುರುಗಳನ್ನ ಶಿಷ್ಯ ಹೊಗಳಬೇಕು. ಆದ್ರೆ ಗುರು ಶಿಷ್ಯನನ್ನ ಸಭೆಯಲ್ಲಿ ಹೊಗಳಬಾರ್ದಂತೆ. ವಸ್ತುತಃ ಯಾಕೆ ಹೊಗಳಬಾರ್ದು ಅಂದ್ರೆ ಅವ್ನಿಗೆ ಅಹಂಕಾರ ಬರುತ್ತೆ ಅಂತ. ಆದ್ರೆ ಇವ್ರಿಗೆ ಗೊತ್ತು ವ್ಯಾಸರಾಜರಿಗೆ ಅಹಂಕಾರ ಇಲ್ಲವೇ ಇಲ್ಲ, ಎಷ್ಟು ವಿನಯ ಭರಿತರು ಅಂತ. ಅಷ್ಟು ಮುಕ್ತ ಕಲ್ಮಶದಿಂದ, ಯಾವುದೇ ಕಲ್ಮಶ ಇಲ್ಲದೇನೆ ಗುರುಗಳು ಶಿಷ್ಯರ ಬಗ್ಗೆ ಅಷ್ಟು ವಿದ್ಯಾಸಂಪನ್ನರು ಅಂತ ಹೊಗಳುದು. ಆಮೇಲೆ ಒಂದು ಮಾತು ಹೇಳ್ತಾರಂತೆ, ನಿಮ್ಮ ಕೀರ್ತಿ 3 ಲೋಕದಲ್ಲಿ ಹರಡಿದೆ, ಆದ್ರೆ ವಾಸ್ತವಿಕವಾಗಿ ಆ 3 ಲೋಕನು ಚಿಕ್ಕದಾಗೋಯ್ತು. ಹೇಗೆ ಅಂದ್ರೆ ಸಣ್ಣ ಗುಡಿಸಲು ಒಳಗಡೆ ನಿಮ್ಮ ಕೀರ್ತಿ ಇದ್ದಾಗ ಅನ್ನಿಸ್ತಾ ಇದೆ ನನಗೆ, ಇನ್ನು ವಿಖ್ಯಾತವಾದ ಕೀರ್ತಿ ನಿಮಗ್ ಮುಂದೆ ಬರುತ್ತೆ, ಅದು 3 ಲೋಕ ಮೀರಿಸ್ಕೊಂಡ ಕೀರ್ತಿ ಅಂತ. ನಮ್ಗೆ ಅನ್ಸುತ್ತೆ ಇದೆಲ್ಲ ಉತ್ಪ್ರೇಕ್ಷೆ ಅಲ್ವಾ? 3 ಲೋಕ ಅಂದ್ರೆ ಎಲ್ಲಿ? 3 ಲೋಕ ಮೀರಿಸ್ಕೊಂಡು ಹೋಗತ್ತ ಅಂದ್ರೆ ಪ್ರಹ್ಲಾದ ರಾಜನ ಕೀರ್ತಿ 3 ಲೋಕನೂ ದಾಟಿತ್ತು, ಎಲ್ಲಾ ಕಡೆನೂ ದಾಟಿದೆ, ದೇವಲೋಕದವರೆಗೂ ಕೀರ್ತಿ ಇತ್ತು. ಯಾಕಂದ್ರೆ ದೇವತೆಗಳ ಸಭೆಯಲ್ಲಿ ಹೇಳ್ತಾ ಇದ್ರಂತೆ, ಈಗೆಲ್ಲ ಮನೆಗಳು ಚಿಕ್ಕ ಮಕ್ಳಿಗೆ ಹೇಳ್ತಾರೆ, ನೀನ್ ಅವನ್ ತರ ಇರ್ಬೇಕು, ಇವನ್ ತರ ಇರ್ಬೇಕು ಅಂತ. ಯಾರು ಪ್ರಹ್ಲಾದನ್ ತರ ನೀ ಇರ್ಬೇಕು ಅಂತ ಹೇಳ್ತೀವ? ಯಾರು ಹೇಳಲ್ಲ. ಆದ್ರೆ ಆ ದೇವತೆಗಳ ಸಭೆಯಲ್ಲಿ ಹೇಳ್ತಾ ಇದ್ರಂತೆ, ನೋಡಿ ನೀವೆಲ್ಲ ದೈತ್ಯ ಬಾಲಕನಂತೆ ಇರ್ಬೇಕು, ನಿಮ್ಮ ಜೀವನ ಹಾಕ್ ಸಾಗಿಸ್ಬೇಕು ಅಂತ. ಎಲ್ರಿಗೂ ಸಿಟ್ಟು ಬಂತಂತೆ, ದೈತ್ಯ ಬಾಲಕಂತರ ದೇವತೆಗಳಿರ್ಬೇಕಾ? ಇದೆಂತ ಇದು ಸಭೆ? ಏನ್ ಸಭೆ? ಏನ್ ಮಾತಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಬಂದ್ರೆ ಆಗ ಇಂದ್ರದೇವರು ಉದಾಹರಣೆ ಕೊಡ್ತಾ ಇದ್ರಂತೆ, ದೈತ್ಯ ಬಾಲಕ ಅಂದ್ರೆ ಯಾರು ಬೇರೆ ಅಲ್ಲ, ಅದು ಪ್ರಹ್ಲಾದ ರಾಜ. ಪ್ರಹ್ಲಾದಂತರ ನೀವೆಲ್ಲ ಇರ್ಬೇಕು ಅಂತ. ಅಂದ್ರೆ ದೇವತಾ ಸಭೆಯಲ್ಲಿ ಪ್ರಹ್ಲಾದ ರಾಜರ ತರ ಇರ್ಬೇಕು ಅಂತ ದೈತ್ಯ ಬಾಲಕನ ಬಗ್ಗೆ ಒಬ್ಬರ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ದೊಡ್ಡ ವಿಷಯ. ವಿರುದ್ಧ ಪಾರ್ಟಿ ದೈತ್ಯರು, ಅವರಲ್ಲಿರೋ ಒಬ್ಬ ಬಾಲಕನ ಬಗ್ಗೆ ದೇವತೆಗಳ ಸಭೆಯಲ್ಲಿ ಹೊಗಳುತ್ತಾರೆ ಅಂದ್ರೆ ಅವ್ರ ವ್ಯಕ್ತಿತ್ವ ಎಷ್ಟು ಅಂತ. ಆದ್ರಿಂದ ತುಂಬಾ ಚಿಕ್ಕದಾಯ್ತು ನಿಮ್ಮ ಕೀರ್ತಿ, ಇನ್ನೂ ತುಂಬಾ ಬೆಳೆಲಿಕ್ಕಿದೆ. ಅದು ನಿಮ್ಮ ಕೀರ್ತಿ ಅಷ್ಟೊಂದು ಪಸರಿಸಿದೆ, ಇನ್ನೂ ಪಸರಿಸಲಿ ಅಂತ ಇಷ್ಟೆಲ್ಲ ಶ್ರೀಪಾದರಾಜರು ಅನುಗ್ರಹ ಮಾಡಿದ್ರು. ಅಷ್ಟಾಗಿ ಒಂದು ಮಾತನ್ನ ಅವ್ರು ಹೇಳ್ತಾರೆ, ನಿಮ್ಮ ಕರ್ತವ್ಯ ಏನು? ನಾವೆಲ್ಲ ಅನ್ಕೊಂತೀವಿ ವ್ಯಾಸರಾಜರಿಗೆ ರಾಜವೈಭವ ಯಾಕೆ ಅಷ್ಟೊಂದು, ಶ್ರೀಪಾದರಾಜರ ಬಗ್ಗೆನೂ ಅದೇ ಪ್ರಶ್ನೆ, ಸನ್ಯಾಸಿಗಳಾದವ್ರು ರಾಜವೈಭವ ಯಾಕೆ ಅಂತ. ವಸ್ತುತಃ ಒಬ್ಬ ರಾಜನ ಹಿಂದೆ ಇವರೆಲ್ಲ ಧರ್ಮಗುರುಗಳು ಇಲ್ಲದೆ ಹೋಗಿದ್ರೆ ಆ ರಾಜ ತಾನು ಪ್ರಜೆಗಳನ್ನ ಯಾವ ತರ ನೋಡ್ಕೊಳ್ತಾ ಇದ್ದ, ಪ್ರಜೆಗಳಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಅದನ್ನೊಂದು ಮಾತು ಹೇಳ್ತಾರೆ ಇಲ್ಲಿ, ಏನಿಲ್ಲ, ಈ ಕಮಲದ ಸರೋವರ ಇದೆ, ಕಮಲದ ಸರೋವರದಲ್ಲಿ ಕಮಲ ಎಲ್ಲ ಅರಳಿಕೊಂಡಿದೆಯಂತೆ. ಅರಳಿರೋದು ಯಾವಾಗ? ಆ ಕಮಲಕ್ಕೆ ಸೂರ್ಯ ಬರ್ಬೇಕಂತೆ, ಸೂರ್ಯ ಬಂದ್ರೆ ಅರಳತ್ತಂತೆ. ಸೂರ್ಯ ಹೋಗಿ ಸ್ವಲ್ಪ ಕತ್ತಲಾಯ್ತು, ಚಂದ್ರ ಬರ್ತಾನೆ ಅಂದ್ರೆ ಕಮಲ ಎಲ್ಲ ಮುದುರ್ಕೊಂಡ್ಬಿಡತ್ತಂತೆ. ಅವಾಗ ಹೇಳ್ತಾರಂತೆ, ನೋಡಿ ನೀವ್ ಇಲ್ಲಿ ಮುಳುಬಾಗಿಲು ಕ್ಷೇತ್ರದಲ್ಲೇ ಇದ್ರೆ ಮೊದಲೇ ವೈದಿಕಾಚಾರ, ಈ ವೈದಿಕ ಪರಂಪರೆ ಅನ್ನೋದು ದೊಡ್ಡ ಕಮಲದ ಸರೋವರ ಅಂತೆ. ಈ ವೈದಿಕರೆಲ್ಲ ತಮ್ಮ ತಮ್ಮ ಧರ್ಮಾನುಷ್ಠಾನ ಕಳ್ಕೊಂಡು ಎಲ್ಲೆಲ್ಲೋ ದಾರಿ ತಪ್ತಾ ಇದ್ದಾರೆ. ಈ ಕಮಲಕ್ಕೆ ಒಬ್ಬ ಸೂರ್ಯ ಬೇಕಾಗಿದೆ, ಆ ಸೂರ್ಯ ಅದು ನೀವೇ. ನೀವು ಹೋದ್ರೆ ವೈದಿಕಾಚಾರ ಸಂಪ್ರದಾಯ ಸರೋವರ ಮುಳುಗಲ್ಲ, ಅದು ಹಾಗೆ ಬೆಳ್ಕೊಳತ್ತೆ, ಅರಳುತ್ತೆ. ಹಾಗಾಗಿ ನೀವು ಎಲ್ಲ ಕಡೆ ಹೋಗಿ ಧರ್ಮ ಪ್ರಚಾರ ಮಾಡಿ ಅಂತ. ಅಲ್ಲ, ನೀವು ಸೀದಾ ಎಲ್ಲಿ ಹೋಗ್ಬೇಕು? ರಾಜನ ಆಸ್ಥಾನದಲ್ಲಿ ನೀವಿರಿ ಅಂತ ಅಪ್ಪಣೆ ಮಾಡ್ತಾರೆ. ನಾವು ವ್ಯಾಸರಾಜರನ್ನ ಯಾವಾಗಲೂ ಕೃಷ್ಣದೇವರಾಯನ ಸಿಂಹಾಸನದ ಮೇಲೆ ಕೂತಿದ್ರು, ಅವರ ಕುಹುಯೋಗ ಪರಿಹಾರ ಮಾಡ್ಲಿಕ್ಕೆಲ್ಲ ಕೂತಿದ್ದು ಘಟನೆ ಪ್ರಸಿದ್ಧ. ಆದ್ರೆ ರಾಜವೈಭವ, ಇವತ್ತಿನ ದಿವಸ ನಾವು ವ್ಯಾಸರಾಜರ ಚಿತ್ರ ನೋಡ್ಬೇಕಾದ್ರೆ ಆ ಕಡೆ ಚಾಮರ ಬೀಸುವಂತ ವ್ಯಾಸರಾಜರ ಚಿತ್ರ ನೋಡ್ತೀವಿ. ಅದನ್ನು ಕೂಡ ಇವರು ವಿಜೇಂದ್ರ ಸ್ವಾಮಿಗಳು ಕೂಡ ತಾವು ವರ್ಣಿಸ್ತಾರೆ. ಚಾಮರೇರಭಿವೀಜಿತಂ ರತ್ನ ಸಿಂಹಾಸನಾರೂಢಂ ಧ್ಯಾಯನ್ ಆವರ್ತಯದ್ಯಸ್ತು ಭಕ್ತ್ಯ ಅಂತ ಹೀಗೆ ವರ್ಣನೆ ಮಾಡ್ತಾ ಹೋಗ್ತಾರೆ. ರತ್ನ ಸಿಂಹಾಸನದ ಮೇಲೆ ಕೂತ ಯತಿಗಳು ಅಂದ್ರೆ ನಮ್ಗೆ ವೈರಾಗ್ಯ ಇದೆಯೋ ರಾಗ ಇದೆಯೋ ಇವ್ರಿಗೆ ಅಂತ ಅನ್ಸೋ ಅಷ್ಟು. ಅದು ವಸ್ತುತಃ ಶ್ರೀಪಾದರಾಜರ ಆಜ್ಞೆ ಅಂತೆ. ಗುರುಗಳ ಆಜ್ಞೆಗೋಸ್ಕರ ವ್ಯಾಸರಾಜರು ಹಾಗೆ ರಾಜ ಮನ್ನಣೆ ಪಡೆದರು ಅಂತ. ಯಾಕೆ? ಅದು ರಾಜ ಸೇತುವೆ ಅಂತೆ ಧರ್ಮಕ್ಕೆ. ಒಂದು ಧರ್ಮ ಸಂಪ್ರದಾಯ ಮುಂದುವರಿಬೇಕು ಅಂದ್ರೆ ಒಬ್ಬ ರಾಜನ ಕೈಲಿರುತ್ತಂತೆಲ್ಲ. ರಾಜ ಹೇಗೆ ಹೇಳ್ತಾನೋ ಪ್ರಜೆಗಳು ಹಾಗೆ ಕೇಳ್ಬೇಕು, ಅನಿವಾರ್ಯ. ಆದ್ರೆ ರಾಜ ಒಬ್ಬನ ಮಾತು ಕೇಳ್ಬೇಕಲ್ಲ. ರಾಜನ ಬುದ್ಧಿ ಸರಿ ಇಲ್ಲ ಅಂದ್ರೆ ಪ್ರಜೆಗಳ ಹಾದಿ ತಪ್ಪೋಗತ್ತಲ್ಲ. ಆ ರಾಜನಿಗೆ ಸೇತುವೆಯಾಗಿ ನೀವಿರ್ಬೇಕು, ಅವನನ್ನ ಸೇತುವೆ, ಸರಿಯಾದ ಧರ್ಮ ಸೇತುವೆಯಲ್ಲಿ ಕರ್ಕೊಂಡು ಹೋಗ್ಬೇಕು. ವಸ್ತುತಃ ನಾನು ಈ ಉಪದೇಶ ನಿಮಗೆ ಕೊಡ್ತಾ ಇರೋದು ಏನೋ ಅನ್ಯಥಾ ಅಂತ ಭಾವಿಸ್ಬೇಡಿ ಅಂತ ಶ್ರೀಪಾದರಾಜರು ವ್ಯಾಸರಾಜರಿಗೆ ಹೇಳ್ತಾರೆ. ಯಾಕಂದ್ರೆ ಇಬ್ರು ದೊಡ್ಡ ಜ್ಞಾನಿಗಳೇ, ಗುರು ಶಿಷ್ಯರು, ಅರ್ಥ ಆಗುತ್ತೆ. ಯಾಕೆ ಗುರುಗಳು ನನಗೆ ವೈರಾಗ್ಯ ಹೊಂದಿ ಇಲ್ಲೇ ಮುಳುಬಾಗ್ಲಲ್ಲಿ ಇರು ಅಂತ ಹೇಳೋದನ್ ಬಿಟ್ಟು ಅಲ್ಲಿ ಈ ಸಾಳ್ವ ನರಸಿಂಹ ಮತ್ತೆ ಅನೇಕರು ಏನೇನಿದ್ದಾರೆ ರಾಜರು, ಅವರ ಆಶ್ರಯದಲ್ಲಿ ಅಲ್ಲೂ ಹೋಗಿ ನೀವು ಅಲ್ಲಿ ಇತ್ತು ಅವರಿಗೆಲ್ಲ ಮಾರ್ಗದರ್ಶನ ಮಾಡಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಅನ್ಕೊಳ್ಬೇಡಿ. ಯಾಕೆ ಅಂದ್ರೆ ಒಂದು ಉದಾಹರಣೆ ಕೊಡ್ತಾರೆ. ಹಿಂದೆ ದತ್ತಾತ್ರೇಯರು ಇದ್ರು, ದತ್ತಾತ್ರೇಯ ರೂಪಿ ಪರಮಾತ್ಮ. ಆ ದತ್ತಾತ್ರೇಯ ರೂಪಿ ಪರಮಾತ್ಮ ತಾನು ಋಷಿ ಅವತಾರ ಅಂತ ಪ್ರಸಿದ್ಧ, ಆ ಮುನಿ ಅವತಾರ. ಅವರು ಒಳ್ಳೆ ವಿರಕ್ತ ಶಿಖಾಮಣಿಯಾಗಿ ಯೋಗಾಭ್ಯಾಸ ಮಾಡ್ತಾ ದತ್ತಾತ್ರೇಯ ರೂಪಿ ಪರಮಾತ್ಮ ಅವತಾರ ಮಾಡಿದ್ರು. ಅವನು ಕಾರ್ತವೀರ್ಯಾರ್ಜುನ ರಾಜನಿಗೆ ಆಶ್ರಯ ಕೊಡ್ತಾನೆ. ಆಶ್ರಯ ಅಂದ್ರೆ ಅವನು ಕಾರ್ತವೀರ್ಯಾರ್ಜುನ ಎಂದು ದಾರಿ ತಪ್ಪಬಾರದು. ಆ ರೀತಿ ಅಲ್ಲಿ ಹೋಗಿ ಆ ರಾಜನ ಆಸ್ಥಾನದಲ್ಲಿ ದತ್ತಾತ್ರೇಯ ರೂಪಿ ಪರಮಾತ್ಮ ಇದ್ದು ಆ ರಾಜನಿಗೆ ಮಾರ್ಗದರ್ಶನ ಕೊಡ್ತಾನೆ. ವಸ್ತುತಃ ದತ್ತಾತ್ರೇಯ ಎಲ್ಲಿದ್ರೂ ಕೂಡ ಅವನು ನಿಸ್ಸಂಗ, ಯಾವುದೇ ಆ ರಾಜ ವೈಭವಕ್ಕೆ ಹೊಂದ್ಕೊಳ್ತಾ ಇರ್ಲಿಲ್ಲ. ಆದ್ರೂ ಹೇಗೆ
ಅಲ್ಲಿ ದತ್ತಾತ್ರೇಯ ರೂಪಿ ಪರಮಾತ್ಮ ಕಾರ್ತವೀರ್ಯಾರ್ಜುನ ರಾಜನಿಗೆ ಮಾರ್ಗದರ್ಶನ ಮಾಡಿದ್ನೋ ಹಾಗೆ ನೀವು ಹೋಗಿ ಅಲ್ಲಿ ರಾಜನ ಆಸ್ಥಾನದಲ್ಲಿದ್ದು ರಾಜನಿಗೆ ಮಾರ್ಗದರ್ಶನ ಮಾಡ್ಬೇಕು. ಇದೆಲ್ಲ ಯಾಕೆ? ಜಗದ್ ಉಪಕರಣಾಯ, ಜಗತ್ತಿಗೆ ಲೋಕೋಪಕಾರಕ್ಕೋಸ್ಕರ ನೀವು ಇದನ್ನ ಮಾಡ್ಲೇಬೇಕು ಅಂತ ಇಷ್ಟನ್ನ ಹೇಳಿ ಆಶೀರ್ವಾದ ಮಾಡ್ತಾರೆ. ದೀರ್ಘದಂಡ ನಮಸ್ಕಾರ ಮಾಡಿ ಅವತ್ತು ಹೊರಟ ವ್ಯಾಸರಾಜರು ಅಷ್ಟು ದಿಗ್ವಿಜಯ ಯಾತ್ರೆ ಮುಗಿಸ್ಕೊಂಡ್ ಬರ್ತಾರೆ. ಕೊನೆಗೆ ಮತ್ತೆ ಶ್ರೀಪಾದರಾಜರು ಮತ್ತೆ ಸಿಗೋದೇ ಇಲ್ಲ, ಅಷ್ಟು ಸಂಚಾರ ಮಾಡ್ತಾ ಹೋಗ್ತಾರೆ ಅವರು. ಅವತ್ತು ಅದಕ್ಕೆ ಅವ್ರಿಗೆ ಗೊತ್ತು, ಒಮ್ಮೆ ಗುರುಗಳಿಂದ ವಿಯೋಗ ಆಯ್ತಾ ಮತ್ತೆ ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಅದು ಹೋದ್ರು ದಿಗ್ವಿಜಯ ಯಾತ್ರೆ ಮಾಡಿ ವ್ಯಾಸರಾಜರ ದಿವ್ಯ ಸ್ಮರಣೆ ಇಲ್ಲಿವರೆಗೂ ನಾವೇನ್ ಮಾಡ್ತಾ ಇದೀವಿ ಅಷ್ಟು ಕೊಡುಗೆಗಳನ್ನ ವ್ಯಾಸರಾಜರು ನೀಡಿದ್ರು. ಇದಕ್ಕೆಲ್ಲ ಮುಖ್ಯ ಆಧಾರ ಯಾರು ಅಂದ್ರೆ ಅದು ಶ್ರೀಪಾದರಾಜರು ಅಂತ. ಅಂತೂ ವ್ಯಾಸರಾಜರಂತ ಒಬ್ಬ ಶಿಷ್ಯರನ್ನ ಕೊಟ್ಟ ಮಹಾನ್ ಧೀಮಂತರು ಯಾರು? ಅದು ಶ್ರೀಪಾದರಾಜರು. ಅವರು ಇವತ್ತು ವ್ಯಾಸರಾಜರನ್ನ ಕೊಡದೇ ಇದ್ರೆ ಶಿಷ್ಯರಾಗಿ ಪಾಠ ಹೇಳ್ಕೊಟ್ಟು ನಮಗೆ ವ್ಯಾಸರಾಜರಂತ ಮಹಾನುಭಾವರು ಸಿಗ್ತಾ ಇರ್ಲಿಲ್ಲ. ಹಾಗಾಗಿ ಅಂಥ ಶ್ರೀಪಾದರಾಜರು ತಾವು ವಿದ್ಯೆಯನ್ನ ಯಾರ ಬಳಿ ಕಲಿತರು ಅಂತ ಒಂದು ಇದು. ಅದಕ್ಕೆ ನಾವು ವಿಬುಧೇಂದ್ರ ತೀರ್ಥರ ಸ್ಮರಣೆಯನ್ನ ಮಾಡ್ಕೊಳ್ಬೇಕು. ವಿಬುಧೇಂದ್ರ ತೀರ್ಥರ ಹತ್ರ ಕಲಿತು ಶ್ರೀಪಾದರಾಜರು ಆ ಶ್ರೀಪಾದರಾಜ ಅನ್ನೋ ಹೆಸರಿನ ಸಾರ್ಥಕತೆಯನ್ನ ಪಡ್ಕೊಂಡಿದ್ದು, ವಿದ್ಯೆ ಅಲ್ಲಿಂದ ಬಂದಿತ್ತು ಅನ್ನೋದನ್ನ ನಾವು ತಪ್ಪದೆ ನೆನಪಿಸ್ಕೊಳ್ಬೇಕು. ಆ ವಿಬುಧೇಂದ್ರ ತೀರ್ಥರ ಹಿಂದೆ ಸ್ವಲ್ಪ ಹೋದ್ರೆ ವಿಬುಧೇಂದ್ರ ತೀರ್ಥರ ಯಾರ ಈ ಶಿಷ್ಯರು? ಅದು ಮತ್ತೆ ವ್ಯಾಸರಾಜ ಮಠಕ್ಕೆ ಬರುತ್ತೆ. ವ್ಯಾಸರಾಜ ಮಠದ ಪೂರ್ವ ಹಿಂದಿನ ಹೆಸರು ರಾಜೇಂದ್ರ ಪೂರ್ವಾದಿ ಮಠ ಅಂತ ಹಾಕ್ತಾನೆ ಇರ್ತಾರೆ. ರಾಜೇಂದ್ರ ತೀರ್ಥರ ಶಿಷ್ಯರು ವಿಬುಧೇಂದ್ರ ತೀರ್ಥರು. ವಿಬುಧೇಂದ್ರ ಮುಖಾನ್ ಶಿಷ್ಯಾನ್ ನವಕೃತ್ವ ಸುಧಾಂ ಸುದೀಹಿ ಯೋ ಪಾಠಯತ್ಸ ರಾಜೇಂದ್ರ ತೀರ್ಥ ಭೂಯಾದ್ ಅಭೀಷ್ಟದ ಅಂತ ಅವ್ರ ಶ್ಲೋಕ. ಅಲ್ಲಿ ರಾಜೇಂದ್ರ ತೀರ್ಥರು ವಿಬುಧೇಂದ್ರ ತೀರ್ಥರಿಗೆ 9 ಸಲಿ ನ್ಯಾಯಸುಧಾ ಪಾಠ ಮಾಡಿದ್ದಾರೆ. 9 ಸಲಿ. ನಾವ್ ಅನ್ಕೊಳ್ತೀವಿ ಅದು ಅನೇಕ ಬಾರಿ ಹೇಳೋದಿದೆ, 9 ಸಲಿನ ನಮ್ಗೆ 10 ಸಲಿ ಮಂಗಳ ಆಯ್ತಲ್ಲ ರೀ ಅಂತ, ಅಲ್ಲೇ ಹೋಗಿ ಸುಧಾ ಮಂಗಳ ಆಯ್ತಲ್ಲ ಅಂತ ಹೇಳೋದಿದೆ. ಆದ್ರೆ ಹಾಗಲ್ಲ, 9 ಸಲಿ ಸುಧಾ ಪಾಠ ಕೇಳಿದ್ದಾರೆ ಅಂದ್ರೆ ಒಂದೊಂದ್ ಸಲಿ ಒಂದೊಂದು ವಿಶೇಷವಾಗಿ ಅದು ಎಷ್ಟು ಅಂದ್ರೆ ಅಷ್ಟು. ಅದು ನವವಿಧ ಭಕ್ತಿ ಬರ್ಬೇಕಲ್ಲ, ಅದಕ್ಕೆ 9 ಸಲಿ ಸುಧಾ ಕೇಳಿದ್ದಾರೆ ಅಂತ. 9 ಭಕ್ತಿ ಬರ್ಲಿಕ್ಕೆ 9 ವಿಧವಾದದ್ದು 9 ಸಲಿ ಸುಧಾ ಗ್ರಂಥ ಕೇಳಿದ್ದಾರೆ. ಅಂಥ ವಿಬುಧೇಂದ್ರ ತೀರ್ಥರ ಬಳಿ ಶ್ರೀಪಾದರಾಜರ ಅಧ್ಯಯನ, ಜೊತೆಗೆ ಸ್ವರ್ಣವರ್ಣ ತೀರ್ಥರ ಬಳಿ ಶ್ರೀಪಾದರಾಜರ ಅಧ್ಯಯನ ಆಯ್ತು. ಆ ವಿದ್ಯೆಯ ಧಾರೆಯನ್ನ ವ್ಯಾಸರಾಜರಿಗೆ ಅವರು ಕೊಟ್ಟಿದ್ದಾರೆ. ಈ ರೀತಿ ಗುರುಗಳ ಶಿಷ್ಯ ಬಾಂಧವ್ಯ ಏನಿದೆ, ಈ ಮುಳುಬಾಗಿಲು ಕ್ಷೇತ್ರದಲ್ಲಿ ನಡೆದ ಈ ಗುರು ಶಿಷ್ಯ ಸಂವಾದ ಇದು ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಮತ್ತೊಂದು, ವ್ಯಾಸರಾಜರು ತಾವು ಈ ಶ್ರೀಪಾದರಾಜರ ಬಳಿ ಕಲಿತಾ ಇನ್ನೊಂದು ಘಟನೆ ನಡೆಯುತ್ತೆ. ಏನ್ ಘಟನೆ ಅಂದ್ರೆ, ಈ ವಸ್ತುತಃ ವ್ಯಾಸರಾಜರೆಲ್ಲ ಓದ್ಬಿಟ್ಟಿದ್ದಾರೆ. ಹೇಗ್ ಓದಿದ್ರು ಅಂದ್ರೆ, ಈಗ ಅವ್ರಿಗೆ ವಿದ್ಯೆ ಉಳಿದಿದ್ದು ಹೇಗೆ ಅಂತ ಅವ್ರ ಅಕ್ಷರಾಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ ವ್ಯಾಸರಾಜರು. ಅಕ್ಷರಾಭ್ಯಾಸ ಯಾವ ವೇಗದಲ್ಲಿ ಅಂದ್ರೆ 10 ಸಲಿ ತಿರ್ಸೋದಲ್ಲ, ಇವರೇ ಬರಲಿಕ್ಕೆ ಶುರು ಮಾಡ್ಬಿಡೋರಂತೆ. ಹಾಗೆ ಯಾಕಂದ್ರೆ ಸಹಜವಾದ ವಿದ್ಯೆ. ಮತ್ತೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಇದು ಹೇಗ್ ಬರ್ತಾ ಇತ್ತು ಅಂದ್ರೆ, ಈಗ ಒಬ್ರು ನಮ್ ಸಂಬಂಧಿಕರು ಶ್ರೀಮಂತರಾಗ್ಬಿಡ್ತಾರೆ ಅಂತ ಇಟ್ಕೊಳ್ಳಿ, ಅವರು ಬಡವರಾಗಿರ್ತಾರೆ, ತುಂಬಾ ದುಡ್ಡು ಬರುತ್ತೆ. ಆಗ ಒಬ್ಬೊಬ್ಬರೇ ಮಾತಾಡ್ಸ್ಲಿಕ್ಕೆ ಶುರು ಮಾಡ್ತಾರಂತೆ ಈ ಬಂಧುಗಳೆಲ್ಲ, ಯಾಕೆ ಇವನ ಹತ್ರ ಲಾಭ ಆಗತ್ ನಮ್ಗೆ ಅಂತ. ಒಬ್ಬ ಬಂದ, ಇನ್ನೊಬ್ಬ ಬಂದ, ಹೇಗಾಯ್ತು ಅಂದ್ರೆ ಕೊನೆಗೆ ಅವ್ರ ಮನೆಗೆ ಎಲ್ರೂ ಹೋಗ್ಲಿಕ್ಕೆ ಶುರು ಮಾಡಿದ್ರಂತೆ. ಯಾಕೆಂದ್ರೆ ಅಲ್ಲಿ ತುಂಬಾ ಸಂಪತ್ತಿದೆ, ನಮ್ಗೆ ಅಲ್ಲಿಂದ ಉಪಯೋಗ ಇದೆ ಅಂತ. ಅದೇ ದರಿದ್ರತನ ಬಂದ್ರೆ ಶ್ರೀಪಾದರಾಜರ ಹೇಳ್ತಾರೆ ತಮ್ಮ ಕೀರ್ತನೆಯಲ್ಲಿ, ಅವ್ರ ಮುಖನೂ ಅಲ್ಲ, ಏನು ಒಂಟೆ ತರ ಕುತ್ತಿಗೆ ಕತ್ತನ್ನ ಎತ್ಕೊಂಡು ಹಂಗ ಹೋಗ್ತಾರೆ, ಮುಖಾನು ನೋಡಲ್ಲ ಅಂತ, ಈ ತರ. ಆದ್ರೆ ಇಲ್ಲಿ ವ್ಯಾಸರಾಜರ ಬಳಿ ವಿದ್ಯೆ ಹೇಗ್ ಬರ್ತಾ ಇತ್ತು ಅಂದ್ರೆ, ಋಗ್ವೇದ ಅನ್ಕೊಳ್ತಂತೆ, ಇದು ನನ್ನ ಮನೆ, ಇದು ನಾನ್ ಬರ್ಬೇಕಿಲ್ಲಿ ಇದು ವ್ಯಾಸರಾಜರ ಒಳಗಡೆ ಅಂತ. ಅಷ್ಟೊಂದು ಯಜುರ್ವೇದಕ್ಕೆ ಅನ್ನಿಸ್ತಂತೆ, ಇದು ನಮ್ಮ ದಾಯಾದಿಗಳ ಮನೆ, ಇದು ಅದು ನಾವು ಬರ್ಬೇಕಿಲ್ಲಿ ಅಂತ ಅದು ಬಂತಂತೆ. ಈಗ ಒಂದೊಂದೇ ವಿದ್ಯೆ ಹೇಗೆ ತಮ್ಮ ಸಂಬಂಧಿಕರ ಮನೆಯನ್ನು ಹುಡ್ಕೊಂಡು ಹೋಗ್ತಾರಲ್ಲ ಜನ, ಹಾಗೆ ವ್ಯಾಸರಾಜರಲ್ಲಿ ಒಂದೊಂದು ದಿವಸಕ್ಕೆ ಬರ್ತಾ ಇತ್ತಂತೆ ವಿದ್ಯೆ. ಇಂಥ ವ್ಯಾಸರಾಜರು ಯಾಕೆ ಶ್ರೀಪಾದರಾಜರ ಬಳಿ ಬಂದು ಕಲಿಬೇಕಾಗಿತ್ತು ಅಂತ ಅಂದ್ರೆ, ಅಲ್ಲಿ ಇನ್ನೇನೋ ಇದೆ ವಿದ್ಯೆ ಶ್ರೀಪಾದರಾಜರ ಬಳಿ. ಅಂಥ ಧ್ರುವ ಲೋಕ ಅಂದ್ರೇನು, ಎತ್ತರದ ಲೋಕ. ಶಿಂಶುಮಾರ ಲೋಕದಲ್ಲಿ ಇರೋ ಪ್ರತಿಷ್ಠಾಪಿತವಾಗಿದ್ದು ಅವನ ಪುಚ್ಛದಲ್ಲಿ ಅಷ್ಟು ಎತ್ತರದ್ದು. ಸಪ್ತರ್ಷಿಗಳು ಕೂಡ ಸುತ್ತಾ ಇರ್ತಾರೆ, ಗ್ರಹಗಳು ಸುತ್ತಾಡ್ತಾ ಇರುತ್ತೆ. ಅಂತ ಎತ್ತರ ಲೋಕದಲ್ಲಿ ಇರೋರಲ್ಲಿ ಎತ್ತರ ವಿದ್ಯೆ ಇರಲ್ವಾ? ಅದನ್ನ ಎತ್ತರದ ವಿದ್ಯೆ ಬೇಕಾಗಿದೆ ಅಂತ ಇವರು ಕೂಡ ತಾವು ಹಿಂಬಾಲಿಸ್ಕೊಂಡು ಹೋಗಿದ್ದಾರೆ ಅಂತ. ಇಷ್ಟು ಇದರ ವರ್ಣನೆ. ಹೀಗೆ ಅನೇಕ ವಿಷಯಗಳು ಶ್ರೀಪಾದರಾಜರ ಬಗ್ಗೆ ಇಷ್ಟು ದಿವಸಗಳ ಕಾಲ ವಿಶೇಷವಾಗಿ ನಾವು ಕೇಳಿದಿವಿ. ಅನೇಕ ಕೃತಿಗಳ ಚಿಂತನೆ, ಅದರ ಅಷ್ಟೇ ಅಲ್ಲದೇನೆ ಇನ್ನೊಂದಿಷ್ಟು
ಇನ್ನು ಇನ್ನೊಂದು ಸ್ವಲ್ಪ ಹೊತ್ತು ಆಗ್ಬೇಕು ಅಂತ ಸೂಚನೆ ಬಂದಾಗ ಇಲ್ಲಿ ವ್ಯಾಸರಾಜರು ತಾವು ಶ್ರೀಪಾದರಾಜ ಪಂಚಕ ಸ್ತೋತ್ರದಲ್ಲಿ ಒಂದು ಮಹಿಮೆಯನ್ನ ತಿಳಿಸ್ತಾರೆ. ಒಂದು 4ನೇ ಶ್ಲೋಕದಲ್ಲಿ ನಮಗೆ ತಮ್ಮಂದೇ ನರಸಿಂಹ ತೀರ್ಥ ನಿಲಯಂ ಶ್ರೀ ವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನರಸಿಂಹ ಚರಣಂ ಶ್ರೀಪಾದರಾಜಂ ಗುರು. ಇದರ ಹಿಂದಿನ ಸಾಲು ಒಂದಿದೆ. ಆ ಹಿಂದಿನ ಸಾಲನ್ನು ನೆನಪಿಸ್ಕೊಳ್ಳದೆ ನಾವು ಮುಂದಿನ ಸಾಲಿಗೆ ಬಂದ್ರೆ ನಮಗೆ ಏನ್ ಬೇಡಬೇಕು ಅಂತ ಗೊತ್ತಾಗಲ್ಲ. ಬೇಡೋದೇನು ಶ್ರೀಪಾದರಾಜರ ಬಳಿ ಅಂತ. ಅದು ಬೇಡೋದು ಬೇಡವಂತೆ, ವಸ್ತುತ ಅವ್ರ ಮುಂದೆ ಹೋಗಿ ನಿಂತ್ರೆ ಸಾಕು ಅಂತಿದೆ. ಅದ್ರಲ್ಲೂ ಬೇಡದ್ರಂತೂ ಇನ್ನೂ ವಿಶೇಷ ಅಂತ. ಏನು? ಯದ್ ಬೃಂದಾವನ ಸೇವಯ ಸುವಿಮಲಾಂ ವಿದ್ಯಾಂ ಪಶೂನ್ ಸಂತತಿಂ ಧ್ಯಾನಾತ್ ಜ್ಞಾನಮನಲ್ಪ ಕೀರ್ತಿ ನಿವಹಂ ಪ್ರಾಪ್ನೋತಿ ಶೀಘ್ರಂ ಜನಃ. ಆಮೇಲೆ ತಮ್ಮಂದೆ ನರಸಿಂಹ ತೀರ್ಥ ನಿಲಯಂ ಅಂತ ಪ್ರಾರಂಭ ಆಗೋದು. ಅವ್ರ ವೃಂದಾವನ ಸೇವೆ ಮಾಡಿದ್ರೆ ಏನ್ ಸಿಗತ್ತೆ? ಸುವಿಮಲಾಂ ವಿದ್ಯಾಂ, ಒಳ್ಳೆಯ ವಿದ್ಯೆ ಸಿಗತ್ತೆ ಅಂತ ಅರ್ಥವನ್ನ ಇಲ್ಲಿ ಬರೆದು. ಅದು ಒಳ್ಳೆಯ ವಿದ್ಯೆ ಅಂದ್ರೆ ನಿಜವಾಗಿ ಒಳ್ಳೆ ವಿದ್ಯೆನೆ. ಯಾಕಂದ್ರೆ ಇವರ ಚರಿತ್ರೆ ಇನ್ನೊಂದು ಘಟನೆ ಬರುತ್ತೆ. ಆ ಘಟನೆ ಏನು? ವ್ಯಾಸರಾಜರು ಒಬ್ಬ ದೊಡ್ಡ ವಾದಿಯನ್ನ ಸೋಲಿಸ್ತಾರೆ. ಅದು ಶ್ರೀಪಾದರಾಜರ ಹತ್ರ ಅವನು ಶ್ರೀಪಾದರಾಜರು ನೋಡ್ಬೇಕು ಅಂತ ಅವನ ಅಪೇಕ್ಷೆ ಬಂದ್ಬಿಡತ್ತಂತೆ. ಅವನು ವಸ್ತುತಃ ಏನು, ಶ್ರೀಪಾದರಾಜರು ತುಂಬಾ ವಯಸ್ಸಾಗಿರತ್ತೆ ಆ ಸಂದರ್ಭದಲ್ಲಿ. ಅವರು ವ್ಯಾಸರಾಜರನ್ನ ವಾದಕ್ಕೆ ಅಂತ ಕಳಿಸ್ತಾರೆ ಅಂತ ಕೇಳ್ತೀವಿ. ಶ್ರೀಪಾದರಾಜರಿಗೆ ಆಗಲ್ಲ ಅಂತಲ್ಲ, ವಯಸ್ಸಾಯ್ತು ಸಾಕು, ವೈರಾಗ್ಯ ಶಿಖಾಮಣಿಗಳು, ಇನ್ನೇನಿದೆ, ಶಿಷ್ಯರ ದಿಗ್ವಿಜಯ ಯಾತ್ರೆ ಆಗ್ಲಿ ಅಂತ ಆ ಭಾವನೆಯಿಂದ. ಸರಿ, ಶಿಷ್ಯರು ತಾವು ಶ್ರೀಪಾದರಾಜರ ಬಳಿ ಪಾಠ ಕೇಳ್ಕೊಂಡು ಮುಳುಬಾಗಿಲು ಕ್ಷೇತ್ರದಲ್ಲಿದ್ರು. ಉತ್ತರ ಭಾರತಕ್ಕೆ ದಿಗ್ವಿಜಯ ಯಾತ್ರೆ ಮಾಡ್ಬೇಕು ಅಂತ ಹೊರಟರು ವ್ಯಾಸತೀರ್ಥರು. ತುಂಬಾ ಚಿಕ್ಕ ವಯಸ್ಸಿನವರು ವ್ಯಾಸತೀರ್ಥರು, ತುಂಬಾ ಏನ್ ವಯಸ್ಸಾದವರಲ್ಲ, ಆಗ್ತಾನೆ ಕಲಿತು ಹೊರಗೆ ಬಂದ ವ್ಯಾಸರಾಜರು. ಆದ್ರೆ ಅವರ ವಿದ್ಯೆ ಎಷ್ಟು? ಅದು ವೇದವ್ಯಾಸರ ತರ. ಅದು ವ್ಯಾಸ ರಾಜರು ಅಂತ ಇದೆಯಲ್ಲ, ಆ ವ್ಯಾಸ ಅನ್ನೋ ಶಬ್ದ ಅದು ಅವರ ಮೇಲಿರೋ ವೇದವ್ಯಾಸರ ಅನುಗ್ರಹ ಪೂರ್ಣವಾಗಿದೆ ಅಂತ ತಿಳಿಸುತ್ತೆ. ಅವ್ರು ಹುಟ್ಟಿದ್ದು ಕೂಡ, ಅವರು ವ್ಯಾಸರಾಜರ ಅವತಾರ ಆಗಿದ್ದು ಕೂಡ ಅದು ವೇದವ್ಯಾಸರ ಅನುಗ್ರಹದಿಂದಲೇ ಅಂತಲೂ ನಾವು ಕೇಳ್ತೀವಿ. ಯಾಕಂದ್ರೆ ಬಲ್ಲಣ ಸುಮತಿ ಲಕ್ಷ್ಮಿ ದಂಪತಿಗಳಿಗೆ ಅವತರಿಸಿದವರು ಯಾರು? ವ್ಯಾಸರಾಜರು, ಯತಿರಾಜ. ಈ ಯತಿರಾಜರು ಅವತಾರ ಮಾಡೋ ಮುಂಚೆ ಆ ಲಕ್ಷ್ಮೀ ದೇವಿಗೆ ಅಂದ್ರೆ ಯತಿರಾಜರ ತಾಯಿಗೆ ಬೆಳಗಿನ ಜಾವದಲ್ಲಿ ಅರುಣೋದಯ ಕಾಲದಲ್ಲಿ ಒಂದು ಸ್ವಪ್ನ ಬೀಳುತ್ತೆ. ಆ ಸ್ವಪ್ನದಲ್ಲಿ ವೇದವ್ಯಾಸರೇ ಬಂದು ಒಂದು ಬಂಗಾರದ ಪಾತ್ರೆಯನ್ನ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ರು. ಇಟ್ಕೊಂಡು ಬಂದಾಗ ಏನಿದು, ಏನೋ ಕೊಡ್ತಾರೆ ವೇದವ್ಯಾಸರು ನನಗೆ ಅಂತ ವ್ಯಾಸರಾಜರ ತಾಯಿಗೆ, ಪೂರಾಶ್ರಮದ ತಾಯಿಗೆ ಅನ್ನಿಸ್ತಾ ಇದೆ. ನೋಡೋಣ ಅಂತ ನೋಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಆ ಬಂಗಾರದ ಪಾತ್ರೆ ಪಕ್ಕಕ್ಕೆ ಹಿಂಗ್ ಇಟ್ಕೊಂಡ್ಬಿಡ್ತಾರಂತೆ. ತೋರ್ಸಲ್ವಂತೆ ವೇದವ್ಯಾಸರು. ಮತ್ತೆ ಅದ್ರ ಬಗ್ಗೆ ಆಸಕ್ತಿ. ಆಗ ಮಾತು ಹೇಳಲಿಕ್ಕೆ ಶುರು ಮಾಡ್ತಾರಂತೆ, ಯೋಚನೆ ಮಾಡ್ಬೇಡಿ, ನಿಮಗೆ ಒಳ್ಳೆ ಮುಂದಕ್ಕೆ ಯತಿರಾಜ ಅಂದ್ರೆ ಮುಂದೆ ಒಳ್ಳೆ ಸಂತತಿ ಆಗತ್ತೆ ಅಂತ ಅನುಗ್ರಹ ಮಾಡ್ತಾರೆ. ಆದ್ರೆ ಅನುಗ್ರಹ ಮಾಡೋ ಮುಂಚೆ ಒಂದು ಬ್ರಹ್ಮಣ್ಯ ತೀರ್ಥರ ಮಹಿಮೆಯನ್ನ ಹೇಳ್ತಾರೆ. ಬ್ರಹ್ಮಣ್ಯ ತೀರ್ಥರು ಅಂತ ಬರ್ತಾರೆ, ಅವರ ಅನುಗ್ರಹ ಆಗ್ಲಿ ಅಂತ. ಅಂದ್ರೆ ವೇದವ್ಯಾಸರ ಅನುಗ್ರಹದಿಂದಲೇ ಇವರು ವ್ಯಾಸರಾಜರ ಅವತಾರ. ಆ ನಿಟ್ಟಿನಲ್ಲೂ ಕೂಡ ಅವರಿಗೆ ವ್ಯಾಸರಾಜ ಅನ್ನೋ ಹೆಸರು ಬಂದಿದೆ. ಇಂಥವ್ರು ಘಟನೆ ಏನಾಯ್ತು ಅಂದ್ರೆ, ಈ ವ್ಯಾಸ ಅನ್ನೋದು ವೇದವ್ಯಾಸರ ನೆನಪಿಸ್ಕೊಡುತ್ತೆ ಒಂದು ನಿಜ. ಇನ್ನೊಂದು ನವೀನ ವ್ಯಾಸ ಅಂತ ಒಂದು ಬಿರುದು ಕೊಡೋ ತರ ಒಂದು ಮಾತು ಕೂಡ ಕೇಳ್ತೀವಿ ಈ ವ್ಯಾಸರಾಜರ ಬಗ್ಗೆ ಘಟನೆ. ಉತ್ತರ ಭಾರತ ಯಾತ್ರೆಗೆ ಹೋದಾಗ ಅಲ್ಲಿ ಜಟಾಪಟಿ ವಾದಿಗಳು ಅಂತಂದ್ರೆ ಅದು ಉತ್ತರ ಭಾರತದಲ್ಲಿ. ಇವರು ದಕ್ಷಿಣ ಭಾರತದಲ್ಲಿರೋ ವಿದ್ವಾಂಸರು ಗೆದ್ದು ಪ್ರತಿಷ್ಠೆ ಮಾಡಿದ್ದು ಅಂದ್ರೆ ಅದು ವ್ಯಾಸರಾಜರು, ರಾಜೇಂದ್ರ ತೀರ್ಥರು. ಈ ಪರಂಪರೆ ಏನಿದೆ, ಈ ಪರಂಪರೆನೇ ರಕ್ಷಣೆ ಮಾಡಿದ್ದು ಆ ವಿದ್ಯಾ ಸಾಮ್ರಾಜ್ಯವನ್ನ. ಅಲ್ಲಿ ಹೋಗಿ ಒಬ್ಬ ಮಹನೀಯ ಸಿಗ್ತಾನೆ. ಅವನ ಹೆಸರು ನಮಗೆ ಪ್ರಸಿದ್ಧನೇ, ಪಕ್ಷಧರ ಮಿಶ್ರ ಅಂತ ಅವನ ಹೆಸರು. ಈ ಭಾಗವನ್ನ ಕೇಳ್ದೆ ನಾವು ಹೋಗೋದಿಲ್ಲ. ಸಾಮಾನ್ಯವಾಗಿ ಆ ಭಾಗ ಪ್ರಸಿದ್ಧ, ಆದ್ರೂ ಕೇಳ್ಬೇಕು. ಪಕ್ಷಧರ ಮಿಶ್ರ ಅಂತ ಸಾಮಾನ್ಯವಾಗಿ ಈ ಸೋಮನಾಥ ಕವಿಯ ಈ ವ್ಯಾಸಯೋಗಿ ಚರಿತ್ರೆ ಎಲ್ಲ ಉಲ್ಲೇಖ ಮಾಡ್ತಾ ಪಕ್ಷಧರ ಮಿಶ್ರ ಅಂತ ಹೆಸರು ಹೇಳಲ್ಲ, ಆದ್ರೆ ಮಿಶ್ರ ಅಂತ ಒಂದು ಶಬ್ದ ಹಾಕ್ತಾರೆ ಅಷ್ಟೇ. ಆ ಮಿಶ್ರ ಅಂದ್ರೆ ಆ ಕಾಲದಲ್ಲಿ ಪಕ್ಷಧರ ಮಿಶ್ರರಿದ್ರು ಅಂತ. ಆ ಪಕ್ಷಧರ ಮಿಶ್ರರ ಬಗ್ಗೆ ಅವ್ರು ಹೇಗಿದ್ರು ಪಕ್ಷಧರ ಮಿಶ್ರರು ಅಂದ್ರೆ, ಅವರು ಪ್ರತಿವಾದಿಗಳನ್ನ ಇದುವರೆಗೂ ಯಾರು ನನ್ ಮುಂದೆ ನೋಡೇ ಇಲ್ಲ, ಪರಿಗಣಿಸ್ತಾ ಇರ್ಲಿಲ್ವಂತೆ. ಅವ್ರ ವಿದ್ಯೆ ಎಷ್ಟು ಅಂದ್ರೆ, ನನ್ ಮುಂದೆ ಕೂಡ್ಲಿಕ್ಕೂ ಯಾರಿಗೂ ಹಕ್ಕಿಲ್ಲ ಅಂತ. ಇಡೀ ಭಾರತದಲ್ಲಿ ನನ್ ಮುಂದೆ ಕೂಡ್ಲಿಕ್ಕೆ ಹಕ್ಕಿಲ್ಲ ಅಂತ. ನನ್ನ ಹೆಸರು ಕೇಳಿದ್ರೆ ಎಲ್ರು ಓಡೋಗ್ತಾರೆ ಅಂತ. ಅಂಥ ವಿದ್ವತ್ತು. ಅವರ ಗ್ರಂಥಗಳು ನೋಡ್ಬೋದು, ಈಗಲೂ ಸಿಗತ್ತೆ ಪಕ್ಷಧರ ಮಿಶ್ರರ ಗ್ರಂಥಗಳು. ತುಂಬಾ ತರ್ಕಶಾಸ್ತ್ರ ಓದ್ದವ್ರಿಗೆ ಅದು ತುಂಬಾ ಚೆನ್ನಾಗಿ ಪರಿಚಯ ಇರುತ್ತೆ. ವೇದಾಂತದ ಹಿನ್ನೆಲೆ ಇದ್ರೆ ಆಗಲ್ಲ, ನ್ಯಾಯಶಾಸ್ತ್ರದ ಪರಿಚಯ ಇದ್ದವ್ರಿಗೆ ಪಕ್ಷಧರ ಮಿಶ್ರರ ಗ್ರಂಥದ ಮಹತ್ವ ಅರ್ಥ ಆಗುತ್ತೆ. ಆದ್ರೆ ವ್ಯಾಸರಾಜರು ತಾವು ತರ್ಕತಾಂಡವ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ತರ್ಕತಾಂಡವ ಗ್ರಂಥ ಯಾವ್ದ್ರ ಮೇಲೆ ಬಂದಿರೋದು? ಗಂಗೇಶೋಪಾಧ್ಯಾಯರು ಅಂತ ಒಬ್ರು, ಅವ್ರ ಹೆಸರು. ಅವರು ಈ ತರ್ಕಶಾಸ್ತ್ರ, ಇವತ್ತಿನ ದಿವಸ ಏನು ತರ್ಕಶಾಸ್ತ್ರ ಓದ್ಬೇಕು, ಅದು ಓದಿದ್ರೆ ವೇದಾಂತ ಅರ್ಥ ಆಗೋದು ಅಂತ ಏನ್ ಮಾತಾಡ್ತೀವಿ, ಆ ತರ್ಕಶಾಸ್ತ್ರದ ಪ್ರವರ್ತಕ ಒಬ್ಬ, ತುಂಬಾ ಚೆನ್ನಾಗಿ ರಚನೆ ಮಾಡಿದವನು ಅವ್ನು ಗಂಗೇಶೋಪಾಧ್ಯಾಯ. ಅವನ ಗ್ರಂಥ ತತ್ವ ಚಿಂತಾಮಣಿ ಅಂತ ಅವನ ಹೆಸರಿಟ್ಟಿರೋದು. ಗ್ರಂಥದ ಹೆಸರು ಚಿಂತಾಮಣಿ ಅಂತ. ನಿಮ್ಗೇನ್ ಬೇಕೋ ತತ್ವ ಅದು ನಿಮ್ಗೆ ಹೊಳೆಯುತ್ತೆ ಚಿಂತಾಮಣಿ ಗ್ರಂಥದಿಂದ ಅಂತ. ಅದಕ್ಕೆ ಖಂಡನೆ ಬರೆದಿದ್ದಾರೆ ವ್ಯಾಸರಾಜರು ತರ್ಕತಾಂಡವದಲ್ಲಿ. ಅಂದ್ರೆ ಇವ್ರು ಎಂಥ ತಾರ್ಕಿಕರು ಇರ್ಬೇಕು, ಅಷ್ಟು ಶ್ರೇಷ್ಠರು.
ಇವರು ಆ ಪಕ್ಷಧರ ಮಿಶ್ರರ ಜೊತೆ ಭೇಟಿಯಾಗತ್ತೆ. ಭೇಟಿಯಾದಾಗ ಯಾರು ನನ್ನ ಜೊತೆ ವಾದ ಮಾಡ್ಲಿಕ್ಕೆ ಯಾರಿಗೆ ಇದೆ ಅಂತ ರಾಜಸಭೆಯಲ್ಲಿ ಘೋಷಣೆ ಈ ತರ ನಡೀತಾ ಇರುತ್ತಂತೆ. ಆಗ ರಾಜನ ಸಭೆಯಲ್ಲಿ ಯಾರು ಇಲ್ವೇ ಇಲ್ವಾ, ಹಾಗಾದ್ರೆ ಪಕ್ಷಧರ ಮಿಶ್ರರ ಮುಂದೆ ಕೂಡೋ ಯೋಗ್ಯತೆನೂ ಇಲ್ವಾ ಯಾರಿಗೂ, ಇನ್ನು ವಾದ ಮಾಡೋದ್ ಮುಂದೆ ಅಂದ್ರೆ. ಆಗ ಒಬ್ರು ಯತಿಗಳು ಇಲ್ಲಿ ಬಂದಿದ್ದಾರೆ ಅಂತ ಅವನು ಕಿವಿಗ್ ಬಿತ್ತಂತೆ ರಾಜನಿಗೆ. ಕಿವಿಗ್ ಬಿದ್ದಾಗ ಆ ಯತಿಗಳು ಯಾರು, ಇವರೇ ವ್ಯಾಸರಾಜರ ಬಗ್ಗೆ ಕಿವಿಗ್ ಬಿತ್ತಂತೆ. ಬಿದ್ದ ಕೂಡಲೇ ಹಾಗಾದ್ರೆ ಇವರು ಬರ್ತಾರ ಅಂತ. ಖಂಡಿತ ಅವಶ್ಯವಾಗಿ, ಅದ್ರಲ್ಲೇನಿದೆ, ಸೀದಾ ಅದು ಒಂದು ಅವಕಾಶ ಸಿಗ್ಬೇಕಂತ ಎಲ್ರೂ ಏನಂದ್ರೆ ನಾನೇ ಜಾಸ್ತಿ ತಿಳ್ಕೊಂಡಿರೋದು ಅಂತ ಭಾವನೆ ಇರುತ್ತಂತೆ. ಆದ್ರೆ ನಮ್ಮ ಪ್ರತಿಯಾಗೊಬ್ಬ ಯಾವತ್ತಾರೊಬ್ಬ ಸಿಕ್ಕದ ಅಂದ್ರೆ ಆಗ ಅರ್ಥ ಆಗತ್ತಂತೆ, ಓ ನಾವು ಕಡಿಮೆ ಇದೀವಿ, ಇನ್ನು ಸ್ವಲ್ಪ ತಿಳ್ಕೊಳ್ಬೇಕಾಗಿದೆ ಅಂತ. ಪಕ್ಷಧರ ಮಿಶ್ರರಿಗೂ ಆ ತರ ಆಯ್ತಂತೆ. ಇವ್ರು ಬಂದ್ರು ಚಿಕ್ಕ ಯತಿಗಳು, ಇವ್ರ ಜೊತೆ ಏನು ವಾದ ಮಾಡೋದು ಅಂತ. ಯಾಕಂದ್ರೆ ವಯಸ್ ನೋಡಿ ವಿದ್ಯೆನ ಅಳಿಬಾರ್ದಂತೆ. ವಯಸ್ ನೋಡಿ ಯಾರು ವಿದ್ಯೆ ಕಡಿಮೆ ಅಂತ ಅನ್ಕೊಳ್ಳೋದಾ? ಹಾಗಲ್ಲ. ವ್ಯಾಸರಾಜರು ತುಂಬಾ ಚಿಕ್ಕ ವಯಸ್ಸಿನವರು. ನೋಡಿದಾಗ ಇವ್ರು ನನ್ನ ಅನುಭವಕ್ಕೆ, ನನ್ನ ವಯಸ್ಸಿಗೆ ಇವರಲ್ಲಿ ಏನಿರತ್ತೆ ವಿದ್ಯೆ ಅಂತ ಅವ್ನ ಭಾವನೆ. ಎಲ್ಲಿ ಆಯ್ತು ತಮಾಷೆ ನೋಡೋಣ, ಚಿಕ್ಕ ಮಗು ತರ, ಈಗ ದೊಡ್ಡವರೆಲ್ಲ ಚಿಕ್ಕ ಮಕ್ಳ ಆಟ ಆಡ್ತಾರಲ್ಲ, ಹಾಗೆ ಆಟ ಆಡೋ ತರ ಆಟ ಆಡೋಣ ಇವ್ರ ಜೊತೆ ಅಂತ ಕೂತ್ರು ಶುರು ಮಾಡಿದ್ರು. ಒಂದು ಉಪನ್ಯಾಸ ಕೊಟ್ರು. ಯಾರು? ವ್ಯಾಸರಾಜ. ಒಂದು ಉಪನ್ಯಾಸ ಕೊಟ್ಟಿದ್ದಕ್ಕೆ ಏನಾಯ್ತು ಅಂದ್ರೆ, ವಾಕ್ಯಾರ್ಥ ಇರ್ಲಿ, ಇವ್ರು ಉಪನ್ಯಾಸ ಕೊಟ್ಟ ಮೇಲೆ ಆ ಪಕ್ಷಧರ ಮಿಶ್ರರಿಗೆ ಕೆಲವು ಸಂಶಯ ಇತ್ತಂತೆ. ಅಷ್ಟು ವರ್ಷ ಓದಿದ್ರು ಕೆಲವು ಗ್ರಂಥಗಳಲ್ಲಿ ಸಮಸ್ಯೆ ಇತ್ತಂತೆ. ಇದಕ್ಕೆ ಏನು ಉತ್ತರ ಹೇಳ್ಬೇಕು, ಯಾರು ಶಿಷ್ಯ ಪ್ರಶ್ನೆ ಮಾಡಿದೆ ನಾನು ಏನ್ ಹೇಳ್ಬೇಕು ಅಂತ ಗೊಂದಲ. ಆದ್ರೆ ಅಂತ ಶಿಷ್ಯ ಯಾರು ಬರ್ಲೇ ಇಲ್ಲ, ಅವ್ರು ಬದುಕೊಂಡ್ಬಿಟ್ರು. ಯಾರು ಕೇಳಿದ್ರೆ ಸ್ಪಷ್ಟಮಗ್ರೇ ಭವಿಷ್ಯತಿ. ಯಾವಾಗ ಗುರುಗಳು ಶಿಷ್ಯರ ಪಾಠ ಹೇಳ್ತಾ ಇರ್ತಾರೆ, ಏನೋ ಪ್ರಶ್ನೆ ಕೇಳಿದ್ರೆ ಜಾಸ್ತಿ ಅದು ನಿಮಗೆ ಮುಂದೆ ಅರ್ಥ ಆಗುತ್ತೆ, ಮುಂದೆ ನೋಡೋಣ ಅಂತ. ಒಂದ್ಸಲಿ ಹೇಳಿದ್ರೆ ಸರಿ, 10 ಸಲ ಹೀಗೆ ಹೇಳಿದ್ರೆ ಏನರ್ಥ, ಇವ್ರಿಗೆ ಗೊತ್ತಿಲ್ಲ ಅಂತ ಅರ್ಥ. ಹಾಗೆ ಅರ್ಥ ಆಗುತ್ತೆ ಅಂತೂ. ಆದ್ರೆ ಇಲ್ಲ, ಹಾಗಾಗ್ಲಿಲ್ಲ. ಪಕ್ಷಧರ ಮಿಶ್ರ ಹತ್ರ ಕೇಳಲಿಕ್ಕೂ ಹೆದರ್ತಾರೆ. ಯಾಕಂದ್ರೆ ನಮ್ಮ ಗುರುಗಳು ತುಂಬಾ ತಿಳ್ಕೊಂಡಿದ್ದಾರೆ, ಇವ್ರ ಹತ್ರ ಪ್ರಶ್ನೆ ಕೇಳೋದು ಸರಿಯಲ್ಲ, ಬೇಡ ಅಂತ ಸುಮ್ನಿರೋರಂತೆ. ಮತ್ ಯಾರು ಅಷ್ಟ ವಿದ್ವತ್ತು ಇರ್ಲಿಲ್ವಂತೆ. ಆದ್ರೆ ಅವ್ರ ಮನಸ್ಸಿನಲ್ಲಿ ಇತ್ತಂತೆ, ಏನೇ ಆದ್ರೂ ಈ ಗ್ರಂಥಗಳ ಅರ್ಥ ನನಗಿನ್ನೂ ಆಗ್ಲಿಲ್ಲ, 1-2-3 ವಾಕ್ಯಗಳ ಸಮಸ್ಯೆ ಇದೆ, ಯಾರು ಇದ್ರ ಬಗ್ಗೆ ಕೇಳಿದ್ರೆ ನಾನು ಏನ್ ಹೇಳ್ಬೇಕು ಅಂತ ಒಂದು ಮನಸ್ಸಿನಲ್ಲಿ ಒಂದು ಸ್ವಲ್ಪ ಹೆದರಿಕೆ ಇತ್ತಂತೆ. ಆ ಹೆದರಿಕೆಯನ್ನು ಹೋಗ್ಸಿದ್ದೆ ವ್ಯಾಸರಾಜರಂತೆ. ಹೇಗಂದ್ರು ಅಂದ್ರೆ, ಇವರು ಉಪನ್ಯಾಸ ಮಾಡಿದ ಮೇಲೆ ಅವ್ರಿಗೆ ಕಣ್ಣಲ್ಲಿ ನೀರೇ ಬಂತಂತೆ. ಯಾರಿಗೆ? ಪಕ್ಷಧರ ಮಿಶ್ರರಿಗೆ. ಅಲ್ಲ, ನಾನು ಮುಂದೆ ಯಾರು ನಿಲ್ಲಿಕ್ಕೆ ಯೋಗ್ಯತೆ ಇಲ್ಲ, ಕೂಡ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಅನ್ಕೊಂಡವನು, ನನ್ನ ಮನಸ್ಸಿನಲ್ಲಿರುವಂತ ಆ ಉತ್ತರಗಳು ಯಾವ್ದು ಹೊಳಿದೇ ಇರೋದನ್ನ ಇವ್ರು ಹೇಗ್ ಹೇಳಿದ್ರು ಇದಕ್ಕೆ ಅಂತ ಅವಾಗ ಅನ್ಕೊಂಡ್ರಂತೆ. ವಯಸ್ಸು ಚಿಕ್ಕದಾದ ಕೂಡ್ಲೆ ವಿದ್ಯೆ ಜಾಸ್ತಿ ಇರಬಾರ್ದು ಅಂತಿಲ್ಲ, ನನಗಿಂತ ಜಾಸ್ತಿ ವಿದ್ಯೆ ಇದೆ ಅಂತ ಭಾವಿಸಿದ್ರು. ತುಂಬಾ ಆನಂದ ಆಗೋಯ್ತಂತೆ ಪಕ್ಷಧರ ಮಿಶ್ರರಿಗೆ. ಅವರು ನಮಸ್ಕಾರ ಮಾಡ್ಬಿಟ್ರಂತೆ ಯತಿಗಳಿಗೆ. ವಸ್ತುತಃ ಅವರು ಗೃಹಸ್ಥ, ನಮಸ್ಕಾರ ಮಾಡೋದ್ರಲ್ಲಿ ಏನ್ ದೊಡ್ಡ ಇದಿಲ್ಲ, ಆದ್ರೆ ನಾನು ನಮಸ್ಕಾರ ಮಾಡಲ್ಲ ಅಂತ ಇತ್ತಂತ ಅವ್ರಿಗೆ. ಆದ್ರೆ ಇಂಥ ಯತಿಗಳಿಗೆ ಸಾಷ್ಟಾಂಗ ಶಿರಬಾಗಿ ನಮಸ್ಕಾರ ಮಾಡೇ ಬಿಟ್ರು, ಉದ್ದಂಡ ನಮಸ್ಕಾರ. ಆಗ ಅವರು ಹೇಳೋ ಶ್ಲೋಕ ಅದು ಬಹಳ ಉನ್ನತವಾದ ಶ್ಲೋಕ. ಯದಧೀತಂ ಯದನಧೀತಂ ತದಪ್ಯಧೀತಂ ಅಂತ ಮುಂದೆ ವರಿಸ್ತಾ ಹೋಗ್ತಾರೆ. ನಾನು ಏನ್ ಓದಿದ್ನೋ ಅದು ಸಭೆಯಲ್ಲಿ ಘಂಟಾಘೋಷವಾಗಿ ಹೇಳೋದು. ಶ್ರೀಪಾದರಾಜರು ಗುರುಗಳು ಶಿಷ್ಯನ ಬಗ್ಗೆ ಹೊಗಳೋದು ಬೇರೆ ಮಾತು. ಆದ್ರೆ ಇನ್ನೊಬ್ಬ ವ್ಯಕ್ತಿ ಇಡೀ ಭಾರತದಲ್ಲಿ ನಂತರ ಒಬ್ಬ ವಾಕ್ಯಾರ್ಥ ಪಟು ಇಲ್ಲ, ನನ್ನ ಯೋಗ್ಯತೆ ಇರಲಿಲ್ಲ ನನ್ನಷ್ಟು ಅಂತ ಭಾವಿಸೋ ಒಬ್ಬ ವ್ಯಕ್ತಿ ಆ ಸಭಾಮಂಡಲದಲ್ಲಿ ಹೊಗಳುತ್ತಾರೆ. ಏನಂತ? ನಾನು ಓದದ್ದನ್ನೆಲ್ಲ ಇವರು ಓದ್ಬಿಟ್ಟಿದ್ದಾರೆ, ನಾನು ಓದ್ತಾ ಇರೋದನ್ನು ಓದಿದ್ದಾರೆ ಅಂತ ಶುರು ಮಾಡ್ತಾರಂತೆ. ಆ ವ್ಯಕ್ತಿ ಓದೋದನ್ನು ಓದಿದ್ದು ಕಷ್ಟ, ಯಾಕಂದ್ರೆ ಪಕ್ಷಧರ ಮಿಶ್ರರು ಓದಷ್ಟು ಗ್ರಂಥ ಅದು 108ಕ್ಕಿಂತಲೂ ಮೀರತ್ತೆ. ತುಂಬಾ ಸಾವಿರಾರು ಗ್ರಂಥನೇ ಓದಿದ್ದಾರೆ ಅವರು. ಅದು 108 ಪ್ರಮುಖ ಗ್ರಂಥ, ಏನ್ ಅರ್ಥ ಆಗಲ್ಲ ಅಷ್ಟೆಲ್ಲ ಓದಿದ್ದಾರೆ. ಅಷ್ಟು ಓದೋರು ನಾನು ಓದಿದ್ದನ್ನೆಲ್ಲ ಓದಿದ್ದಾರೆ, ನಾನು ಓದ್ತಾ ಇರೋದನ್ನು ಇವ್ರು ತಿಳ್ಕೊಂಡಿದ್ದಾರೆ. ಮತ್ತಷ್ಟೇ ಅಲ್ಲ, ನನ್ನ ಮನಸ್ಸಿನಲ್ಲಿದ್ದ ಆ ಸಂಶಯಗಳನ್ನು ಪರಿಹರಿಸಿದ್ದಾರೆ. ಅಂದ್ರೆ ಇನ್ನು ಎಷ್ಟು ವಿದ್ಯೆ ಇವ್ರಿಗಿದೆ. ಆದ್ರಿಂದ ನಾನು ನೋಡಿದ್ದು ವೇದವ್ಯಾಸರು ಮಹಾನುಭಾವರು ನಾನು ಕೇಳಿದ್ದು. ಅಂದ್ರೆ ಎಲ್ಲ ವಿದ್ಯೆಯ ಸಾಗರ ಇರೋದು ಅಂದ್ರೆ ವೇದವ್ಯಾಸರು ಮಾತ್ರ. ವೇದವ್ಯಾಸರಿಗೆ ಇಂಥದ್ ಗೊತ್ತಿಲ್ಲ ಅಂತಿಲ್ಲ. ಕೆಲವರು ಆಕ್ಷೇಪ ಮಾಡಿದ್ರೆ ಅವ್ರು ವ್ಯಾಕರಣ ಶಾಸ್ತ್ರ ಗೊತ್ತಿತ್ತ, ವೇದವ್ಯಾಸರಿಗೆ ತರ್ಕಶಾಸ್ತ್ರ ಗೊತ್ತಿತ್ತ ಅಂತ. ಏನ ಹಾಸ್ಯಾಸ್ಪದ. ಮಹಾಭಾರತ ರಾಮಾಯಣ, ಇದು ಮಹಾಭಾರತ ಮತ್ತೆ ವಾಲ್ಮೀಕಿ ರಾಮಾಯಣ ನೋಡಿದ್ರೆ ನಮಗೆ ಅರ್ಥ ಆಗತ್ತೆ. ವಾಲ್ಮೀಕಿ ಋಷಿಗಳಿಗೆ ಅಷ್ಟು ಜ್ಞಾನ ಇತ್ತು. ಆ ರಾಮಾಯಣ ಮೀರಿಸುವಂತಹ ಮಹಾಭಾರತ, 18 ಪುರಾಣ ಮತ್ತೆ ವೇದ ವಿಭಾಗ ಮಾಡಿದ ಅವ್ರ ಬಗ್ಗೆ ಇವರು ವ್ಯಾಕರಣ ಶಾಸ್ತ್ರ ಓದಿದ್ರು, ತರ್ಕಶಾಸ್ತ್ರ ಓದಿದ್ರು ಅಂತ ಅಷ್ಟೇ ಕೇಳಿದ್ರೆ ಏನ್ ಅರ್ಥ? ಎಂತ ಮೂರ್ಖತನ. ಅವ್ರು ವಸ್ತುತಃ ದೇವರೇ, ಎಲ್ಲ ತರ್ಕಗಳಿಗೂ ಮೂಲ ಪ್ರವರ್ತಕ, ಬ್ರಹ್ಮ ತರ್ಕವನ್ನ ಬರೆದವ್ರು ವೇದವ್ಯಾಸರೇ. ಅಂತೂ ಇಲ್ಲಿ ವೇದವ್ಯಾಸರ ಬಗ್ಗೆ ಗೌರವ ಇತ್ತಂತೆ. ಯಾರಿಗೆ? ಪಕ್ಷಧರ ಮಿಶ್ರ. ಯಾಕೆ? ಅದು ಒಳ್ಳೇದು ಕೂಡ, ಸಾಕ್ಷಾತ್ ದೇವರೇ ವೇದವ್ಯಾಸರಿಂದ, ಮತ್ತೆ ಬೇರೆ ಯಾರು ಅಲ್ಲ. ಅಂತ ವೇದವ್ಯಾಸರನ್ನ ಬಿಟ್ರೆ ನಾನು ಅಭಿನವ ವ್ಯಾಸ ಅಂತ ಬಿರುದು ಕೊಟ್ರೆ ಅದು ಇವ್ರಿಗೆ ಕೊಡೋದು ಅಂತ, ನವೀನ ವ್ಯಾಸ ಅಂತ ವ್ಯಾಸರಾಜರಿಗೆ ಕೊಡ್ತಾರೆ. ಇಷ್ಟು ಕೊಟ್ಟ ಮೇಲೆ ಅನ್ಸೋದೇನು? ಅಲ್ಲ, ಇಷ್ಟು ಚಿಕ್ಕ ಯತಿಗಳನ್ನ ತಯಾರು ಮಾಡಿದ ಪುಣ್ಯಾತ್ಮ ಯಾರು ಅಂತ.
ಇದು ಸರಿ, ಇದೆಲ್ಲ ಇವರು ಮಾಡಿದ್ ಸರಿ, ಓದಿದ್ದು ಎಲ್ಲ ಸರಿ. ಅದು ಈಗಲೂ ಕೂಡ ಕೆಲವರು ಅನ್ನೋದಿದೆ, ಉತ್ತರ ಭಾರತದ ವಿದ್ವಾಂಸರಿಗೆ ಹಾಗೆ ಅಂತ, ದಕ್ಷಿಣ ಭಾರತದ ವಿದ್ವಾಂಸರು ಯಾರು ಇಲ್ಲ ಅಂತ, ನಮ್ಮ ಮುಂದೆ ಸರಿಸಾಟಿ ಇಲ್ಲ ಅಂತ ಒಂದು ಭಾವನೆ ಇತ್ತು. ಈಗೆಲ್ಲ ಹೋಗ್ಬಿಟ್ಟಿದೆ. ಯಾಕಂದ್ರೆ ವ್ಯಾಸರಾಜರು, ರಾಜೇಂದ್ರ ತೀರ್ಥರೆಲ್ಲ ಸಂಚಾರ ಮಾಡಿದ್ಮೇಲೆ ಆ ಭಾವನೆ ಎಲ್ಲ ಅವತ್ತೇ ಅವರು ಹೋಗಿಸ್ಬಿಟ್ಟಿದಾರಂತೆ. ಸರಿ, ಇವರು ಗುರುಗಳು ನೋಡ್ಬೇಕು, ಯಾರದು ಪುಣ್ಯಾತ್ಮರು ಅಂತ. ಅದಕ್ಕೆ ಶ್ರೀಪಾದರಾಜರು ಅಂತ ಹೆಸರು ಕೇಳುತ್ತೆ. ಅವ್ರು ಹೇಳ್ತಾರೆ ವ್ಯಾಸರಾಜರು, ನನ್ನ ಗುರುಗಳು ಶ್ರೀಪಾದರಾಜರು ಅಂತ ಹೇಳ್ತಾರೆ. ಅವಾಗ ಅವ್ರು ಹೇಳ್ಬೋದಿತ್ತು, ಇಲ್ಲ ಕೆಲವು ಶಿಷ್ಯರು ಇರ್ತಾರೆ ಗುರುಗಳ ಹೆಸರು ಹೇಳಲ್ಲ. ಅದೇನಂದ್ರೆ ಈ ಜ್ಯೋತಿಷಿಗಳು ಮತ್ತೆ ಈ ಡಾಕ್ಟರ್ಗಳು ಮತ್ತೆ ಈ ಪಾಠ ಹೇಳ್ಕೊಡೋರು, ಇವ್ರ 3 ಜನದ ಹತ್ರ ಹೇಗ್ ವ್ಯವಹಾರ ಇರುತ್ತೆ, ಜನರ ವ್ಯವಹಾರ ಅಂದ್ರೆ ಕೆಲಸ ಆಗೋವರ್ಗ ಅಷ್ಟೇ ಅಂತೆ. ಕೆಲಸ ಆದ್ಮೇಲೆ ಕಾರ್ಯ ಅಂತೆ ಅಪ್ರಯೋಜಕ ಅಂತ. ಕೆಲಸ ಮುಂದ್ಮೇಲೆ ಇವ್ರ ಹತ್ರ ನಮಗೇನು ಅಂತ. ಇದು ಜ್ಯೋತಿಷ್ಯಗಳ ಬಳಿನೂ ಆಗತ್ತಂತೆ. ಅವ್ರ ಹತ್ರ ಹೋಗೋದು ಎಲ್ಲ ಪರಿಹಾರ ಬೇಕು, ಕೆಲಸ ಆದ್ಮೇಲೆ ನಿಮ್ ಪರಿಹಾರ ಆಯ್ತಲ್ಲ, ನಾವು ಗೊತ್ತಾಯ್ತು ಹೋಗ್ರಿ ಅಂತ. ಇನ್ನು ವರ್ಷ ಕಷ್ಟ ಬಂದ್ಮೇಲೆ ಅವ್ರ ಹತ್ರ ಹೋಗೋದು. ಡಾಕ್ಟರ್ ಹತ್ರನೂ ಹಾಗೆ, ಅಧ್ಯಾಪಕರ ಹತ್ರನೂ ಹಾಗೆ. ಅದೇ ವ್ಯಾಸರಾಜರ ಭಾವನೆ ಹಾಗಲ್ಲ. ಶ್ರೀಪಾದರಾಜರು ಹೇಳಿಕೊಟ್ಟ ವಿದ್ಯೆ ಆದ್ರಿಂದಲೇ ಅವ್ರು ಗೆದ್ದಿದ್ದು. ಆ ಪಕ್ಷಧರ ಮಿಶ್ರನ ಜೊತೆಗೆ ಮಾತಾಡ್ತಾ ಅವರ ಮನಸ್ಸನ್ನು ಗೆದ್ದಿದ್ದು. ಹಾಗಾಗಿ ಹೇಳಿದ್ರು, ಸರಿ ಅವ್ರು ನೋಡ್ಬೇಕು ಅಂತ, ದರ್ಶನ ಮಾಡ್ಬೇಕು ಅಂತ ಪಕ್ಷಧರ ಮಿಶ್ರರಿಗೆ ಅನಿಸಿ ಅಲ್ಲಿ ಉತ್ತರ ಭಾರತದಲ್ಲಿದ್ದ ಪಕ್ಷಧರ ಮಿಶ್ರ ಇವರ ದರ್ಶನಕ್ಕೆ ಅಂತ ಬರ್ತಾರೆ. ಆ ಮುಂದೆ ಬರೆದ ಭಾಗವನ್ನು ಹಾಗೆ ವಿವರಿಸ್ತಾರೆ. ಬಂದು ಇಲ್ಲಿ ಶ್ರೀಪಾದರಾಜರು ಪಾಠ ಹೇಳ್ತಾ ಕೂತಿರ್ತಾರಂತ. ಆಗ್ಲು ನಮ್ಗೆ ಅನ್ಸತ್ತೆ ಇವರು ಪಾಠ ಹೇಳ್ತಾ ಇದ್ರು, ಮತ್ತೆ ಪೂಜೆ ಯಾವಾಗ ಅಂತ. ಪೂಜೆ ಎಲ್ಲ ಸಂಕೋಚ ಮಾಡಿ ಬೇಗ ಮುಗಿಸೋದು, ಪಾಠಕ್ಕೆ ಜಾಸ್ತಿ ಮಹತ್ವ. ಆ ಪಾಠವನ್ನ ಮಾಡ್ತಾ ಇದ್ರು ಪೂರ್ತಿ. ಆಗ ಪಕ್ಷಧರ ಮಿಶ್ರ ಆ ಕಡೆಯಿಂದ ಬರ್ತಾರೆ, ವ್ಯಾಸರಾಜರು ಬಂದಿದ್ದಾರೆ. ಅವಾಗ ಅವ್ರು ಬಂದು ನೆಲೆಸ್ಬೇಕಾರೆಲ್ಲ ಶಿಷ್ಯರಂದ್ರಂತೆ, ಸ್ವಾಮಿ ಏನೋ ವಾಕ್ಯಾರ್ಥ ಏರ್ಪಾಟಾಗತ್ತೆ ಈಗ, ಯಾಕಂದ್ರೆ ಪಕ್ಷಧರ ಮಿಶ್ರರು ಬಂದಿದ್ದಾರೆ, ನಿಮ್ ಜೊತೆ ವಾಕ್ಯಾರ್ಥ ಖಂಡಿತ ಬಂದಿದ್ದಾರೆ, ಎಲ್ಲ ಸಭೆ ಏರ್ಪಾಟ್ ಮಾಡೋಣ ಅಂತ ವ್ಯವಸ್ಥೆ. ಅಷ್ಟೊತ್ತಿಗೆ ಅವ್ರು ಇಳ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರಂತೆ. ಅವ್ರು ಯಾಕೆ ಬಂದಿದ್ದು ಅಂದ್ರೆ ಇವ್ರ ಜೊತೆ ವಾದ ಮಾಡ್ಲಿಕ್ಕಲ್ಲ, ಶ್ರೀಪಾದರಾಜ್ ಜೊತೆ. ಯಾಕೆ ಅವ್ರ ಶಿಷ್ಯರ ಮುಂದೆನೇ ಅರ್ಥ ಆಯ್ತು, ಇನ್ನು ಇವ್ರ ಗುರುಗಳ ಹತ್ರ ಏನು. ಇದು ಹೇಗೆಂದ್ರೆ ಚಾಣೂರ ಮಲ್ಲರನ್ನೆಲ್ಲ ಸೋಲಿಸಿದ ಕೃಷ್ಣ ಆಮೇಲೆ ಮಿಕ್ಕಿದ ಮಲ್ಲರ್ ಏನ್ ಮಾಡಿದ್ರು, ಇವನ್ ಸಹವಾಸ ಬೇಡ ಅಂತ ಓಡೋಗ್ಬಿಡ್ತಾರೆ. ಪ್ರಧಾನರಾದವ್ರನ್ನೇ ಜಟ್ಟಿಗಳನ್ನ ಬೀಳಿಸಿದ ಮೇಲೆ ಮಿಕ್ಕಿದವ್ರ ಏನು. ಹಾಗೆ ಇಲ್ಲೂ ಕೂಡ ಈ ಪ್ರಧಾನ ಪಕ್ಷಧರ ಮಿಶ್ರ ಶಿಷ್ಯನಿಗೆ ಸೋತಾಯ್ತು, ವ್ಯಾಸರಾಜರಿಗೆ ಸೋತಾಯ್ತು. ಬಂದಾಗ ಸರಿ ವಾಕ್ಯಾರ್ಥಕ್ಕೆ ಆಗ್ಬಹುದು ಅಂತ ಅಂದ್ರಂತೆ ಎಲ್ಲ ಇವರು. ಅದಕ್ಕೆ ಅವ್ರು ಅಂದ್ರಂತವ್ರು ಯಾರು ಪಕ್ಷಧರ ಮಿಶ್ರರು ಸಾಷ್ಟಾಂಗ ನಮಸ್ಕಾರ ಮಾಡಿ, ಅಯ್ಯೋ ವಾದಕ್ ನಾನ್ ಬಂದಿಲ್ಲ, ನಿಮ್ಮಂಥವ್ರ ದರ್ಶನ ಮಾಡ್ಕೊಂಡು ಹೋಗ್ಲಿಕ್ಕೆ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ಅಂತ. ಅವಾಗ ಎಲ್ಲ ವಿವರಣೆ ಗೊತ್ತಾಯ್ತು. ಓ, ವ್ಯಾಸರಾಜರಲ್ಲಿ ಹೋಗಿ ದಿಗ್ವಿಜಯ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಅವಾಗ ವ್ಯಾಸರಾಜರ ಬಗ್ಗೆ, ಶಿಷ್ಯರ ಬಗ್ಗೆ ಗುರುಗಳಿಗೆ ಎಂಥ ಹೆಮ್ಮೆ ಅನ್ನಿಸ್ಬೇಕು. ಯಾಕಂದ್ರೆ ಇಡೀ ಭಾರತದಲ್ಲಿ ಇರುವಂತಹ ಪಕ್ಷಧರ ಮಿಶ್ರರನ್ನ ಸೋಲಿಸಿ ಆ ಪಕ್ಷಧರ ಮಿಶ್ರರು ಬಂದು ಇವರ ಇದು ಸನಿಹಕ್ಕೆ ಬಂದು ಶರಣಾಗತರಾಗಿ ದೀರ್ಘದಂಡ ನಮಸ್ಕಾರ ಮಾಡಿ, ನಿಮ್ಮ ಶಿಷ್ಯರು ನೋಡಿ ತುಂಬಾ ಸಂತೋಷ ಆಯ್ತು ಅಂದ್ರೆ ಗುರುಗಳಿಗೆ ಇದಕ್ಕಿಂತ ಇನ್ನೇನು ಬೇಕು. ಅಂಥ ಆನಂದವನ್ನ ಅನುಭವಿಸಿದವರು ಶ್ರೀಪಾದರಾಜರು. ಆ ಶ್ರೀಪಾದರಾಜರ ಮಹತ್ವ ಎಷ್ಟು ಅಂದ್ರೆ, ವಿದ್ಯೆ ಒಲಿಬೇಕು ಅಂದ್ರೆ ಅದು ಶ್ರೀಪಾದರಾಜರಿಂದಲೇ ಸಿಗೋದು ಅಷ್ಟು. ಅದನ್ನ ಶ್ರೀಪಾದರಾಜರ ಸೇವೆಯಿಂದ ಸುವಿಮಲಾಂ ವಿದ್ಯಾಂ ಅಂತ. ಅದಕ್ಕೆ ಇಲ್ಲಿ ಮೊದಲನೇದಾಗಿ ಈ ವ್ಯಾಸರಾಜರು ತಮ್ಮ ಈ ಶ್ರೀಪಾದರಾಜರ ಸ್ತೋತ್ರದಲ್ಲಿ, ಶ್ರೀಪಾದರಾಜ ಪಂಚಕ ಏನಿದೆ ಸ್ತೋತ್ರದಲ್ಲಿ, ಅವರ ವೃಂದಾವನ ಸೇವೆಯಿಂದ ಸುವಿಮಲಾಂ ವಿದ್ಯಾಂ, ಒಳ್ಳೆಯ ಕಶ್ಮಲ ಇಲ್ಲದೆ ಇರುವಂತ ವಿದ್ಯೆ ಸಿಗತ್ತೆ ಅಂತ. ವಿದ್ಯೆಗೆ ಮಹತ್ವ. ಈಗ ಏನಂದ್ರೆ ವಿದ್ಯಾ, ವಿತ್ತಂ, ವಯಃ, ಬಂಧು ಅಂತೆಲ್ಲ ಇದೆ. ಅದು 4-5 ಪದಾರ್ಥ ಅಂತೆ. ಒಂದು ದುಡ್ಡು, ಆಮೇಲೆ ಇನ್ನೊಂದು ವಿದ್ಯೆ, ಆಮೇಲೆ ಬಂಧುಗಳು, ಇನ್ನೊಂದು ವಯಸ್ಸು, ಇದೆಲ್ಲ ಇದೆಯಂತೆ. ಮತ್ತೆ ಇದರಲ್ಲಿ ಯಾವ್ದಕ್ ಬೆಲೆ ಜಾಸ್ತಿ ಅಂತ. ಯಾವ್ದಕ್ ಬೆಲೆ ಜಾಸ್ತಿ ಅಂದ್ರೆ ಇದು ವಿದ್ಯೆಗೆ ಜಾಸ್ತಿ ಬೆಲೆ ಅಂತೆ. ಮೊದಲು ವಿದ್ಯೆಗೆ ಬೆಲೆ, ಆಮೇಲೆ ದುಡ್ಡಿಗೆ, ಆಮೇಲೆ ಬಂಧುಗಳಿಗೆ, ಆಮೇಲೆ ವಯಸ್ಸಿಗೆ ಅಂತ ಹೀಗೆಲ್ಲ ಕ್ರಮ ಹೇಳ್ತಾ ಹೋಗ್ತಾರೆ. ವಸ್ತುತ ಹೀಗೆಲ್ಲ ಕ್ರಮ ಉಲ್ಟಾಗ್ಬಿಡಿದೆ. ಈಗೆಲ್ಲ ಈ ಏನೇನ್ ಕ್ರಮ ಇದೆ ನಮ್ಮ ಗ್ರಂಥಗಳು, ಶಾಸ್ತ್ರ ಗ್ರಂಥಗಳು ಏನ್ ಕ್ರಮ ಹೇಳುತ್ತೆ ಅದೆಲ್ಲ ಕಲಿಯುಗದಲ್ಲಿ ವಿಪರೀತ. ಅದರಿಂದ ವಿತ್ತ ಮೊದಲಿಗೆ ಅಂತ, ಅದು ವಿದ್ಯೆ ವಿತ್ತ ಕನ್ಫ್ಯೂಸ್ ಆಗಿ ಸುಭಾಷಿತದಲ್ಲಿ ವಿದ್ಯೆನ ಮೊದಲು ಹಾಕ್ಬಿಟ್ಟಿದಾರಂತೆ, ಅದು ವಿತ್ತ ಆಗ್ಬೇಕು ಅಂತ ಅದು ತಮಾಷೆಗೆ ಹೇಳ್ತಾರೆ. ಅಂತೂ ಈ ತರ ವಿದ್ಯೆಗೆ ಜಾಸ್ತಿ ಮಹತ್ವ ಕೊಟ್ಟು ಆ ಪ್ರಾರ್ಥನೆಯನ್ನ ಶ್ರೀಪಾದರಾಜರ ಬಳಿ ಮಾಡ್ಬೇಕು. ಆಮೇಲೆ ಪಶೂನ್ ಸಂತತಿ, ಸಂತತಿ ಅಂದ್ರೆ ಶಿಷ್ಯ ಸಂತತಿಯನ್ನು ಬೇಡ್ಬೇಕಂತೆ, ಅನೇಕ ಸಂತತಿಯನ್ನ. ಯಾಕೆ ಅಂದ್ರೆ ವಿದ್ಯೆ ಸಿಕ್ಕಿದ್ದು ಒಳಗಡೆನೆ ಎದ್ದು ಬಿಟ್ರೆ ಏನು ಉಪಯೋಗ, ಅದು ಹರಿಬೇಕಲ್ಲ. ಅದಕ್ಕೇನಂದ್ರೆ ಎಷ್ಟವ್ಯ ಬಹವ ಪುತ್ರಾಹ ಯದ್ಯೇಕೋಪಿ ಗಯಾಂ ರಜೆ. 100 ಜನ ಮಕ್ಕಳಾಗೋದು ಮುಖ್ಯ ಅಲ್ಲ, ಒಬ್ಬ ಪುತ್ರ ಅಲ್ಲಿ ಗಯಾ ಕ್ಷೇತ್ರಕ್ಕೆ ಹೋಗಿ ಬರೋನ್ ಮುಖ್ಯ ಅಂತ ಹೇಳಲ್ವಾ. ಹಾಗೆ 100 ಜನ ಶಿಷ್ಯರಾಗೋದು ಮುಖ್ಯ ಅಲ್ಲ, ಆದ್ರೆ ಒಬ್ಬ ಶಿಷ್ಯ ಎಷ್ಟು ಮುಂದೆ ಆಧ್ಯಾತ್ಮಿಕ ಪರಂಪರೆಯನ್ನು ಮುಂದುವರಿಸ್ತಾನೆ ಅದು ಮುಖ್ಯ. ಶ್ರೀಪಾದರಾಜರಿಗೆ 1000 ಜನ ಶಿಷ್ಯರು ಒಂದೇ, ಅವರಿಗೆ ಒಬ್ಬ ವ್ಯಾಸರಾಜರು ಒಂದೇ, ಒಬ್ರೆ. ಈ ರೀತಿ ವ್ಯಾಸರಾಜರು ತಾವು ಸ್ತೋತ್ರ ಮಾಡ್ತಾ ಅಂತ ನರಸಿಂಹ ತೀರ್ಥ ನಿಲಯಂ ಶ್ರೀ ವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹ ಚರಣಂ
ಶ್ರೀಪಾದರಾಜಂ ಗುರುಂ ಅಂತ ಹೇಳಿ ಮುಂದೆ ಒಂದು ಹೇಳ್ತಾರೆ. ಕಾಶಿ, ಕೇದಾರ, ಮಾಯ, ಕರಿಗಿರಿ, ಮಧುರಾ, ದ್ವಾರಕಾ, ವೆಂಕಟಾದ್ರಿ ಅಂತ ಅನೇಕ ಕ್ಷೇತ್ರಗಳು. ಈ ಕ್ಷೇತ್ರಗಳಲ್ಲಿ ಏನು ವಾಸ ಮಾಡಿದ್ರೆ ಏನು ಪುಣ್ಯನೋ ಅಂಥ ಪುಣ್ಯ ನಮಗೆ ಶ್ರೀಪಾದರಾಜರ ಸಂದರ್ಶನದಿಂದ ಆಗತ್ತೆ. ಭೂಯಾತ್ ಶ್ರೀಪಾದರಾಜ ನಿಖಿಲ ಶುಭತತಿ ಪ್ರಾಪ್ತಯೇ ಸಂತತಂನಃ ಅಂತ ಈ ಶ್ರೀಪಾದರಾಜ ಪಂಚಕದ ಕೊನೆಗೆ ನಮ್ಮ ಎಲ್ಲ ಶುಭ ಮಂಗಳ ಘಟನೆಗಳಿಗೆ ಅವರು ಕಾರಣ ಆಗ್ಲಿ ಅಂತ ಪ್ರಾರ್ಥನೆಯನ್ನ ಮಾಡಿ ಮುಕ್ತಾಯ ಮಾಡ್ತಾರೆ. ಅಲ್ಲಿ ಕೇದಾರ ಕ್ಷೇತ್ರ ಅಂತ ಬಂತು. ನಮಗ್ ಗೊತ್ತಿರುವಂತೆ ಕೇದಾರ ಕ್ಷೇತ್ರ ಒಳ್ಳೆ ಸ್ಮರಣೆ ಮಾಡ್ಲಿಕ್ಕೆ ತುಂಬಾ ಅರ್ಹ ಅಂತೆ, ಸ್ಮರಣೆ ಮಾಡ್ಲಿಕ್ಕೆ ತುಂಬಾ ಯೋಗ್ಯ. ಆದ್ರಿಂದ ವ್ಯಾಸರಾಜರು ಕಾಶಿ, ಕೇದಾರ ಅಂತ ಆ ಕ್ಷೇತ್ರದ ಸ್ಮರಣೆಯನ್ನ ಮಾಡ್ಕೊಂಡು ಹೋಗಿದ್ದಾರೆ. ಅದರಿಂದ ಆ ಪುಣ್ಯ ಕ್ಷೇತ್ರಗಳ ಸ್ಮರಣೆ ಮಾಡೋದ್ರಿಂದ ಎಷ್ಟು ಪುಣ್ಯ ಬರುತ್ತೋ ಆ ಎಲ್ಲ ಪುಣ್ಯ ಶ್ರೀಪಾದರಾಜರ ದರ್ಶನದಿಂದ ಎಲ್ಲ ಶುಭ ಸಂತತಿಗಳು ಉಂಟಾಗತ್ತೆ ಅಂತ ಇಷ್ಟು ಸುಂದರವಾಗಿ ತಮ್ಮ ಗುರುಗಳ ಬಗ್ಗೆ ಸ್ತೋತ್ರವನ್ನ ಮಾಡಿದ್ದಾರೆ. ಹೀಗೆ ಅನೇಕ ದಿವಸಗಳ ಕಾಲ ನಾವು ಈ ಶ್ರೀಪಾದರಾಜರ ಕುರಿತಾಗಿ ಚಿಂತನೆಯನ್ನು ಮಾಡಿದ್ವಿ. ಇವತ್ತು ಶ್ರೀಪಾದರಾಜರ ಆರಾಧನೆ ಮಹೋತ್ಸವ, ಹಾಗಾಗಿ ವಿಶೇಷವಾದ ಈ ಜ್ಞಾನ ಕಾರ್ಯ ಈ ಸಂಘದಿಂದ ನಡೆದಿದೆ. ಅವರ ಶ್ಲೋಕ ಇದನ್ನ ಹೇಳಿ ಮುಕ್ತಾಯ ಮಾಡ್ತೀನಿ. ಕಾಲೇ ವರ್ಷತಿ ಕಲ್ಪದ್ರುಹು ಚಿಂತಾಮಣಿರಪಿ ಯಾಚನೆಯ ದಾತ ವರ್ಷತಿ ಸಕಲಮಭೀಷ್ಟಂ ದರ್ಶನ ಮಾತ್ರ ಶ್ರೀಪಾದರಾಣ್ಮುನಿ ಅಂತ ಕಲ್ಪವೃಕ್ಷ ಪಕ್ಕಕ್ಕೆ, ಚಿಂತಾಮಣಿ ಪಕ್ಕಕ್ಕೆ, ಶ್ರೀಪಾದರಾಜರು ಮೇಲಕ್ಕೆ ಅಷ್ಟು ಇದರಂತೆ. ಯಾಕೆಂದ್ರೆ ಬೇಡದ್ರೆ ಕೊಡೋದು ಅಂತಿಲ್ಲ, ಕಾಲ ಕಾಲ ಕೊಡೋದು ಅಂತಿಲ್ಲ, ನೀವಲ್ಲಿ ನೋಡ್ಕೊಂಡ್ ಬಂದ್ರೆ ಸಾಕು, ದರ್ಶನ ಮಾತ್ರ, ಅವರ ಸ್ಮರಣೆ, ಅವರ ದರ್ಶನ, ಇಷ್ಟಕ್ಕೆ ಶ್ರೀಪಾದರಾಜರು ಒಳ್ಳೆ ಸಂತತಿ, ಶುಭ ಸಂತತಿಯನ್ನ ಕೊಡ್ತಾರೆ ಅಂತ. ಇಂಥ ಶ್ರೀಪಾದರಾಜರ ಅನುಗ್ರಹ, ದಿವ್ಯ ಅನುಗ್ರಹ, ಹಾಗೆ ವ್ಯಾಸರಾಜರ ಅನುಗ್ರಹ, ಬ್ರಹ್ಮಣ್ಯ ತೀರ್ಥರ ಅನುಗ್ರಹ, ಅವರ ಆರಾಧ್ಯ ಮೂರ್ತಿಗಳಾದ ರಂಗವಿಠಲ, ಗೋಪಿನಾಥ, ಮೂಲ ಗೋಪಾಲಕೃಷ್ಣ ಇವರೆಲ್ಲರ ಅನುಗ್ರಹವನ್ನ ವಿಶೇಷವಾಗಿ ನಿಮ್ಮೆಲ್ಲರಿಗೂ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ಈ ವಿಜಯ ಮಾತೃ ಸಂಘದ ವತಿಯಿಂದ ಅನೇಕ ಕಾರ್ಯಕ್ರಮ ಇಲ್ಲಿ ಪ್ರತಿಯೊಬ್ಬರೂ ಕೂಡ ಮುಖ್ಯಸ್ಥರು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಆ ಭಗವಂತನ ಅನುಗ್ರಹವನ್ನ ಪ್ರಾರ್ಥಿಸ್ತಾ ಈ ಎರಡು ಮಾತುಗಳನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.